ಇಂದಿನಿಂದ 4 ದಿನಗಳ ಕಾಲ ಪ್ರಾರಂಭಗೊಳ್ಳಲಿದೆ. ಕಾರ್ಯಕ್ರಮ ಭಜನಾ ತಂಡವನ್ನು ಸಮಿತಿಯ ಪರವಾಗಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ನಮ್ಮ ಸಮಿತಿಯ ಅಧ್ಯಕ್ಷರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕಾಗಿ ವಿನಂತಿ ಮಾಡುತ್ತೇವೆ. ಭಜನಾ ಕಾರ್ಯಕ್ರಮವನ್ನು ಸುಜೀಂದ್ರ ಪ್ರಭು ಇವರು ದೀಪ ಬೆಳಗಿಸುವುದರ ಮೂಲಕ ಭಜನಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಈ ಸರ್ತಿ ಮೊದಲ ಬಾರಿಗೆ ವಜ್ರನಾಥ ಭಜನಾ ತಂಡ ಮೇಘ ಭಜನಾ ತಂಡ ನಡೆಸ್ತಾ ಇದ್ದಾರೆ. ಅದೇ ರೀತಿ ಪ್ರತಿದಿನ ಆಗುವಂಥ ಭಜನಾ ಕಾರ್ಯಕ್ರಮ ಒಳ್ಳೆಯದಾಗಲಿ ಅಂತ ದೇವರನ್ನು ಪ್ರಾರ್ಥಿಸ್ತಾ ಇದ್ದಾರೆ. ದೀಪ ಬೆಳಗಿಸುವುದರ ಮೂಲಕ ಭಜನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಸಮಿತಿಯ ಅಧ್ಯಕ್ಷರಾದಂತಹ ಸುಜೀಂದ್ರ ಪ್ರಭು ಹಾಗೂ ಕಾರ್ಯಾಧ್ಯಕ್ಷರಾದಂತಹ ರಾಧಾಕೃಷ್ಣ ದಿಲ್ಲ ಇವರಿಗೆ ವಂದನೆಗಳು. ಇನ್ನು ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವಜ್ರಮಾತ ಭಜನಾ ತಂಡ ಇವರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಹಾಗೆ ವೇದಿಕೆಗೆ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಜನ್ಮ ತಾಳಿದ ಗಣಪ ಜನ್ಮ
Thank you.
ಭಜನಾ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಂಡಂತಹ ಪೂಜ್ಯಮಾತ ಭಜನಾ ಇವರಿಗೆ ಸವಿಪುರವಾಗಿ ಚರಣಾರವಿಂದ ಗೋವಿಂದ ಗೋವಿಂದ ಚರಣಾರವಿಂದ ಗೋವಿಂದ ಗೋವಿಂದ ಅನ್ನಪೂರ್ಣೇಶ್ವರ ಚರಣಾರವಿಂದ ಗೋವಿಂದ ಗೋವಿಂದ. ದೀಪ ಬೆಳಗಿಸುವುದರ ಮೂಲಕ ವಿವಿಧ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದ್ದಾರೆ. ಹಾಗೆಯೇ ಭಾರತ್ ಮಾತೆ ಮತ್ತು ಭಾರತ್ ಮಾತೆಯ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆಯನ್ನು ಕೂಡ ಮಾಡಬೇಕಾಗಿ ವಿನಂತಿ ಮಾಡಿದೆ. बोलो भारत माता की जय, सनातन हिंदू धर्म की जय, जय श्री राम, जय श्री राम. ಭಾರತ್ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಬೇಕಾಗಿ ವಿನಂತಿ ಮಾಡ್ತಾರೆ. ದೀಪ ಪ್ರಜ್ವಲನೆ ಮಾಡಿ ಭಗವದ್ಗೀತೆಯನ್ನು ಧ್ವಜಾರೋಹಣ ಮಾಡುವುದರ ಮೂಲಕ ವಿವಿಧ ಕಾರ್ಯಕ್ರಮದಲ್ಲಿ ಮೊದಲಿಗೆ ದೇವರ ಸ್ತುತಿ ಅಕ್ಷಯ್ KL ಗೌಡ ಇವರಿಗೆ. ಅಭಯ ಹಸ್ತವ ನೀಡಿ ಚೈತನ್ಯ ನೀಡುವ ಭವ್ಯ ಮೂರತಿ ಹೇ ಗಣನಾಥ ಧಿಮಿ 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 ನಾಟ್ಯ ಸ್ವರೂಪ
ವಂದನೆಗಳು ಅಕ್ಷಯ್ KL ಗೌಡ ಇವರಿಗೆ. ಇದೀಗ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದಾರೆ ವಿದ್ಯಾಗೌರಿ ಇವರು. ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ನಮಸ್ಕರಿಸುತ್ತಾ, ಮಹಾಗಣಪತಿಗೆ ನಮಸ್ಕರಿಸುತ್ತಾ, ಭಾರತ ಮಾತೆಗೆ ಗೌರವವನ್ನು ಸಲ್ಲಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಹಾಗೂ ಸೇರಿದಂಥ ಭಗವತ್ ಭಕ್ತರಿಗೆ ಎಲ್ರಿಗೂ ವಂದಿಸುತ್ತಾ, ಇವತ್ತು ನಾವು 58ನೇ ಸಾರ್ವಜನಿಕ ಗಣೇಶೋತ್ಸವದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೇವೆ. ಎಲ್ರಿಗೂ ಗಣೇಶೋತ್ಸವದ ಶುಭಾಶಯಗಳೊಂದಿಗೆ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ನಾವೀಗಾಗಲೇ ನೀವು ಗಮನಿಸಿದಾಗೆ ನಾವು ಬಾಲಗಂಗಾಧರ ತಿಲಕ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ನಾವು ಕೂತಿದ್ದೇವೆ. ಅವರ ಪ್ರೇರಣೆಯೇ ಈ ಸಾರ್ವಜನಿಕ ಕಾರ್ಯಕ್ರಮಗಳು. ಅವರಿಗೆ ಒಂದು ದೃಷ್ಟಿ ಇತ್ತು, ಏನಂತ ಹೇಳಿದ್ರೆ ಸಾರ್ವಜನಿಕಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಮೂಡಿಸಲು, ಅದನ್ನು ಹೊಮ್ಮಲು ಒಂದು ದೊಡ್ಡ ಸೂತ್ರವಾಗಿ ಈ ಒಂದು ಗಣೇಶೋತ್ಸವ ಸಾರ್ವಜನಿಕ ಕಾರ್ಯಕ್ರಮವನ್ನು ಅವರು ಶುರು ಮಾಡಿದರು. ಅದು ಇವತ್ತಿಗೂ ಕೂಡ ಪ್ರಸ್ತುತ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಭಾರತವನ್ನು ಒಡೆಯಲು ಸಾಕಷ್ಟು ದುಷ್ಟಶಕ್ತಿಗಳು ಅವರ ಸಂಚನ್ನು ಹಾಕಿಕೊಂಡು ನಮ್ಮನ್ನು ಒಡೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರನ್ನು ಮಟ್ಟ ಹಾಕಬೇಕಿದ್ರೆ ಇಂಥ ಸಾರ್ವಜನಿಕ ಕಾರ್ಯಕ್ರಮಗಳು, ಹಬ್ಬಗಳು, ಆಚರಣೆಗಳು ಖಂಡಿತ ಅಗತ್ಯವಿದೆ ಅಂತ ಹೇಳಿ ನಾವು ಗಮನಿಸಬೇಕಾಗ್ತದೆ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ, ಇವತ್ತು ಶುರುವಿನ ಮಹಾಗಣಪತಿಗೆ ನಾವು ನಮಸ್ಕರಿಸಿದ್ದೇವೆ. ಆ ಮಹಾಗಣಪತಿಯನ್ನು 8:30 ಗಂಟೆಗೆ ಸ್ಥಾಪನೆ ಮಾಡಿ, ಪ್ರತಿಷ್ಠಾಪನೆ ಮಾಡಿ, ನಮ್ಮ ಭಗವದ್ಧ್ವಜೆಯನ್ನು ಸ್ಪರ್ಶಿಸಿ ರವೀಂದ್ರ ಅವರು ಅದನ್ನು ಧ್ವಜಾರೋಹಣೆ ಮಾಡಿ ನಾವೆಲ್ಲ ಈಗ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೇವೆ. ಸ್ನೇಹಿತರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣೆ ಮಾಡಿದ ರವೀಂದ್ರ ರೈ ಅವರು ದಕ್ಷ ಕನ್ಸ್ಟ್ರಕ್ಷನಿನ ಮಾಲಕರು ಹಾಗೂ ವಿದ್ಯಾವರ್ತಕ ಸಂಘದ ಕಾರ್ಯಕರ್ತರು ಮಾತ್ರ ಅಲ್ಲ, ಅವರ ಆಡಳಿತ ಮಂಡಳಿಯಲ್ಲಿ ಕೂಡ ದೊಡ್ಡ ಜವಾಬ್ದಾರಿಯನ್ನು ಹೊಂದಿದವರು. ಇನ್ನೊಂದು ವಿಷಯ ಹೇಳಬೇಕಿದ್ರೆ, ಹಿಂದೂ ಸಮಾಜದ ಗಟ್ಟಿಯಾಗಿ ಅವರ ಬುನಾದಿಯನ್ನು ಕಟ್ಟಿ ಅವರನ್ನು ಬೆಳೆಸುವುದು, ಮತ್ತೆ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು, ನಮ್ಮ ಎಲ್ಲ ಕಲ್ಚರ್, ಹಿಂದೂ ಧರ್ಮವನ್ನೇ ಎತ್ತಿ ಹಿಡಿದು ಅದನ್ನು ಶಾಶ್ವತವಾಗಿ ಗಟ್ಟಿಪಡಿಸಲು ಸಾಕಷ್ಟು ನಿರಂತರವಾಗಿ ಹೊಸ ವಿಚಾರವನ್ನು ಸಮಾಜದಲ್ಲಿ ಕಟ್ಟಿ ಸಮಾಜದಲ್ಲಿ ಅದನ್ನು ಪ್ರಸ್ತುತಪಡಿಸಬೇಕಿದ್ರೆ ಅವರ ಪಾತ್ರ ತುಂಬ ದೊಡ್ಡದು. ಹಾಗೆ ಅವರೊಂದು ದೊಡ್ಡ ಸ್ವಯಂ ಸೇವಕರು ಕೂಡ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದೊಡ್ಡ ಪ್ರತಿಷ್ಠಿತ ಜವಾಬ್ದಾರಿ ಹೊಂದಿದವರು ಕೂಡ ನಮ್ಮ ರವೀಂದ್ರ ಅವರಿಗೆ ನಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ನಮ್ಮ ಈ ಗಣೇಶೋತ್ಸವದ ಈ ಕಾರ್ಯಕ್ರಮವನ್ನು ಈ ರೀತಿ ಕೊಂಡೋಗ್ಬೇಕಿದ್ರೆ ನಮ್ಮ ಗೌರವಾನ್ವಿತ ಅಧ್ಯಕ್ಷರಾದ ಡಾಕ್ಟರ್ MK ಪ್ರಸಾದ್ ಅವರ ಸಾರಥ್ಯದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಹೀಗೆ ಬೆಳೀತಾ ಇದೆ. ಸಾಕಷ್ಟು ಹಿಂದೂ ಧರ್ಮದ ಕಾರ್ಯಕ್ರಮಗಳು ಮಾತ್ರ ಅಲ್ಲ, ಅದನ್ನು ಹಿಂದೂ ಧರ್ಮವನ್ನು ಗಟ್ಟಿಯಾಗಿ ಬೆಳೆಸಲು ಅವರ ಒಂದು ದೇಶ ಪ್ರೇಮವನ್ನು ಗುರುತಿಸಿಕೊಂಡು ಅವರೀಗ ನಮ್ಮ ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಆಗಿರಲಿಲ್ಲ, ಆದರೆ ಅವರು ನಮ್ಮ ಮುಂದೆ ಕೂತಿದ್ದಾರೆ. ಅವರಿಗೆ ಕೂಡ ನಮ್ಮ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಪತ್ರದಲ್ಲಿ ಶ್ರೀ ವಾಮನ್ ಪೈ ಅವರ ಹೆಸರಿತ್ತು. ಅವರು ಬರಬೇಕಿತ್ತು, ಈ ಕಾರ್ಯಕ್ರಮಕ್ಕೆ ಧ್ವಜಾರೋಹಣ ಮಾಡಬೇಕಿತ್ತು. ಆದರೆ ಅವರಿಗೇನು ಅನಾನುಕೂಲದಿಂದ ಅವರಿಗೆ ಇವತ್ತು ಇಲ್ಲಿ ಉಪಸ್ಥಿತರಿರಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಅವರ ಸಮಾಜ ಸೇವೆಯನ್ನು ಸಹ ಗುರುತಿಸಿ ಅವರನ್ನು ಇವತ್ತು ಈ ಕಾರ್ಯಕ್ರಮದಲ್ಲಿ ನೆನಪಿಸ್ತಾ ಇದ್ದೇವೆ. ಸ್ನೇಹಿತರೆ, ಈ ಒಂದು ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ಸುಜೀಂದ್ರ ಪ್ರಭು ಅವರು ಕೂಡ ಬೆಳಗ್ಗೆ ತನಕ ಇದ್ದರು. ಆದರೆ ಅವರಿಗೆ ಕೂಡ ಅವರ ಮನೆಯಲ್ಲೇ ಕಾರ್ಯಕ್ರಮ ಇರುವ ಕಾರಣ ಅವರಿಗೆ ಇವತ್ತು ಬರಲಿಕ್ಕಾಗಲಿಲ್ಲ, ಈ ಸಭಾ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಲಿಲ್ಲ. ಹಾಗೆ ಅವರನ್ನು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ನೆನಪಿಸ್ತಾ, ಹಾಗೂ ಕಾರ್ಯದರ್ಶಿಗಳು ರಾಧಾಕೃಷ್ಣ ನಂದಿಲ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಕೂಡ ಪ್ರೀತಿಪೂರ್ವಕ ಸ್ವಾಗತ.
ಪ್ರಧಾನ ಕಾರ್ಯದರ್ಶಿಗಳಾದ ಅಶೋಕ್ ಕುಂಬಳೆ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಉಪಾಧ್ಯಕ್ಷಗಳಾದ ರವೀಂದ್ರ ಶೆಟ್ಟಿ ನುಳಿಯಾಲು ಕೂಡ ಉಪಸ್ಥಿತರಿದ್ದಾರೆ. ಅವರಿಗೆ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಹಿರಿಯರಾದ ನಮ್ಮ ಹಿಂದೂ ಕಾರ್ಯಕರ್ತರಾದ ನಮ್ಮೆಲ್ಲರ ಮೆಚ್ಚಿನ ರಾಮಚಂದ್ರ ಕಾಮತ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ. ಹಲವಾರು ಹಿರಿಯರು ಈ ಒಂದು ಗಣೇಶೋತ್ಸವ ಸಮಿತಿಯ ಉಪಾಧ್ಯಕ್ಷರುಗಳಾದ ವಿಶ್ವನಾಥ್ ಗೌಡ ಬನ್ನೂರ್ ಅವರು ಇದ್ದಾರೆ. ಹಾಗೂ ಸಹಜ್ರೇ ಅವರು ಉಪಸ್ಥಿತರಿಲ್ಲ, ಅವರು ಬರ್ಬೋದು. ಹಾಗೆ ಸುಧೀರ್ ಶೆಟ್ಟಿ ಅವರಿದ್ದಾರೆ. ರಾಧಾಕೃಷ್ಣ ನಂದಿಲ್ ಅವರು ಕೂಡ ಹೇಳಿದ್ದೇನೆ. ಹಾಗೆ ಹಿರಿಯರು ರಾಜೇಶ್ ಬನ್ನೂರ್ ಅವರು, ದಾಮೋದರ್ ಪಾಟಾಳಿ ಅವರು, ವಿಶ್ವ ಹಿಂದೂ ಪರಿಷತ್ನ ಮುಖಂಡರಾದ ಪ್ರಸನ್ನ ಕುಮಾರ್ ಅವರು, ಹಾಗೂ ನೀಲಾಂತ್ ಕುಮಾರ್ ಅವರು ನಮ್ಮ ಜೊತೆ ಕಾರ್ಯದರ್ಶಿ, ಹಾಗೂ ಶ್ರೀನಿವಾಸ ಮೂಲ್ಯ ಅವರು ಕೋಶಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಕೂಡ ಉಪಸ್ಥಿತರಿದ್ದಾರೆ. ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಗೌರವಪೂರ್ವಕ ಸ್ವಾಗತ. ಈ ಒಂದು ಸಮಿತಿಯಲ್ಲಿ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಯಂ ಸೇವಕರಾಗಿ ಸಾಕಷ್ಟು ಜನರು ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಮಾಧ್ಯಮದ ಮಿತ್ರರು ಈ 4 ದಿನದ ಎಲ್ಲ ಕಾರ್ಯಕ್ರಮವನ್ನು ಮನೆ ಮನ ಮುಟ್ಟಿಸ್ಲಿಕ್ಕಿದ್ದಾರೆ. ಅವರಿಗೆ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಬಂದಂತ ಎಲ್ಲ ಭಕ್ತಾಧಿಕಾರಿಗಳು ಕೂಡ ಪ್ರೀತಿಪೂರ್ವಕ ಸ್ವಾಗತ. ಇದೇ ರೀತಿ 4 ದಿನಗಳು ಕೂಡ ತಮ್ಮ ಉಪಸ್ಥಿತಿಯನ್ನು ಇಲ್ಲಿ ಇರುವರಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಚಂದಗಣಿಸಿಕೊಂಡು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿಕೊಂಡು ಎಲ್ಲರೂ ಸಂತೋಷವಾಗಿ ಇರಬೇಕು, ಪಾಲ್ಗೊಳ್ಬೇಕು, ಚಂದಗಾಣಿಸ್ಕೊಳ್ಬೇಕು ಅಂತ ಹೇಳಿ ಕೇಳಿಕೊಳ್ತಾ ಎಲ್ರಿಗೂ ಮತ್ತೊಮ್ಮೆ ಗಣೇಶೋತ್ಸವದ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಶ್ರೀಧರ್ ಪಟ್ಲ ಹಾಗೂ ವಿಶ್ವನಾಥ್ ನಾಯ್ಕ ಹಾರಾಡಿ ಇವರ ಇರುವಿಕೆಯನ್ನು ಕೂಡ ಗುರುತಿಸ್ತಾ ಇದ್ದೇವೆ. ಇದೀಗ ಪ್ರಾಸ್ತಾವಿಕ ಮಾತು ನಮ್ಮ ಸಮಿತಿಯ ಹಿರಿಯ ಸದಸ್ಯ ಅನುಭವಿ ರಾಮಚಂದ್ರ ಕಾಮತ್ ಇವರಿಂದ. ಮಹತ್ವವರ ಮಹಾಲಿಂಗೇಶ್ವರ ದೇವರನ್ನ ಶಿರಸ ನಮಿಸ್ತಾ, ಈಗಾಗಲೇ ಪ್ರತಿಷ್ಠಾಪನೆಗೊಂಡಂಥ ವಿಘ್ನನಾಶಕ ಮಹಾಗಣಪತಿಯನ್ನ ಮನಸ್ಸಾ ಸ್ಮರಿಸಿ, ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಈಗಿನ ಹಾಗೆ ಮೊಬೈಲಲ್ಲಿ ಒಂದು ಕಾಲ್ ಕೊಟ್ಟರೆ ಸಂಪರ್ಕ ಮಾಡುವಂಥದ್ದು, ಬೇಕಾದ ವ್ಯವಸ್ಥೆಗಳನ್ನು ಮಾಡುವಂಥದ್ದು ಸಾಧ್ಯತೆ ಇತ್ತು. ಆದರೆ ಆಗ ಮೊಬೈಲ್ನ ವ್ಯವಸ್ಥೆ ಕೂಡ ಇರಲಿಲ್ಲ. ಅಂಥ ಸಮಯದಲ್ಲಿ ಜನರನ್ನ ಭೇಟಿಯಾಗಿ, ಆ ತಂಡಗಳನ್ನ ಭೇಟಿಯಾಗಿ, ಯಾರು ಅತಿಥಿ ಗಣ್ಯರು ಬರ್ತಾರೆ ಅದನ್ನು ಭೇಟಿಯಾಗಿ ಮಾತಾಡಿಸಿ, ನಿಜವಾದ ಮಾತಿನಲ್ಲಿ ಗಣೇಶ ಡಾಕ್ಟರ್ ಎಂ ಕೆ ಪ್ರಸಾದರ ಕ್ರಮ ಹೇಗೆ ಅಂತ ಹೇಳಿದ್ರೆ, ಒಮ್ಮೆ ಗಣೇಶ ಇಲ್ಲ, ಯಾರು ವರ್ಷ ಯಾವ ಕಾರ್ಯಕ್ರಮದ ಜವಾಬ್ದಾರಿಯನ್ನು ವಹಿಸ್ತಾರೆ ಅವರು ಕ್ಲಪ್ತ ಸಮಯದಲ್ಲಿ ಬಂದು ಅವರವರ ಕೆಲಸ ಮಾಡಿಕೊಂಡು ಸುಸೂತ್ರವಾಗಿ ಗಣೇಶೋತ್ಸವ ನಡೀತಕೊಂಡು ಹೋಗ್ತದೆ. ಇದರ ವೈಶಿಷ್ಟ್ಯವೇ ಆ ರೀತಿ ಇದೆ. ಕೌಂಟ್ರಲ್ಲಿ ಕೂತ್ಕೊಳ್ಳೋರು ಬಂದು ಕೌಂಟರ್ ಕೆಲಸ ಮಾಡ್ತಾರೆ, ಯಾರು ತರಕಾರಿ ಹೆಚ್ಚುವಂತ ಕೆಲಸ ಮಾಡ್ತಾರೆ ಅವರು ತರಕಾರಿ ಹೆಚ್ಚುವಂತ ಕೆಲಸ ಮಾಡ್ತಾರೆ, ಸಾಂಸ್ಕೃತಿಕ ಭಜನೆಯ ಜವಾಬ್ದಾರಿ ಹೊತ್ತವರು ಅವರು ಕೆಲಸ ಮಾಡ್ಕೊಂಡಿರ್ತಾರೆ. ಈಗ ಸಂಘಟಿತವಾಗಿ ಒಂದು ಕಾರ್ಯಕ್ರಮ ನಡೆಸುವಂತಹ ವ್ಯವಸ್ಥೆ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ನಡೀತಾ ಇದೆ. ನಾವು ಆಯೋಜನೆ ಮಾಡುವಂತಹ ಸ್ಪರ್ಧೆಗಳು ಕೂಡ ಅದೇ ರೀತಿಯಲ್ಲಿ ಇದೆ. ಇಲ್ಲಿ ಆಯೋಜನೆ ಮಾಡುವಂತಹ ಸ್ಪರ್ಧೆಗಳು ಮಕ್ಕಳ ಪ್ರತಿಭೆಗಳನ್ನು ಹೊರತರುವಂತಹ ಪ್ರಯತ್ನಗಳು ಈ ಸ್ಪರ್ಧೆಯ ಮುಖಾಂತರ ನಡೀತಾ ಇದೆ. ಚಂದ ಬರಹ ಇರ್ಬೋದು, ಒಬ್ಬ ಮನುಷ್ಯನ ಬರಹವೇ ಅವನ ಜೀವನ ಯಾವ ರೀತಿ ಮುಂದುವರೆದಿದೆ ಅನ್ನೋದನ್ನು ತಿಳಿಸಿಕೊಡ್ತದೆ. ಅಂತ ಒಂದು ಬರಹವನ್ನ ಚಂದ ಮಾಡಿಸಿಕೊಳ್ಳುವಂತಹ ಒಂದು ಪ್ರತಿಭೆ ಇರುವಂತಹ ಮಕ್ಕಳಿಗೊಂದು ಚಂದ ಬರಹದ ಸ್ಪರ್ಧೆ, ಗಣೇಶನ ಚಿತ್ರವನ್ನ ರಚಿಸುವಂತಹ ಸ್ಪರ್ಧೆ, ಗಣೇಶನ ಮೂರ್ತಿಯನ್ನ ಆವೆ ಮಣ್ಣಿನಿಂದ ರಚನೆ ಮಾಡುವಂತಹ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ, ಭಗವದ್ಗೀತಾ ಕಂಠಪಾಠ ಸ್ಪರ್ಧೆ, ಭಕ್ತಿಗೀತೆ ಸ್ಪರ್ಧೆ, ಇಂಥ ಚೆಸ್ನಲ್ಲಿ ನಮ್ಮ ಮೆದುಳು ಅತ್ಯಂತ ಚುರುಕುಗೊಳ್ತದೆ. ಆ ರೀತಿ ಮಕ್ಕಳನ್ನ ಉದ್ದೀಪನಗೊಳಿಸಲಿಕ್ಕೆ ಚೆಸ್ ಸ್ಪರ್ಧೆ ಅಂತ ಸ್ಪರ್ಧೆಗಳು ಇಲ್ಲಿ ನಡೀತದೆ. ಈ ರೀತಿ ಪುತ್ತೂರಿನ ಈ ಗಣೇಶೋತ್ಸವ ಹತ್ತೂರಲ್ಲಿ ಪ್ರಸಿದ್ಧಿಗೊಂಡಿದೆ. 58ನೇ ವರ್ಷದ ಈ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಇಲ್ಲಿ ಗಣೇಶನ ಪ್ರತಿಷ್ಠಾಪನೆ ಕೂಡ ಈಗಾಗಲೇ ನೆರವೇರಿದೆ. 4 ದಿನ ನಿರಂತರ ಕಾರ್ಯಕ್ರಮ ಇದೆ.
ಅನ್ನದಾನದ ವ್ಯವಸ್ಥೆಯನ್ನ ಪ್ರಸಾದ ರೂಪದಲ್ಲಿ ಎಲ್ಲಿಗೆ ನಡೀಲಿಕ್ಕಿದೆ. ಇಲ್ಲಿ ಬಂದಂತ ಎಲ್ಲ ಭಕ್ತಾಭಿಮಾನಿಗಳಿಗೆ ಅವರು ಏನು ದೇವರಲ್ಲಿ ಇಚ್ಛೆ ಮಾಡ್ತಾರೆ ಅವರ ಮನೋಇಚ್ಛೆಗಳನ್ನ ಗಣಪತಿ ನೆರವೇರಿಸಿಕೊಡ್ಲಿ. ಇಲ್ಲಿ ಬಂದು ಸೇರಿದಂತ ಎಲ್ಲ ಸಜ್ಜನ ಬಂಧುಗಳಿಗೆ, ನಮ್ಮ ಪದಾಧಿಕಾರಿಗಳಿಗೆ, ಎಲ್ಲ ಕಾರ್ಯಕರ್ತರಿಗೆ ಅವನು ಸನ್ಮಂಗಲ ಉಂಟು ಮಾಡಲಿ ಅಂತ ಹೇಳ್ತಾ ನನ್ನೆರಡು ಪ್ರಾಸ್ತಾವಿಕ ಮಾತುಗಳನ್ನ ಕೊನೆಗೊಳಿಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ. ನಮ್ಮ ಹಿನ್ನೋಟದ ನಿಲುಕನ್ನು ಪ್ರಸ್ತುತಪಡಿಸಿದಂತಹ ರಾಮಚಂದ್ರ ಕಾಮತ್ ಹಿರಿಯ ಸದಸ್ಯರಿವರಿಗೆ ವಂದನೆಗಳು. ಈ ಸಭಾ ಕಾರ್ಯಕ್ರಮದ ಬಳಿಕ ರಂಗವಲ್ಲಿ ಹಾಗೂ ವಿಗ್ರಹ ರಚನೆ ಸ್ಪರ್ಧೆಯು ಸಭಾಭವನದ ಒಳಭಾಗದಲ್ಲಿ ನಡೆಯಲಿದೆ. ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಸ್ಪರ್ಧಾಳುಗಳು ತಮ್ಮ ಹೆಸರನ್ನು ನೋಂದಾಯಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡಿದಂತಹ ರವೀಂದ್ರ ದಕ್ಷ ಕನ್ಸ್ಟ್ರಕ್ಷನ್ ಇವರಿಂದ ಶುಭ ನುಡಿ. ಸ್ವಾಮಿ ಮಹಾಲಿಂಗೇಶ್ವರನ ಅಡಿದವರಗಳಿಗೆ ಶಿರಸಾಷ್ಟಾಂಗ ವಂದನೆಗಳನ್ನು ಸಲ್ಲಿಸಿ ವಿಘ್ನ ವಿನಾಶಕ ಮಹಾಗಣಪತಿಯ ಕೃಪಾಶೀರ್ವಾದವನ್ನು ಬೇಡುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಅನ್ಯ ಜವಾಬ್ದಾರಿಯನ್ನು ವಹಿಸಿರುವಂತಹ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಹಿಂದುತ್ವಕ್ಕಾಗಿ ತನ್ನೆಲ್ಲವನ್ನು ಸಮರ್ಪಣೆ ಮಾಡಿರುವಂತಹ, ನಾನು ಯಾರನ್ನು ಹೇಳ್ತಿದ್ದೇನೆ ಅಂತ ನಿಮಗೆಲ್ಲ ಗೊತ್ತಿರ್ತದೆ ಅಲ್ಲೋ ಡಾಕ್ಟ್ರೆ, ಹೀಗಿರ್ಬೇಕು ಮನುಷ್ಯನ ಜೀವನ ಅಂತ ನಾನು ಹೇಳುದು. ಏನು ಅಂತ ಹೇಳಿದ್ರೆ ಸಾಕು, ಯಾರು ಅಂತ ಗೊತ್ತಾಗಬೇಕು. ಏನು ಅಂತ ಹೇಳಿದ್ರೆ ಸಾಕು. ಒಬ್ಬ ಮನುಷ್ಯನ ಜೀವನದ ಬಗ್ಗೆ ಓದುವುದು, ಕೇಳುವುದು, ಇದಕ್ಕಿಂತ ಹೆಚ್ಚಾಗಿ ಅವನ ಜೀವನವನ್ನು ನೋಡುವುದು ಹೆಚ್ಚು ಅರ್ಥಪೂರ್ಣ ಆಗ್ತದೆ ಅಂತ ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರು ಪುತ್ತೂರಿನ ಬಾಲಗಂಗಾಧರ ತಿಲಕರೇ ಅವರು ಏನಂದ್ರೆ, ಭಾರತೀಯ ಜೀವನದ ಮೌಲ್ಯವೇ ಇದೆ. ನನಗೆಲ್ಲವೂ ಬೇಕು ಅಂತ ಹೇಳುವುದಕ್ಕಿಂತ ನಾನೇನು ಕೊಡಬಲ್ಲೆ ಅಂತ ಆಲೋಚನೆ ಮಾಡುವುದೇ ಹೆಚ್ಚು ಸೂಕ್ತ ಅಂತ ನನಗೆ ಕಾಣುದು. 2014ರಲ್ಲಿ ಮೊದಲ ಬಾರಿಗೆ NDA ಸರ್ಕಾರ ಬಂದಾಗ ಮೊದಲ ಭಾಷಣ ಅಲ್ಲಿ ನರೇಂದ್ರ ಮೋದಿ ಅವರು ಮಾಡಿದರು. ಅಲ್ಲಿ ಅವರೊಂದು ಮಾತನ್ನು ಹೇಳ್ತಾ ಇದ್ರು, ಎಲ್ಲೊಂದು ಕಡೆ ನೋಡಿದೆ ನೆನಪು ನನಗೆ. ಹಿಂದಿನ ಎಲ್ಲ ಸರ್ಕಾರಗಳಿಗೂ ನಮಗೂ ಇರುವಂತಹ ಒಂದು ಮೂಲಭೂತ ವ್ಯತ್ಯಾಸ ಏನು ಅಂತ ಅವ್ರು ಹೇಳಿದರು. ಬಹುಶಃ ನಾವು ನೆನಪಿಟ್ಟುಕೊಳ್ಬೇಕಾದ ವಿಷಯ ಅದು. ಹಿಂದಿನೆಲ್ಲ ಸರ್ಕಾರಗಳು ಈ ಸರ್ಕಾರ ನಡೆಸುವುದರಿಂದ ನನ್ನ ಪಾರ್ಟಿಗೆ, ನನ್ನ ಕುಟುಂಬಕ್ಕೆ, ನನ್ನ ಮನೆಗೆ ಅಥವಾ ನನ್ನ ಸಿದ್ಧಾಂತಕ್ಕೆ ಏನು ಲಾಭ ಆಗ್ತದೆ ಅಂತ ಆಲೋಚನೆ ಮಾಡಿದ್ರು. ಆದರೆ ಈ ಸರ್ಕಾರ ನಡೆಸುವವರು ನಮ್ಮಿಂದ ಈ ಸಮಾಜಕ್ಕೆ, ಈ ದೇಶಕ್ಕೆ, ಈ ಧರ್ಮಕ್ಕೆ, ಈ ಸಂಸ್ಕೃತಿಗೆ ಏನು ಕೊಡಬಲ್ಲೆ ಒಂದು ಆಲೋಚನೆ ಮಾಡುವಂಥ ಸರ್ಕಾರ ಅಂತ ಅವ್ರು ಹೇಳಿದರು. ಭಾರತೀಯ ಚಿಂತನೆಯ ಮೂಲಭೂತ ಒಂದು ಫಾರ್ಮ್ಯುಲಾ ಇದೆ. ನಾನು ಉಳಿದವರಿಗೆ ಏನು ಕೊಡಬಹುದು ಅಂತ. ಬಹುಶಃ ಗಣಪತಿಯ ಈ ರೀತಿಯ ಒಂದು ದೊಡ್ಡ ಆಂದೋಲನದ ಕಾರ್ಯಕ್ರಮದ ಒಂದು ಅನಿರೀಕ್ಷಿತ ಧ್ವಜಾರೋಹಣ ನನಗೆ ಸಿಕ್ಕಿದ್ದು ನನ್ನ ಭಾಗ್ಯ. ಅದು ಬಯಸದೇ ಬಂದ ಭಾಗ್ಯ. ಇದಕ್ಕೆ ನಿಜವಾಗಿ ಇದನ್ನು ಒಂದು ರೀತಿ ನಡೆದಾಡುವ ಗಣಪತಿ ಅಂತ ಹೇಳಬೇಕು ನನ್ನ ಡಾಕ್ಟರ್. ಅವರು ಮಾಡಬೇಕಾಗಿತ್ತು, ಆದರೆ ಅವರು ಇನ್ನೊಂದಷ್ಟು ಜನ ತರುಣರಲ್ಲಿ ಬೆಳೆಸಿದ್ದಾರೆ. ಎಲ್ಲವನ್ನು ಅವರೇ ಮಾಡ್ತಾ ಇಲ್ಲ. ಈಗ ಹಿಂದೆ ಕೂತ್ಕೊಂಡಿದ್ದಾರೆ ಅಷ್ಟೇ, ಅವರು ಕೂತಿದ್ದಾರೆ. ಈಗ ನಾವೆಲ್ಲ ಓಡಾಡ್ತಿದ್ದೀವಿ ಅಂದ್ರೆ ಅದರ ಅರ್ಥ ಒಂದು ಕಾರ್ಯಕ್ರಮದಿಂದ ಯಾವುದು ಆಗಬೇಕಾಗಿತ್ತು ಅದು ಆಗ್ತಾ ಇದೆ ಅಂತ. ಇದು ಸಂತೋಷ ನಮಗೆ. ಹಿಂದೆ ಅವರು ಓಡಾಡ್ತಾ ಇದ್ರು, ಇವತ್ತು ಅವರು ಕೂತಿದ್ದಾರೆ, ನಮ್ಮನ್ನು ಓಡಾಡಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಏನು ಆಗಬೇಕೋ ಅದು ಆಗ್ತಾ ಇದೆ. ಇದು ಸಂತೋಷ. ಇದು ಹೃದಯ ತುಂಬಿ ನಾನು ಹೇಳ್ತಾ ಇರೋದು. ನಾನು ನೋಡ್ತಾ ಇದ್ದೇನೆ, ನೂರಾರು ಕಾರ್ಯಕರ್ತರು, ತರುಣರು ಇದಕ್ಕೆ ಓಡಾಡ್ತಾ ಇದ್ದಾರೆ. ಒಬ್ಬರು ಚೀಲ ತಗೊಂಡು ಹೋಗ್ತಿದ್ದಾರೆ, ಒಬ್ಬರು ತಟ್ಟೆ ವ್ಯವಸ್ಥೆ ಮಾಡ್ತಾರೆ, ಒಬ್ಬರು ಚೇರ್ ಸರಿ ಮಾಡ್ತಾರೆ, ಒಬ್ಬರು ಸ್ಟೇಜ್. ಇದಾಗಬೇಕು. ಯಾವತ್ತು ಒಂದು ಸ್ವಾರ್ಥದ ಆಲೋಚನೆ ಇದ್ದಾಗ ಇದಾಗೋದಿಲ್ಲ. ಯಾವಾಗ ನಿಸ್ವಾರ್ಥದ ಆಲೋಚನೆ ಇರ್ತದೋ ಅವಾಗ ಇದಾಗ್ತದೆ. ಹಾಗಾಗಿ ನಮ್ಮ ನಿಸ್ವಾರ್ಥದ ಭಾವನೆ ಯಾರಿಗೆ ಮತ್ತು ಯಾಕೆ? ನಮ್ಮ ನಿಸ್ವಾರ್ಥದ ಭಾವನೆ ಹಿಂದುತ್ವಕ್ಕೆ.
ಹಿಂದುತ್ವ ಉಳಿಯದೇ ಹೋದ್ರೆ ಒಂದು ಯೋಚನೆ ಮಾಡ್ರಿ. ಈ ಬಾಂಗ್ಲಾದಲ್ಲಿ ಹೇಗಿದೆ ನೋಡಿ, ಬಾಂಗ್ಲಾದ ಪರಿಸ್ಥಿತಿ. ಅದು ಹಿಂದೆ ನಮ್ಮದೇ, ಬೇರೆ ಯಾರ್ದು ಅಲ್ಲ. ಇವತ್ತು ಹೇಗಾಯ್ತು? ಬದುಕಲಿಕ್ಕೆ ಸಾಧ್ಯನೇ ಇಲ್ವಲ್ಲ. ಭಾರತ ಉಳಿಬೇಕಾದ್ರೆ ಮತ್ತು ಜಗತ್ತು ಉಳಿಬೇಕಾದ್ರೆ ಹಿಂದುತ್ವ ಉಳಿಲೇಬೇಕು. ಬೇರೆ ಎಲ್ಲಿದೆ ಸ್ವಾಮಿ? ನಾನು ಬದುಕಬೇಕು, ನೀನು ಬದುಕಬೇಕು ಅಂತ ಹೇಳೋರು ಯಾರಿದ್ದಾರೆ ಜಗತ್ತಿನಲ್ಲಿ? ನಾನು ನಂಬಿದ ದೇವರೇ ಶ್ರೇಷ್ಠ, ಉಳಿದವ ಎಲ್ಲವೂ ಕೂಡ ಇದು ನಿಕೃಷ್ಟ, ನೀವು ನಂಬದೇ ಇದ್ರೆ ನಿಮ್ಮನ್ನು ಮುಗಿಸ್ತೇವೆ ಅಂತ ಹೇಳುವಂತ ಆಲೋಚನೆ ಇಡೀ ಜಗತ್ತಿನಾದ್ಯಂತ ಮೆರೀತಾ ಇದ್ರೆ, ಜಗತ್ತಿನ ಒಂದೇ ಒಂದು ಚಿಂತನೆ, ಜಗತ್ತಿನ ಒಂದೇ ಒಂದು ಆಲೋಚನೆ, ನಾನು ಸುಖವಾಗಿರ್ತೇನೆ, ನೀನು ಸುಖವಾಗಿರ್ಲಿಕ್ಕೆ ನಾನೇನು ಮಾಡಬೇಕು ಅಂತ ಕೇಳುವಂತ ಸಂಸ್ಕೃತಿ ಜಗತ್ತಲ್ಲಿ ಒಂದೇ ಒಂದು ಇರೋದು ಭಾರತದ ಸಂಸ್ಕೃತಿ, ಅದು ಹಿಂದೂ ಸಂಸ್ಕೃತಿ. ಹೀಗಾಗಿ ಇದು ಉಳಿಬೇಕಾದ್ರೆ ನಮಗೆ ಗಣಪತಿಯೇ ಬುದ್ಧಿ ಕೊಡಬೇಕು. ಅದಕ್ಕಾಗಿ ಗಣಪತಿಯನ್ನು ಬಾಲಗಂಗಾಧರ ತಿಲಕ ತಗೊಂಡು ಬಂದದ್ದು, ಬೇರೆ ಯಾರು ಸಿಗ್ಬೋದಾಗಿತ್ತು ಅವರಿಗೆ. ನೋಡಿ, ಗಣಪತಿ ವಿಚಿತ್ರ, ನೀವು ಹೇಳಿದ್ ನಾವು ನೋಡಿದ್ವಲ್ಲ, ಗಣಪತಿ ವಿಚಿತ್ರ ಸ್ವಭಾವ, ವಿಚಿತ್ರ ಆಕಾರ. ಯಾವ ದೇವರಿಗೆ ಈ ರೀತಿ ಒಂದು ಡಿಫ್ರೆಂಟ್ ಆಕಾರ ಇಲ್ಲ. ಇದು ಎಲ್ಲ ಒಂದೊಂದು ಕೂಡ ನಮಗೆ ಹಿಂದೂ ಸಮಾಜಕ್ಕೆ ಉಳಿಸ್ಲಿಕ್ಕೆ ಬೇಕಾದ ಶಕ್ತಿ ಕೊಡ್ತದೆ. ಕೈಯಲ್ಲಿ ಒಂದು ಹಗ್ಗ ಇದೆ. ಗಣಪತಿ ಹಗ್ಗ ಏನ್ ಮಾಡ್ಬೇಕು ಅಂತಂದ್ರೆ, ಹಿಂದುತ್ವದ ವಿಚಾರದ ಆಧಾರದಲ್ಲಿ ಇಡೀ ಚದುರಿ ಹೋಗಿರುವಂತ ಹಿಂದೂ ಸಮಾಜ ಇದೆಯಲ್ಲ, ಇದನ್ನು ಕಟ್ಟಿ ಹಾಕಬೇಕು. ಇದರ ಒಳಗಡೆ ಬರ್ಬೇಕು ನೀನು ಅಂತ ಹೇಳ್ಬೇಕು. ಒಂದು ಸೂತ್ರ ಇದು ಸಿಗಬೇಕು ನಮಗೆ. ನಿಮಗೆ ಸೂತ್ರ ಹಿಂದುತ್ವವೇ, ಅದು ಬಿಟ್ಟರೆ ಬೇರೆ ಏನಿದೆ? ಗಣಪತಿ ಕೈಯಲ್ಲಿ ಪುಸ್ತಕ ಇದೆ, ಎಚ್ಚರಿಸಬೇಕು. ನಮ್ಮ ಜ್ಞಾನಕ್ಕೆ ಬುದ್ಧಿಗೆ ಶಕ್ತಿ ಕೊಡಬೇಕು ಗಣಪತಿ. ಆ ಇಲಿಯನ್ನು ಕಾಲ್ನಡಿಗೆ ಹಾಕೊಂಡಿದ್ದಾನೆ. ನಮ್ಮ ದೌರ್ಬಲ್ಯಗಳಿದೆಯಲ್ಲ, ನನಗೇನು ಸಿಗ್ತದೆ ಅಂತ ಆಲೋಚನೆ ಮಾಡುವಂತ ದೌರ್ಬಲ್ಯ ಇದೆಯಲ್ಲ, ಇದನ್ನು ಮೆಟ್ಟಿ ಕಾಲಿನಡಿಗೆ ಹಾಕಬೇಕು. ಈ ಶಕ್ತಿ ನಮಗೆ ಗಣಪತಿ ಕೊಡಬೇಕು. ಒಂದು ಸೊಂಡಿಲಿದೆ, ಭಯಂಕರ ಪವರ್ಫುಲ್ ಒಂದು ಆಯುಧ ಅದು ಸೊಂಡಿಲು. ಆ ಸೊಂಡಿಲು ಏನ್ ಮಾಡ್ಬೇಕು ಅಂತಂದ್ರೆ, ಇಡೀ ಹಿಂದೂ ಸಮಾಜವನ್ನು ಸಂರಕ್ಷಣೆ ಮಾಡಲಿಕ್ಕೆ ಆ ಸೊಂಡಿಲಿನ ಶಕ್ತಿಯನ್ನು ಗಣಪತಿ ನಮಗೆ ಕೊಡಬೇಕು. ಸೊಂಡಿಲಿಗಿರುವಂತ ಶಕ್ತಿ, ಈ ಶಕ್ತಿಯನ್ನು ಗಣಪತಿ ಇಡೀ ಹಿಂದೂ ಸಮಾಜಕ್ಕೆ ಕೊಡಬೇಕು, ನಮ್ಮ ಕಾರ್ಯಕರ್ತರಿಗೆ ಕೊಡಬೇಕು, ಹಿಂದೂ ಸಮಾಜವನ್ನು ರಕ್ಷಣೆ ಮಾಡಲಿಕ್ಕಾಗಿ. ಹೀಗಾಗಿ ಗಣಪತಿಯ ಒಂದೊಂದು ಅಂಗದ ಸಂದೇಶವೂ ಕೂಡ ಅದು ಹಿಂದುತ್ವಕ್ಕಾಗಿ ನಮ್ಮ ಬದ್ಧತೆಯನ್ನು ಪುಷ್ಟಿಗೊಳಿಸಲಿಕ್ಕೆ, ಹಿಂದುತ್ವದ ಸಂರಕ್ಷಣೆಗೆ ನಾವು ಕಟಿಬದ್ಧರಾಗಲಿಕ್ಕೆ, ವಿಶುದ್ಧ ರಾಷ್ಟ್ರೀಯತೆಯ ರಕ್ಷಣೆಗೆ, ಇದಕ್ಕಾಗಿ ಗಣಪತಿ ನಮಗೆ ಶಕ್ತಿ ಕೊಡಬೇಕು. ಕೇಳಿ ಈ ವರ್ಷ 2024 ಈ ದೇಶದ 140 ಕೋಟಿ ಭಾರತೀಯರ 450-500 ವರ್ಷದ ಕನಸನ್ನು ಸಾಕಾರಗೊಳಿಸಿದಂಥ ವರ್ಷ. ಎಷ್ಟು ವರ್ಷ ಹೋರಾಡಿದ್ವಿ ರಾಮ ಮಂದಿರ ಆಗ್ಲಿಕ್ಕೆ, ನಾವು ಎಷ್ಟು ವರ್ಷ ಹೋರಾಟ ಮಾಡಿದ್ವಿ. ಆ ಕನಸನ್ನು ನನಸು ಮಾಡಿದಂತ ಒಂದು ಅತ್ಯಂತ ಸಂತೋಷದ ವರ್ಷ ಇದು 2024. ಅತ್ಯಂತ ಸಂತೋಷದ ವರ್ಷ. ಇನ್ನೂ ಉಳಿದಿದೆ. ಅದೆಷ್ಟು ಹಿಂದೂ ಮಂದಿರಗಳು ಇನ್ನೂ ಕೂಡ ಆ ದಾಸ್ಯದ, ಆಕ್ರಮಣದ ಆ ಚಿತ್ರವನ್ನು ಇಟ್ಕೊಂಡೇ ಇನ್ನೂ ಉಳಿದಿದೆ. ನಾವು ತಲುಪಬೇಕು, ಎಲ್ಲಿಗೆ ತಲುಪಬೇಕು ಅಲ್ಲಿಗೆ ನಾವು ತಲುಪಬೇಕು. ದೇವರೇ ನಮಗೆ ಶಕ್ತಿ ಕೊಡು, ನಿನ್ನನ್ನು ರಕ್ಷಣೆ ನಾವು ಮಾಡ್ತೇವೆ, ಅದಕ್ಕೆ ಚಿಂತನೆ ಬೇಡ ನಿಮಗೆ. ಯಾವತ್ತಿನವರೆಗೆ ನಮ್ಮ ಉಸಿರಿನಲ್ಲಿ ಹಿಂದುತ್ವ ಇದೆಯೋ, ಯಾವತ್ತಿನವರೆಗೆ ನಮ್ಮ ಉಸಿರಿನಲ್ಲಿ ಭಾರತೀಯ ಸಂಸ್ಕೃತಿಯ ಸುವಾಸನೆ ಇದೆಯೋ, ಅಲ್ಲಿ ತನಕ ನಿನ್ನನ್ನು ಭಂಜನ ಮಾಡಲಿಕ್ಕೆ ಇನ್ನೂ ಬಿಡುವುದಿಲ್ಲ. ಮಾಡಿದ್ದಾಯ್ತು. ಔರಂಗಜೇಬ ಮಾಡಿದ, ಗಜನಿ ಮಾಡಿದ, ಗೋರಿ ಮಾಡಿದ, ಅದು ಮಾಡಿದ ಕಾಲ ಮುಗೀತು. ಆದ್ರೆ ಇನ್ನಾಗಲಿಕ್ಕೆ ನಾವು ಬಿಡುವುದಿಲ್ಲ. ಇನ್ನು ನಮ್ಮನ್ನು ಮುಟ್ಲಿಕ್ಕೆ ಬಂದ್ರೆ, ನಮ್ಮ ದೇವರ ಕೈಯಲ್ಲಿ ಆಯುಧ ಯಾಕಿಟ್ಟದ್ದು? ಇದಕ್ಕೆ ಮುಟ್ಲಿಕ್ಕೆ ಬಂದ್ರೆ ಏನ್ ಮಾಡ್ತೇವೆ ಅಂತ ತೋರಿಸ್ಲಿಕ್ಕೆ ಅಷ್ಟೇ. ಅದನ್ನು ಮಾಡೇ ಮಾಡ್ತೇವೆ ನಾವು. ಅದರ ಜೊತೆಗೇನೆ ನಮ್ಮ ಸಮಾಜ ಕೂಡ ಸಾಕಷ್ಟು ಸುಧಾರಿಸಬೇಕಾದ ಅವಶ್ಯಕತೆ ಇದೆ. ನಮ್ಮಲ್ಲಿ ಬೇರೆ ಬೇರೆ ರೀತಿಯ ವೈರುಧ್ಯಗಳು, ವಿವಿಧತೆಗಳು, ಇದನ್ನು ಆನಂದಿಸಬೇಕಾಗಿತ್ತು ನಾವು. ಆದರೆ ದುರಂತ ಏನು ಅಂತಂದ್ರೆ, ನಮ್ಮಲ್ಲಿ ಆ ಜಾತಿಯವ ಈ ಜಾತಿಯವ ಅನ್ನುವಂಥ ಭೇದ, ನನಗೇನು ಸಿಗ್ತದೆ ಅನ್ನೋ ಸ್ವಾರ್ಥದ ಭಾವ, ಹಿಂದುತ್ವದ ಬಗ್ಗೆ ಜಾಗೃತಿ ಇಲ್ಲದಿರುವಂಥ ಒಂದು ಮಾನಸಿಕತೆ, ಒಂದು ರಾಜಕಾರಣದ ಒಂದು ಕೆಟ್ಟ ಒಂದು ದುರಾಸೆ, ಈ ಎಲ್ಲ ದೌರ್ಬಲ್ಯಗಳಿಂದ ನಾವು ಹೊರಗಡೆ ಬರಲೇಬೇಕಾಗಿದೆ. ಹಿಂದುತ್ವಕ್ಕಾಗಿ, ಕೇವಲ ಹಿಂದುತ್ವಕ್ಕಾಗಿ ಹೊರಗೆ ಬರಲೇಬೇಕಾಗಿದೆ. ನಮ್ಮಲ್ಲಿರುವಂಥ ಮೇಲು ಕೀಳು ಭಾವ, ಅಸ್ಪೃಶ್ಯ ಭಾವ, ಸಾಮರಸ್ಯದ ಸಮಾಜ ನಿರ್ಮಾಣ ಆಗಬೇಕು. ದೇಶದ ಪರಿಸರ ಜಾಗೃತಿ ಉಳಿಬೇಕು. ನಮ್ಮ ಕೌಟುಂಬಿಕ ಮೌಲ್ಯಗಳ ರಕ್ಷಣೆ ಆಗಬೇಕು. ಈ ರೀತಿ ಸ್ವದೇಶಿ ಭಾವ ನಿರ್ಮಾಣ ಆಗಬೇಕು. ನಮ್ಮಲ್ಲಿ ಶಿಸ್ತು, ಶಿಷ್ಟಾಚಾರ ಇದು ಬರಬೇಕು.
ಬಹುಶಃ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೂ 100 ವರ್ಷ ತುಂಬುವಂತ ಕಾಲ ಇದು. ಇಂಥ ಒಂದು ಪರ್ವಕಾಲ ಬಹುಶಃ ಇನ್ನು ಬರಲಿಕ್ಕಿಲ್ಲ. ಹಾಗಾಗಿ ಸಂಘದ 100ನೇ ವರ್ಷದ ಸಂದರ್ಭದಲ್ಲಿ ಇಡೀ ಸಂಘ ಯೋಚನೆ ಮಾಡಿದೆ. ದೊಡ್ಡ ಸಮಾವೇಶ, ಜಾತ್ರೆ, ಗೌಜಿ, ಗೊಂದಲ ಯಾವುದೂ ಇಲ್ಲ. ಬದಲಾಗಿ ಒಂದೊಂದು ಮನೆಗಳಲ್ಲಿ ಪರಿವರ್ತನೆಯ ಒಂದು ಬಿರುಗಾಳಿ ನಿರ್ಮಾಣ ಆಗಬೇಕು. ಅದಕ್ಕೆ ಸರಸಂಘ ಚಾಲಕರು ಸಂಘದ ಪ್ರಮುಖರು 5 ವಿಷಯಗಳನ್ನು ಹೇಳಿದ್ದಾರೆ. ಅದಕ್ಕೆ ಪಂಚ ಪರಿವರ್ತನೆ ಅಂತ ಕರೆದಿದ್ದಾರೆ. ಆ ಶಬ್ದಗಳನ್ನಷ್ಟೇ ಹೇಳಿ ಒಂದೊಂದು ವಾಕ್ಯ ಹೇಳಿ ನಾನು ಮುಗಿಸ್ತೇನೆ. ಮೊದಲನೇದು, ನಾನಾಗಲೇ ಹೇಳಿದಾಗ ಕೌಟುಂಬಿಕ ಮೌಲ್ಯಗಳು ರಕ್ಷಣೆ ಆಗಬೇಕು. ಇಡೀ ಜಗತ್ತಿನಲ್ಲಿ ಭಾರತಕ್ಕೆ ಮಾನ ಮರ್ಯಾದೆ ಗೌರವ ಇರುವುದು ಯಾಕಂತಂದ್ರೆ ಭಾರತೀಯ ಫ್ಯಾಮಿಲಿ ವ್ಯಾಲ್ಯೂಸ್ ಇದು ದುರ್ಬಲ ಆಗ್ತಾ ಇದೆ. ನಮಗೆ ಗೊತ್ತಿಲ್ಲದೇನೆ ಇಂಗ್ಲೆಂಡ್ ನಮ್ಮ ಮನೆಗೆ ಬಂದುಬಿಟ್ಟಿದೆ. ನಮಗೆ ಗೊತ್ತಿಲ್ಲದೇನೆ ಅಮೆರಿಕ ನಮ್ಮ ಕಿಸೆಯೊಳಗೆ ಬಂದುಬಿಟ್ಟಿದೆ. ನಮಗೆ ಭಾರತೀಯ ಮೌಲ್ಯಗಳಲ್ಲಿ ರಕ್ಷಣೆ ಮಾಡುವ ಮೂಲ ಯಾವುದು ಅಂತಂದ್ರೆ ಅದು ನಮ್ಮ ಮನೆ, ನಮ್ಮ ಕುಟುಂಬ. ನಮ್ಮ ಕೌಟುಂಬಿಕ ಮೌಲ್ಯಗಳು, ಶ್ರೇಷ್ಠ ಕೌಟುಂಬಿಕ ಮೌಲ್ಯಗಳು ರಕ್ಷಣೆ ಆಗಬೇಕು. ಅದಕ್ಕೋಸ್ಕರ ಕುಟುಂಬ ಪ್ರಬೋಧನ ಅಂತ ಒಂದು ವಿಷಯ ಇತ್ತು. ಎರಡನೇದು, ನಮ್ಮ ಪರಿಸರ. ಇಡೀ ಜಗತ್ತಿಗೆ ಪರಿಸರದ ಪಾಠವನ್ನು ಮಾಡಿದವರಿಗೆ ನಾವು. ಜಗತ್ತಿನ ಜನಕ್ಕೆ ನಾವು ಉಸಿರಾಡಬೇಕಾದ ಗಾಳಿಯ ಬಗ್ಗೆ ಪ್ರಜ್ಞೆಯೂ ಇಲ್ಲದೆ ಇರುವ ಕಾಲದಲ್ಲಿ ಅಶ್ವತ್ಥ ಮರಕ್ಕೆ ಪೂಜೆ ಮಾಡ್ತಾ ಇದ್ವಿ ನಾವು, ಅಶ್ವತ್ಥ ಮರಕ್ಕೆ ಉಪನಯನ ಮಾಡ್ತಾ ಇದ್ವಿ ನಾವು. ಇಂಥ ಶ್ರೇಷ್ಠ ಸಂಸ್ಕೃತಿ ನಾವು. ಸಸ್ಯಶಾಸ್ತ್ರದ ಬಗ್ಗೆ ವೇದ ಉಪನಿಷತ್ತುಗಳಲ್ಲಿ ಬರ್ತಾರೆ, ಪಾದಪ ಅಂತ ಬರ್ತಾರೆ. ಸಸ್ಯಕ್ಕೆ ಏನ್ ಹೇಳ್ತಾರೆ ಗೊತ್ತಾ? ಪಾದಪ ಅಂತ. ಪಾದಪ ಅಂದ್ರೆ ಪಾದದಿಂದ ಹೀರಿಕೊಂಡು ಬದುಕುವುದು ಪಾದಪ ಅಂತ. ಆಗಲೇ ಸಂಶೋಧನೆ ಮಾಡಿದ್ದಾರೆ, ನೀರನ್ನು ಬೇರೆ ರೀತಿ ಹೇಳ್ಕೊಳ್ಳಿಕ್ಕೆ ಆಗ್ತದೆ ಅಂತ. ಇದು ನಮಗೆ ಯಾರಿಗೆ ಗೊತ್ತಿದೆ? ಹಾಗಾಗಿ ಇಂಥ ಪ್ರಕೃತಿಯ ಸಂರಕ್ಷಣೆ ಮಾಡುವ ಜವಾಬ್ದಾರಿ ಜಗತ್ತಿನ ಬೇರೆ ಯಾವುದೇ ದೇಶಕ್ಕೆ ಇಲ್ಲದೇ ಇರಲಿ, ನಾವು ಮಾಡ್ತೇವೆ. ಅದನ್ನು ನಾವು ಮಾಡ್ತೇವೆ. ಪ್ರಕೃತಿ ಪೂಜಕರು ನಾವು. ಹಾಗಾದ್ರಿಂದ ನಮ್ಮ ಪ್ರಕೃತಿ ಸಂರಕ್ಷಣೆ ಆಗಬೇಕು, ಪರಿಸರ ಸಂರಕ್ಷಣೆ ಆಗಬೇಕು. ಎರಡನೇ ವಿಷಯ. ಮೂರನೇದು ಸಾಮರಸ್ಯ ಅಂತಿದೆ. ನಾನಾಗಲೇ ಹೇಳಿದೆ ಸೂಚ್ಯವಾಗಿ, ನಮ್ಮ ದೇಶದಲ್ಲಿರುವಂತಹ ಒಂದು ದೊಡ್ಡ ಸಂಗತಿ ಜಾತೀಯ ಕಾರಣದ ಅಸಮಾನತೆ. ಆ ಜಾತಿಯ ದಯ ಅಲ್ಪ, ಈ ಜಾತಿ ದಯ ಮುಲ್ಪ. ಅವನು ಒಳಗೆ, ಇವನು ಹೊರಗೆ. ಬೊಲ್ಲು ದಯ ಆಡೆ, ಕಪ್ಪು ದಯ ಈಡೆ. ಇದು ಹೊರಗಡೆ ಬರಬೇಕು. ಹಿಂದೂ ಸಮಾಜ ಒಂದಾಗಿ ನಿಲ್ಲಬೇಕು ಅಂತಂದ್ರೆ ಅದಕ್ಕೆ ನಮ್ಮ ಜಾತಿಯ ಅಸಮಾನತೆ, ಜಾತಿಯ ಅಸ್ಪೃಶ್ಯತೆ ಇದು ಹೊರಗಡೆ ಹೋಗ್ಬೇಕು. ಸಾಮರಸ್ಯದ ಭಾವ ನಿರ್ಮಾಣ ಆಗಬೇಕು. ಇದು ಮೂರನೇ ಸಂಗತಿ. ನಾಲ್ಕನೆಯದ್ದು, ಇಡೀ ಸಮಾಜದಲ್ಲಿ ಒಂದು ಸ್ವದೇಶಿ ಭಾವ ಜಾಗೃತ ಆಗಬೇಕು. ಇದು ನನ್ನದು. ನಾನು ಒಂದು ಪೆನ್ನು ತೆಗೆದುಕೊಳ್ಳಬೇಕಾದ್ರೆ ಯೋಚನೆ ಮಾಡಬೇಕು, ಈ ಪೆನ್ನು ತೆಗೆದುಕೊಳ್ಳುವುದರಿಂದ ಆ ಹಣ ಅಮೆರಿಕಕ್ಕೆ ಹೋಗ್ತದ, ಚೀನಾಕ್ಕೆ ಹೋಗ್ತದ, ಪಾಕಿಸ್ತಾನಕ್ಕೆ ಹೋಗ್ತದ, ಅಥವಾ ನನ್ನ ದೇಶದಲ್ಲಿ ಉಳಿತದ? ಇದು ಸ್ವದೇಶಿ ಖರೀದಿಗೆ ನಾನು ಹೇಳಿದ ಆರ್ಥಿಕ ವ್ಯವಸ್ಥೆ. ಇಡೀ ಸ್ವದೇಶಿ ಭಾವ, ಸ್ವದೇಶಿ ಚಿಂತನೆ ನಮ್ಮ ದೇಶದೊಳಗಡೆ ಬರಬೇಕು. ಇದು ನಾಲ್ಕನೇ ವಿಷಯ. ಐದನೆಯದ್ದು, ನಮ್ಮಲ್ಲಿ ಶಿಸ್ತು ಬರಬೇಕು. ಅದಕ್ಕೆ ಶಿಷ್ಟಾಚಾರ ಅಂತ ಕರೀತಾರೆ. ನಮ್ಮ ಶಾಲೆ ಕಾಲೇಜುಗಳಿಂದ ಹೇಳ್ಕೊಡ್ಬೇಕಾಗಿತ್ತು. ನಾವು ಎಲ್ಲ ಒಂದು ಪ್ರಸಾದ ತೆಗೆದುಕೊಳ್ಳಿ ಹೋಗ್ಬೇಕಾದ್ರೆ ಒಂದು ಲೈನ್ನಲ್ಲಿ ಹೋಗುವ ಅಂತ ನಮಗೆ ಅನಿಸೋದಿಲ್ಲ. ಬೈಕಿನಲ್ಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು ಅಂತ ನಮಗೆ ಅನಿಸೋದಿಲ್ಲ. ಸೀಟ್ ಬೆಲ್ಟ್ ಇಲ್ಲಂದ್ರೆ ಇಲ್ಲಿ ಕಾನೂನಿನ ಯಾವುದು ವ್ಯವಸ್ಥೆಗಳಿದಾವೋ ಅದು ಅನುಶಾಸನ ಇರ್ಬೋದು, ನಾವೇ ಮಾಡಿಕೊಂಡ ಕಾನೂನು ಇರ್ಬೋದು, ಅಥವಾ ಸಂವಿಧಾನದ ಕಾನೂನುಗಳಿರ್ಬೋದು. ಇದಕ್ಕೆ ನಾವು ಪಾಲನೆ ಮಾಡಬೇಕಿದೆ. ನಾವು ತಪ್ಪು ಮಾಡಬಾರ್ದು. ಇದಕ್ಕೆ ಸಾಮಾಜಿಕ ಶಿಷ್ಟಾಚಾರ, ನಾಗರಿಕ ಶಿಷ್ಟಾಚಾರ ಅಂತ ಹೇಳ್ತಾರೆ. ಇದನ್ನು ನಾವು ಬೆಳೆಸಬೇಕು. ಹಿಂದೂಗಳು ಹೇಗಿದ್ದಾರೆ ಅಂದ್ರೆ ಅದಕ್ಕೆ ಶಿಷ್ಟಾಚಾರದ ಉಲ್ಲಂಘನೆ ಅವರಿಂದ ಆಗ್ಲಿಕ್ಕಿಲ್ಲ ಅಂತ ಹೇಳಬೇಕು ಜನ. ಈ ರೀತಿ 5 ವಿಷಯಗಳು ನಾನು ರಿಪೀಟ್ ಮಾಡ್ತೇನೆ. ಮೊದಲನೇದು, ಕೌಟುಂಬಿಕ ಮೌಲ್ಯಗಳಿಗಾಗಿ ಕುಟುಂಬ ಪ್ರಬೋಧನ, ಪರಿಸರ ಸಂರಕ್ಷಣೆಗಾಗಿ ಪರ್ಯಾವರಣ, ಜಾತಿಯ ಅಸಮಾನತೆ ನಿವಾರಣೆ ಮಾಡೋದಕ್ಕೋಸ್ಕರ ಸಾಮರಸ್ಯ, ಸ್ವದೇಶಿ ಭಾವ ನಿರ್ಮಾಣ ಮಾಡೋದಕ್ಕೋಸ್ಕರ ಸ್ವದೇಶಿ, ಮತ್ತು ನಮ್ಮ ಡಿಸಿಪ್ಲಿನ್, ಸೋಷಿಯಲ್ ಡಿಸಿಪ್ಲಿನ್, ಇದಕ್ಕಾಗಿ ನಾಗರಿಕ ಶಿಷ್ಟಾಚಾರ. ಸಂಘ 100 ವರ್ಷ ಆದಾಗ ಹೀಗೆ ಆಲೋಚನೆ ಮಾಡಿದೆ. ಇದನ್ನು ನಾವೆಲ್ಲರೂ, ಯಾವ ಭಾಷಣವೂ ಬೇಕಾಗಿರುವುದಿಲ್ಲ ಇದಕ್ಕೆ. ಇದನ್ನು ನಾವು ಸ್ವಹಿತ, ಸ್ವ ಇಚ್ಛೆಯಿಂದ, ಸ್ವಚಿಂತನೆಯಿಂದ ಇದನ್ನು ನಾವು ಅಳವಡಿಸಿಕೊಳ್ಬೇಕು. ತನ್ಮೂಲಕ ಇಡೀ ಜಗತ್ತು ನಮಗೆ ಯಾವುದಕ್ಕೆ ಗೌರವ ಕೊಡ್ತಾ ಇದೆಯೋ ಆ ಗೌರವ ಮತ್ತೆ ಸಿಗಬೇಕು. ನಾವು ಪ್ರಾರ್ಥನೆಯಲ್ಲಿ ಹೇಳ್ತೀವಲ್ಲ, ಪರಂ ವೈಭವಂ ನೇತುಮೇ ತತ್ಸ್ವರಾಷ್ಟ್ರಂ. ಜಗತ್ತಿನಲ್ಲಿ ಭಾರತ ಪರಮ ವೈಭವದ ಸ್ಥಿತಿಗೆ ಹೋಗ್ಬೇಕು. ಪರಮ ವೈಭವ ಅಂತಂದ್ರೆ ನಮ್ಮ ಆರ್ಮಿಯನ್ನು ತೆಗೆದುಕೊಂಡೋಗಿ ಆ ದೇಶ ಈ ದೇಶವನ್ನೆಲ್ಲ ಪುಡಿ ಮಾಡಿ ಜಗತ್ತಿನಲ್ಲಿ ದೊಡ್ಡಣ್ಣ ಆಗೋದು ಪರಮ ವೈಭವ ಅಲ್ಲ. ಜಗತ್ತಿನ ಜನಕ್ಕೆ ಯಾವ ಮಾನವೀಯ ಮೌಲ್ಯಗಳು, ಯಾವ ಕೌಟುಂಬಿಕ ಮೌಲ್ಯಗಳು, ಇದರ ಮುಖಾಂತರ ಜಗತ್ತನ್ನು ಸರಿ ಮಾಡುವಂತ ಸಾಮರ್ಥ್ಯ, ತಾಕತ್ತು ಮತ್ತು ಅರ್ಹತೆ ಇದಿದ್ರೆ ಭಾರತಕ್ಕೆ ಮಾತ್ರ. ಆ ಅರ್ಹತೆಯನ್ನು ನಾವು ಪಡೆಯುವುದೇ ಭಾರತದ ಪರಮ ವೈಭವ. ಹೀಗಾಗಿ ಈ ದಾರಿಯಲ್ಲಿ ಸಾಗುವುದಕ್ಕೋಸ್ಕರ
ಗಣಪತಿ ನಮಗೆ ಶಕ್ತಿ ಕೊಡಬೇಕು. ಗಣಪತಿ ಮಾತ್ರ, ಯಾಕಂತಂದ್ರೆ ವಿಘ್ನ ವಿನಾಶಕವ. ಸಮಾಜಕ್ಕೆ ಬಂದಿರುವಂತ, ಹಿಂದೂ ಸಮಾಜಕ್ಕೆ ಬಂದಿರುವಂತ ವಿಘ್ನವನ್ನು ನಿವಾರಣೆ ಮಾಡಲಿಕ್ಕೆ ಗಣಪತಿ ನೀನೇನು ಮಾಡಬೇಡ, ನಮಗೆ ಶಕ್ತಿ ಕೊಡು ಸಾಕು, ಮಾಡ್ತೇವೆ ನಾವು ಅದನ್ನು. ಹಾಗಾಗಿ ಅಂತ ಮೊದಲ ಪೂಜಕನಿಗೆ ನನಗೊಂದು ಅವಕಾಶ ದೇವರಿಗೆ ಕೊಟ್ಟದ್ದು, ಅದಕ್ಕೆ ಎಲ್ಲರಿಗೂ ವಂದಿಸಿ ಎಲ್ಲ ಹಿರಿಯರ ವಿಶೇಷವಾಗಿ ಪ್ರಸಾದರ ಕಾಲಿಗೆ ನಮಸ್ಕಾರ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಹಿಂದುತ್ವದ ಸಂರಕ್ಷಣೆ, ಸಾಮರಸ್ಯತೆ, ಶಿಸ್ತು, ಹಾಗೆಯೇ ನಮ್ಮ ಸಮಿತಿಯ ಬೆನ್ನೆಲುಬು ಡಾಕ್ಟರ್ MK ಪ್ರಸಾದ್ ಇವರ ಬಗ್ಗೆ ಉಲ್ಲೇಖವನ್ನು ಮಾಡಿದಂತಹ, ವಿವಿಧ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದಂತಹ ರವೀಂದ್ರ ದಕ್ಷ ಕನ್ಸ್ಟ್ರಕ್ಷನ್ ಅಧ್ಯಕ್ಷರು, ಆಡಳಿತ ಮಂಡಳಿ, ವಿವೇಕಾನಂದ ಪದವಿ ಪೂರ್ವ ಕಾಲೇಜ್ ಇವರಿಗೆ ಸಮಿತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇದೀಗ ಅಧ್ಯಕ್ಷೀಯ ಮಾತು ನಮ್ಮ ಸಮಿತಿಯ ಉಪಾಧ್ಯಕ್ಷರಾದ ರವೀಂದ್ರ ಶೆಟ್ಟಿ ನುಡಿಯಾಳ್ ಇವರಿಂದ. ಸ್ವಾಮಿ ಮಾಲಿಂಗೇಶ್ವರ ದೇವರನ್ನು ಸ್ಮರಿಸುತ್ತಾ, ಅದೇ ರೀತಿ ಗಣಪತಿ ದೇವರನ್ನು ಸ್ಮರಿಸುತ್ತಾ, ಅದೇ ಭಕ್ತರಿದ್ದಾರೆ, ವೇದಿಕೆಯಲ್ಲಿರುವ ಗಣ್ಯರು. ವಿಶೇಷವಾಗಿ ನನಗೆ ಕೂಡ ರವೀಂದ್ರ ಅವರು ಹೇಳಿದರು, ಅನ್ಎಕ್ಸ್ಪೆಕ್ಟೆಡ್ ಏನಾದ್ರು ಸಿಕ್ಕಿದೆ. ನಾನು ಕೂಡ ಇವತ್ತು ವೇದಿಕೆಯಲ್ಲಿ ಕೂತ್ಕೊಳ್ಳೋದೇ ಅಲ್ಲ, ಅದು ಚಾಯ್ ಸಿಕ್ಕಿದೆ ಅನ್ಎಕ್ಸ್ಪೆಕ್ಟೆಡ್. ಈಗ ಮೈಕ ಕೊಟ್ಟಿದ್ದಾರೆ, ಮಾತಾಡಿ. ನಾವು ಅವರಿಗೆಲ್ಲ ಸ್ಟಡಿ ಉಂಟು, ಮಾತಾಡಿ ನಾವು ಅಷ್ಟು ಮಾತಾಡೋರು ಕೂಡ ಅಲ್ಲ. ಏನು ಒಂದು ಮಾತಾಡಬೇಕಾಗುತ್ತೆ ಆಗುದಿಲ್ಲ ಅಂತ ಹೇಳಲಿಕ್ಕಾಗುದಿಲ್ಲ. ಏನಂತ ಹೇಳಿದ್ರೆ, ಪತ್ರಕರ್ತ ಮಿತ್ರರಿದ್ದಾರೆ, ನಿಮ್ಮ ಹೆಸರನ್ನು ಹೇಳಿಕೊಂಡು ಈಗ ಸ್ವಾತಂತ್ರ್ಯಕ್ಕೆ ಹೋರಾಡಿದವರು ಯಾರಂತಿದ್ರೆ ಮಹಾತ್ಮ ಗಾಂಧಿ ನೇತೃತ್ವ ವಹಿಸಿಕೊಂಡಿದ್ದಾರೆ. ಬಾಲಗಂಗಾಧರವರು ಹಿಂದೂ ಸಂಘಟನೆಗೆ ಒಂದು ಗಣೇಶೋತ್ಸವವನ್ನು ಮಹಾರಾಷ್ಟ್ರದಲ್ಲಿ ಇದು ಮಾಡಿ ಇದೀಗ ಇಡೀ ಪ್ರಪಂಚದಲ್ಲಿ ಹಬ್ಬಿದೆ ಸಂಘಟನೆ ಮಾಡಲಿಕ್ಕೆ ಅಂತ. ಆದರೆ ಮಹಾತ್ಮ ಗಾಂಧಿಯವರಿಗೆ ಪ್ರಧಾನಮಂತ್ರಿ ಆಗ್ಬೋದಿತ್ತು, ಅವತ್ತು ರಾಷ್ಟ್ರಪತಿ ಆಗ್ಬೋದಿತ್ತು. ಆದರೆ ಅವರಿಗೆ ಅವರು ಬೇಕಾದಂತಂದ್ರೆ ಸ್ವಾತಂತ್ರ್ಯ ಭಾರತಕ್ಕೆ ಬೇಕು ಅಂತ. ಅದು ಇಲ್ಲಿ ನಮ್ಮ ಮುಖ್ಯಮಂತ್ರಿ ಆಗಿದ್ದವರಿದ್ದಾರೆ, MP ಆದವರಿದ್ದಾರೆ, ಅವರೆಲ್ಲ MP ಆಗಿದ್ದಾರೆ, ಹೆಸರು ಹೇಳಿಕೊಂಡಿದ್ದಾರೆ ಮತ್ತು ಬೇಕಾದ ಕಿಸೆ ಕೂಡ ಗಟ್ಟಿ ಮಾಡಿಕೊಂಡಿದ್ದಾರೆ. ಆದರೆ ಇವರಿಗೆಲ್ಲ ಬೆಳೆಸಲಿಕ್ಕೆ ಒಂದು ಜನಪ್ರತಿನಿಧಿ ಆಗ್ಬೇಕಿದ್ರೆ ಈ ತಾಲೂಕಾಗ ವಿಸ್ತಾರವಾಗಿತ್ತು, ಕಡಪದವರೆಗೆ ಇತ್ತು, ಇಲ್ಲಿ ಎಲ್ಲಿ ವಿಟ್ಲಲ್ಲಿ ಎಲ್ಲ ಅಲ್ಲಿಂದ ಮುಂದೆ ಇತ್ತು. ಹಾಗೆಲ್ಲ ಇರುವಾಗ ಭದ್ರಕೋಟೆ ಇತ್ತು ವಿರೋಧ ಪಕ್ಷದ. ಹಾಗೆಲ್ಲ ಇರುವ ಸಂದರ್ಭದಲ್ಲಿ ಇಲ್ಲಿ ಕೂಡ ವಿರೋಧ ಪಕ್ಷವನ್ನು ನಿರ್ನಾಮ ಮಾಡಿ ನಾವು ಈ ಹಿಂದುತ್ವದ ನಮ್ಮ ಜನಪ್ರತಿ ಆಗ್ಬೇಕಂತ ಸರ್ವಸ್ವವನ್ನು ತ್ಯಾಗ ಮಾಡಿ ಹಳ್ಳಿಗೆ ಹೋಗಿ ನಮ್ಮ ಪ್ರತಿನಿಧಿ ಆಗಬೇಕು, ನಮ್ಮ ಹಿಂದುತ್ವದ ಸಪೋರ್ಟ್ ಮಾಡುವಂತ ಪ್ರತಿನಿಧಿ ನಮ್ಮ ಪುತ್ತೂರಲ್ಲಿ ಆಗ್ಬೇಕಂತ ಹೋರಾಡಿದ ಅವರನ್ನೆಲ್ಲ ಈಗ ಹೊಗಳಿದ್ರು, ಅವರ ಹೆಸರನ್ನೆಲ್ಲ ಎತ್ತಿದ್ರು. ಈ ಗಣೇಶೋತ್ಸವದಲ್ಲಿ ಖಾಲಿ ಗಣೇಶೋತ್ಸವ ಉತ್ಸವ ಮಾತ್ರ ಮಾಡುವುದಲ್ಲ, ಇದರಲ್ಲಿ ಬೇಕಾದಷ್ಟು ಸಾರ್ವಜನಿಕ ಕೆಲಸ ಕೂಡ ಈ ಸಮಿತಿಯಿಂದ ಆಗ್ತಾ ಉಂಟು. ರಕ್ತದಾನ ಆಗ್ತದೆ ಉಂಟು, ಮನೆಗೆ ಮನೆ ಕೊಡುವಂತ ವ್ಯವಸ್ಥೆ ಉಂಟು. ಇದಕ್ಕೆಲ್ಲ ಕಾರಣಕರ್ತರು ಡಾಕ್ಟರ್ ಪ್ರಸಾದ್ ಅವರು. ಅದೇ ಎರಡು ಮಾತಿದೆ. ಯಾಕೆಂದ್ರೆ ಹೇಳಿದ್ರೆ ಈಗ ಬಾಕಿಯವರು MP MLA ಮತ್ತು ಇವರೇ ಸರ್ವ ಎಲ್ಲ ಕಳೆದುಕೊಂಡು ಈಗ ಪಾಪ ಏನು ಹೇಳ್ತಾರೆ, ತೋಟ ಕೂಡ ಪೂರ ಕೊಂಡಿಲ್ಲ. ಈಗ ಡಾಕ್ಟರ್ ಸ್ವಲ್ಪ ಧೈರ್ಯ ಇರುವುದಿಲ್ಲ, ಪೂರ ಭಾರಿ ಬೇಸದ ಮಾತಾಡಿ ಹೇಳ್ತಾ ಇದ್ದಾರೆ. ಮತ್ತೆ ಅವರ ಕ್ಲಿನಿಕಲ್ಲಿ 10 ರೂಪಾಯಿ, ಈಗ ಮೊನ್ನೆ ಕೂಡ ಹೇಳಿದ್ದಾರೆ ಅದು ಸಾಕಾಗಲ್ಲ, ಇವತ್ತು 50 ರೂಪಾಯಿ ಮಾಡಿದ್ದೇನೆ. ಮತ್ತೆ ನಾನು ಏನು ಮಾಡಲಿಲ್ಲ. ಇಲ್ಲಿ ಔಷಧಿ ಬಂದ್ರೆ ಸ್ವಲ್ಪ ಡಾಕ್ಟರ್ ಹೇಳಿದ್ರೆ ಸ್ವಲ್ಪ ಕಮ್ಮಿ ಮಾಡಿ, ಅದನ್ನು ಸ್ವಲ್ಪ ಅರ್ಥ ಮಾಡುವಂತ ಅವರು ಹೇಳ್ತಾರೆ. ಇಂಥ ತ್ಯಾಗ ನಮ್ಮ ಗಾಂಧಿ ಅವ್ರಿಗೆ ಅಧಿಕಾರ ಬೇಡ ಹೇಳುವ ಪ್ರಕಾರ ನಮ್ಮ ಗಾಂಧಿ ಯಾರು? ಪ್ರಸಾದ್ ಭಂಡಾರಿ ಅವರು. ಇವರು ಏನೋ ಮಾಡ್ಬೇಕಿತ್ತು, ಪುತ್ರಲ್ಲಿ ಅರ್ಧ ಪುತ್ರ ಇವರಿಗೆ ಇದು ಮಾಡ್ಬೋದಿತ್ತು, ದೊಡ್ಡ ಹಾಸ್ಪಿಟಲ್ ಕಟ್ಬೋದಿತ್ತು. ಇವರು ಕಟ್ಟಿದ ಹಿಂದುತ್ವ ನಮ್ಮ ಹಿಂದೂಗಳಿಗೆ ಅನ್ಯಾಯ ಆದ್ರೆ ಅದಕ್ಕೆ ಜೀವ ಕೊಟ್ಟು ನಾನಾಗಿ ಹೋಗಿ ನನ್ನ ಹಿಂದೂಗಳಿಗೆ ಯಾರು ತೊಂದರೆ ಮಾಡಿ ನನಗೆ ಗುಂಡು ಹೊಡೀರಿ, ಪೊಲೀಸ್ ಸ್ಟೇಷನ್ ಮತ್ತದಕ್ಕೆ ಹೋಗಿ ತ್ಯಾಗ ಮಾಡಿದವರು ಪ್ರಸಾದ್ ಅವರು. ಈಗ ನನಗೆ ಸ್ವಲ್ಪ
ಮಾತಾಡ್ಬೇಕಾದ್ರೆ ಸುಳ್ಳು ಗೊತ್ತಿದೆ ಅನ್ಕೊಂಡು ಸ್ವಲ್ಪ ಪಾಯಿಂಟ್ ಹೇಳಿದ್ರು ನಾವೆಲ್ಲ ನೀವೆಲ್ಲ ಅದರಲ್ಲಿ ಪರಗಿದವಲ್ಲ ಮಾರೆ, ನಾವು ಅದಕ್ಕೆಲ್ಲ ಹೋಗೋರಲ್ಲ, ನಿಮ್ಮಲ್ಲಿ ಎಲ್ಲ ರೆಡಿ ಇರ್ಬೋದು, ನನಗೆ ಕೂಡ ಗೊತ್ತಿದ್ದೆ ನಾನು ಕೂಡ ಪಾಯಿಂಟ್ ಅನ್ನು ಕಲೆಕ್ಟ್ ಮಾಡ್ತಿದ್ದೆ. ಅದೇ ರೀತಿ ಈ ಗಣೇಶೋತ್ಸವದ ಬಗ್ಗೆ ಇದು 40 ವರ್ಷದಿಂದ ಇದರ ನೇತೃತ್ವವನ್ನು ವಹಿಸಿದವರು ಡಾಕ್ಟರ್ ಪ್ರಸಾದ್ ಅವರು. ಅದಕ್ಕೆ ಮೊದಲು ಇದರ ಹಿನ್ನೆಲೆ ಇದೊಂದು ಸಂಘ, ಈ ಸಂಘದ ಇತಿಮಿತಿಯಲ್ಲಿ ಇದು ಕಾರ್ಯಕ್ರಮ ಹಾಕಿಕೊಂಡು ಬಂದಂತ ಇದು. ಈಗ ಕೂಡ ಇದು ಸಂಘದ ಮೇಲೆ ಯಾರಿಗೂ ಹೋಗ್ಲಿಕ್ಕಿಲ್ಲ. ಅವರು ಈಗ ಹೇಳ್ತಾರೆ, ಈಗ ಓಮಡ್ ಪೈ ಅವರು ಅವ್ರಿಗೆ ಏನೋ ಒಂದು ಅನೌನ್ಸ್ಮೆಂಟ್ ಬರ್ಲಿಕ್ಕೆ ಆಗ್ಲಿಲ್ಲ, ಅದಕ್ಕೆ ನಾವು ನೀನು ಆಗಿಲ್ಲ ಶಿಸ್ತು ಉಂಟು, ಅದಕ್ಕೆ ಅವರು ಅಲ್ಲಿ ಸಂಘದಿಂದ ಒಂದು ಕೊಡ್ತಾರೆ, ಅಲ್ಲಿ ಯಾರು ಅವರು ಓಪನ್ ಪೈಗೆ ಬರ್ಲಿಕ್ಕೆ ಆಗುದಿಲ್ಲ, ಅಧ್ಯಕ್ಷ ರವೀಂದ್ರ ಅವರನ್ನು ನೀವು ಕೂಡ ಧ್ವಜಾರೋಹಣ ಮಾಡಿ ಅಂತ. ಅದು ಸಂಘದ ಶಿಸ್ತು. ಅದೇ ಪ್ರಕಾರ ಇಲ್ಲ ನಾನು ಮಾಡ್ಬೋದು ನನ್ನದು ಹೇಳಿದ್ರು, ಅಣ್ಣ ನೀನು ಇಲ್ಲ ಹಾಗೆ ಇರ್ಲಿಕ್ಕೆ ಇಲ್ವೋ ಅಂತ ನಾನು ಕೂಡ ಚರ್ಚೆ ಮಾಡ್ತಾ ಇದ್ದೇನೆ ನನ್ನ ಅಧ್ಯಕ್ಷ, ಇಲ್ವೋ ಹಾಗೆ ಬರ್ಲಿಕ್ಕೆ ಉಂಟಾ ಇಲ್ವೋ ಏನು ಎಂತದಂತ. ಮತ್ತೆ ಅದು ರವೀಂದ್ರ ಸ್ವಲ್ಪ ಒಂದೇ ಹೆಸರಾಗಿ ಅದು ರವೀಂದ್ರ ಆ ರೀತಿಯಾಗಿ ಸ್ವಲ್ಪ ಇದಾಯಿತು. ಅದೇ ರೀತಿ ಈ ಗಣೇಶೋತ್ಸವದ ಬಗ್ಗೆ ಎಲ್ಲ ಅದರ ಪ್ರಾಸಂಗಿಕ ಹೇಳಿದ್ದಾರೆ. ಇನ್ನು ಈ ಗಣೇಶೋತ್ಸವ ಅವರಿಗೀಗ ಬಾರಿ ಏನಂತ ಇದ್ರೆ ಸ್ವಲ್ಪ ನೀವು ಮುಂದೆಸಿ ನಮ್ಮ ಯುವಕರಿಗೆಲ್ಲ ಸ್ವಲ್ಪ ಶಕ್ತಿ ತುಂಬಿದ್ದಾರೆ ನೋಡಿ. ಈಗೆಲ್ಲ ನಾವು ಅದಕ್ಕೆ ಫೌಂಡೇಶನ್ ಹಾಕಿಟ್ಟಿದ್ದೇವೆ. ಇದರಲ್ಲಿ ಕೊಂಡೋಗಲು ಸ್ವಲ್ಪ ಸುಲಭ ಉಂಟು, ಇದಕ್ಕೆ ಬಜೆಟ್ ಸ್ವಲ್ಪ ದೊಡ್ಡದು. ಆ ಬಜೆಟ್ಗೆ ಕೂಡ ನಾನು ವ್ಯವಸ್ಥೆ ಸ್ವಲ್ಪ ಮಾಡಿಟ್ಟಿದ್ದೇನೆ. ನೀವು ಹೋದ್ರೆ ಆಯ್ತು, ರಸೀದು ಬರೆದು ಕೊಡಿ, ಡಾಕ್ಟರ್ ಹೆಸರು ಹೇಳಿ. ಅದೇ ರೀತಿ ನಾನು ದಯಾನಂದ ನಾವು ಕೂಡ ಅಲ್ಲಿ ಹೋಗುವಾಗ ಪ್ರತಿ ಡಾಕ್ಟರ್ ಗಣೇಶೋತ್ಸವ ಅಂತ ಹೇಳಿ ನಮ್ಗೆ ಭಾರಿ ರೆಸ್ಪೆಕ್ಟ್ ಕೊಡ್ತಾರೆ. ಭಾರಿ ಹಣ ಕೇಳಿದಷ್ಟು ಎಷ್ಟು ಅದು ಬರೀ ಕಳೆದ ವರ್ಷ ಅದನ್ನು ನೀಟಾಗಿ ಬಂದು ಕ್ಯಾಶ್ ಅನ್ನು ಕೊಡುವಂತ ಇದು ನಮ್ಮ ಇದು ಆ ಪದ್ಧತಿಯಾಗಿ ಉಂಟು. ಅದೇ ರೀತಿ ಇನ್ನು ನಮಗೆ ಮಾತಾಡಲಿಕ್ಕೆ ಜಾಸ್ತಿ ಟೈಮ್ ಕೂಡ ಇಲ್ಲ. ಇಲ್ಲಿ ನಡೆದಿರುವ ಇವತ್ತು ಸೂರ್ಯನ ಕಾರ್ಯಕ್ರಮ ಆಯಿತು. ಇನ್ನು 4ನೇ ದಿವಸದವರೆಗೆ ಕಾರ್ಯಕ್ರಮ ನಡೆಯಲಿಕೊಂಡು ಎಲ್ಲರೂ ಭಾರಿ ಅವರವರ ಶಕ್ತಿಯನುಸಾರ ಎಲ್ಲ ಕೆಲಸ ಮಾಡಿದ್ದಾರೆ. ಡಾಕ್ಟರ್ಗೆ ಕೂಡ ಏನಾಗಿದೆ ಎಂತಾಗಿದೆ ಏನು ಕೇಳ್ತಾ ಇದ್ದಾರೆ. ಅದೇ ರೀತಿ ಈ ಕೆಲಸಕ್ಕೆ ದೇವರ ಅನುಗ್ರಹದಿಂದ ಇದು 4ನೇ ದಿವಸ ಕೂಡ ಒಳ್ಳೆ ರೀತಿಯ ಇದಕ್ಕೆ ದೇವರ ಸಹಕಾರ ಸಿಕ್ಕಲಿ ಅಂತ ಹೇಳಿಕೊಂಡು ಇಲ್ಲಿ ಬಂದಂತ ಕೇಂದ್ರದ ಎಲ್ಲ ಭಗತ್ ಭಕ್ತರಿಗೆ ಇನ್ನೊಮ್ಮೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಒಂದು ಮಾತನ್ನು ಕೊನೆಗೊಳಿಸುತ್ತೇನೆ. ಜೈ ಮಾಡಿದಂತಹ ರವೀಂದ್ರ ಶೆಟ್ಟಿ ನುಳಿಯಾಳ ಉಪಾಧ್ಯಕ್ಷರು ಇವರಿಗೆ ವಂದನೆಗಳು. ಇದೀಗ ಸಭಾ ಕಾರ್ಯಕ್ರಮದ ಕೊನೆಯ ಧನ್ಯವಾದ ಸಮರ್ಪಣೆ ಪೂವಪ್ಪ ನಾಯ್ಕ್ ಇವರಿಂದ. ಓಂ ಶ್ರೀ ಮಾಲಿಂಗೇಶ್ವರಾಯ ನಮಃ. ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಮಾಲಿಂಗೇಶ್ವರ ದೇವ ಕೊಟ್ಟಾರ ಪುತ್ತೂರು 58ನೇ ವರ್ಷದ ಗಣೇಶೋತ್ಸವದ ಶುಭಾಶಯಗಳು. ನಮ್ಮ ಸಮಿತಿಯ ಗೌರವಾಧ್ಯಕ್ಷರಾದ ಶ್ರೀಯುತ ಡಾಕ್ಟರ್ ಎಂ ಕೆ ಪ್ರಸಾದ್ ಇವರಿಗೆ ಭಂಡಾರಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ನಮ್ಮ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಸುಜೀಂದ್ರ ಪ್ರಭುಗಳಿಗೆ ನಿಮ್ಮೆಲ್ಲರ ಪ್ರೀತಿಯ ಪೂರ್ವಕವಾದ ಧನ್ಯವಾದಗಳು. ಇವತ್ತು ಧ್ವಜಾರೋಹಣ ಮಾಡಿದಂಥ ರವೀಂದ್ರ ರೈ ದಕ್ಷ ಕನ್ಸ್ಟ್ರಕ್ಷನ್ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷರು ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಪ್ರಾಸ್ತಾವಿಕ ಭಾಷಣ ಮಾಡಿದಂಥ ನಮ್ಮ ಸಮಿತಿಯ ಸದಸ್ಯರಾದ ರಾಮಚಂದ್ರ ಪ್ರಭು ಕಾಮತ್ರವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಸ್ವಾಗತ ಭಾಷಣ ಮಾಡಿದ ವಿದ್ಯಾಗೌರಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳು. ಪ್ರಾರ್ಥನೆ ಮಾಡಿದ ಅಕ್ಷಯಗೌಡ KL ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ನಮ್ಮ ಸಮಿತಿಯ ಕಾರ್ಯಾಧ್ಯಕ್ಷರಾದ ರಾಧಾಕೃಷ್ಣ ನಂದಿಲ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ನಮ್ಮ ಸಮಿತಿಯ ಉಪಾಧ್ಯಕ್ಷರಾದ ರವೀಂದ್ರ ಶೆಟ್ಟಿ ನುಳಿಯಾಳ ಇವತ್ತಿನ ಅಧ್ಯಕ್ಷೀಯ ಭಾಷಣ ಮಾಡಿದಂಥ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ನಮ್ಮ ಸಮಿತಿಯ ಕಾರ್ಯದರ್ಶಿಯಾದಂಥ ಅಶೋಕ್ ಕುಂಬ್ಳೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮ ನಿರೂಪಣೆ ಮಾಡಿದಂಥ ನೀಲಂತ್ ಕುಮಾರ್ ಇವರಿಗೆ ನಮ್ಮ ಸಮಿತಿಯ ಜೊತೆ ಕಾರ್ಯದರ್ಶಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳು. ನನ್ನ ಧನ್ಯವಾದ ಭಾಷೆಯನ್ನು ಕೊನೆಗೊಳಿಸುತ್ತೇನೆ. ಸಭಾ ಕಾರ್ಯಕ್ರಮ ಈಗ ಮುಕ್ತಾಯಗೊಂಡಿದೆ. ಇನ್ನು ಸಿಂಪಲ್ ಮೆಲೋಡೀಸ್ ಇವರಿಂದ ಭಜನಾ ಕಾರ್ಯಕ್ರಮ ಮುಂದುವರಿಯುವುದು. Bye.
ವರ್ಷದ ಗಣೇಶೋತ್ಸವ ಇಂದಿನಿಂದ 4 ದಿನಗಳ ಕಾಲ ಪ್ರಾರಂಭಗೊಳ್ಳಲಿದೆ. ಕಾರ್ಯಕ್ರಮ ಭಜನಾ ತಂಡವನ್ನು ಸಮಿತಿ ಪರವಾಗಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ನಮ್ಮ ಸಮಿತಿಯ ಅಧ್ಯಕ್ಷರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕಾಗಿ ವಿನಂತಿ ಮಾಡುತ್ತೇವೆ. ಕಾರ್ಯಕ್ರಮ ಭಜನಾ ತಂಡವನ್ನು ಸಮಿತಿ ಪರವಾಗಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ನಮ್ಮ ಸಮಿತಿಯ ಅಧ್ಯಕ್ಷರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕಾಗಿ ವಿನಂತಿ ಮಾಡುತ್ತೇವೆ. ಭಜನಾ ಕಾರ್ಯಕ್ರಮವನ್ನು ಸುಜೀಂದ್ರ ಪ್ರಭು ಇವರು ದೀಪ ಬೆಳಗಿಸುವುದರ ಮೂಲಕ ಭಜನಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಈ ಸರ್ತಿ ಮೊದಲ ಬಾರಿಗೆ ವಜ್ರ ಮಾತಾ ಭಜನಾ ತಂಡ ಮೇಘ ಭಜನಾ ತಂಡ ನಡೆಸ್ತಾ ಇದ್ದಾರೆ. ಅದೇ ರೀತಿ ಪ್ರತಿದಿನ ಆಗುವಂಥ ಭಜನಾ ಕಾರ್ಯಕ್ರಮ ಒಳ್ಳೆಯದಾಗಲಿ ಅಂತ ಹೇಳಿ ದೇವರನ್ನು ಪ್ರಾರ್ಥಿಸ್ತಾ ಇದ್ದಾರೆ. ದೀಪ ಬೆಳಗಿಸುವುದರ ಮೂಲಕ ಭಜನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಸಮಿತಿಯ ಅಧ್ಯಕ್ಷರಾದಂತಹ ಸುಜೀಂದ್ರ ಪ್ರಭು ಹಾಗೂ ಕಾರ್ಯಾಧ್ಯಕ್ಷರಾದಂತಹ ರಾಧಾಕೃಷ್ಣ ದಿಲ್ಲ ಇವರಿಗೆ ವಂದನೆಗಳು. ಇನ್ನು ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವಜ್ರಮಾತ ಭಜನಾ ತಂಡ ಇವರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಹಾಗೆ ವೇದಿಕೆಗೆ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಗೌರಿ ಕುಂಡ
ಭಾರತಾಂಬೆಯ ಮಡಿಲಿನಲ್ಲಿ ನಲಿಯುವ ಮಕ್ಕಳು ಭಾರತ ದೇಶದ ಘನತೆ ಗೌರವಗಳನ್ನು ಎತ್ತಿ ಹಿಡಿದು ದೇಶಪ್ರೇಮವನ್ನು ಮೆರೆಸಲಿ ಎಂಬ ಆಶಯದಂತೆ ಇದೀಗ ನಿಮ್ಮ ಮುಂದೆ ಭಾರತಾಂಬೆಗೆ ನೃತ್ಯ ನಮನ. Thank you.
ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಅಖಂಡ ಭೂಮಂಡಲದ ಚರಾಚರಗಳ ಸೃಷ್ಟಿಕರ್ತ ಬ್ರಹ್ಮನಾದರೆ ಸ್ತುತಿಕಾರ ವಿಷ್ಣು, ಅಂತೆಯೇ ಲಯಕಾರನೇ ತಾಂಡವ ರುದ್ರಶಿವ. ಶಿವನ ರೂಪಗಳು ಭಿನ್ನ ಭಿನ್ನ. ಕಷ್ಟಗಳು ಎದುರಾದಾಗ ಮೆಟ್ಟಿ ನಿಲ್ಲಲು ನೆರವಾಗುವ ಪಂಚಾಕ್ಷರಿ ಮಂತ್ರವೇ ಓಂ ನಮಃ ಶಿವಾಯ ಮಂತ್ರ. ಉಗ್ರ ತಪಸ್ಸಿಗೆ, ಭಕ್ತನ ಮುಕ್ತ ಪ್ರೀತಿಗೆ ಬಹುಬೇಗ ಒಲಿಯುವನು ಪರಮೇಶ. ಇದೀಗ ಮಹಾದೇವನನ್ನು ಸ್ತುತಿಸುತ್ತಾ ಬರುತ್ತಿದ್ದಾರೆ ನಮ್ಮ ನೃತ್ಯ ತಂಡ. ಕೈಲಾಸದಿಂದ ಸೇರಿತು ಭೂಗೋಳ, ತಕ್ಕ ಧಿಂಹೋರಿಯ ರೂಪದ ನಂದಿಯ ನಿಂತು ನೋಡಿತು ಪಾತಾಳ. ಬ್ರಹ್ಮನೆ ಬಂದು ಶಿವನ ಕಾಲಿಗೆ ಗೆಜ್ಜೆಯ ಕಟ್ಟಿದ ಆನಂದ. ಅರೆ ವಿಷ್ಣುವು ಬಂದು ವೀಣೆಯ ನಿಂತು ಮೀಟಿದ ನೋಟವ ಬಲು ಚಂದ. ಏಳು ಕುದುರೆ ಏರಿ ನಿಂದ ನೋಡಲು ಸೂರ್ಯ ಬಂದಾನು. ನಾರಗಳೆಲ್ಲ ತಪ್ಪಿ ಕಥಾರವ ಹಾಕಲು ನಿಂತಾವು. ಗೌರಮ್ಮನ ಜೊತೆ ಕಾಲು ಬೆರೆಸಿ ಆನಂದದಿ ತಾಂಡವ ಶಿವ ಕುಣಿದಾಡುವ ಸ್ವಾಮಿ ನಂ ನಂ ಭೋಲೆ. 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 ಕೈಯಲ್ಲಿ ಹಿಡಿದು ಜಗವ ಸುತ್ತಿವೆ ಮಾಲಿಂಗ. ಚಂದ ಮಾಮ ಶಿರವನೇರಿ ಹುಣ್ಣಿಮೆ ಹೂವೇ ಆಗ್ಯಾನೋ. ಆ ಗಂಗಮ್ಮ ಕೋಪ ತಾಪ ತಣಿಸಲೆಂದೇ ಕುಂತಾಡೋ. ನಾಗರ ಕೊರಳಲ್ಲಿಟ್ಟು ನರ್ತನ ಮಾಡುವೆ ನೀನೇ ಓ ಲಿಂಗ. ಕೋಟಿ ದೇವರುಗಳ ದೈವ ನೀನೇ ಸೋಮನಾಗಲಿಂಗ. ಗೌರಮ್ಮನ ಜೊತೆ ಕಾಲು ಬೆರೆಸಿ ಆನಂದದಿ ತಾಂಡವ ಶಿವ ಕುಣಿದಾಡುವ ಸ್ವಾಮಿ ನಂ ಭೋಲೆ. ಕುಣಿದಾಡುವ ಸ್ವಾಮಿ ನಂ ಭೋಲೆ. ಕುಣಿದಾಡುವ ಸ್ವಾಮಿ ನಂ ಭೋಲೆ. ಕುಣಿದಾಡುವ ಸ್ವಾಮಿ ನಂ ಭೋಲೆ. ಮಚ್ಚಿನ ಬೆಟ್ಟದಿ ಸ್ಫಟಿಕ ಜ್ಯೋತಿರ್ಲಿಂಗ ಕೇದಾರನಾಗನ ಸ್ವರೂಪ. ನಂಜನ ಗೂಡಲಿ ನಂಜುಂಡೇಶ್ವರ ಮಳೆಯರಿ ಕುಂತ ಮಾತಪ್ಪ. ಕಾಶಿಯ ವಿಶ್ವನಾಥನು ನೀನೇ, ಕಾಳಹಸ್ತಿಯಲ್ಲಿ ಶ್ರೀಕಂಠ. ಶ್ರೀಶೈಲ ಬೆಟ್ಟದಿ ಶ್ರೀ ಮಲ್ಲಿಕಾರ್ಜುನ, ಕೋಟಿಲಿಂಗೇಶ್ವರ ನೀನಪ್ಪ. ರಾಮೇಶ್ವರದಲ್ಲಿದ್ದು ವರವ ನೀಡಲು ನಿಂತವ ನೀನಂತೆ. ಭಾರತ ನೆಲೆಗಲೆಂದು ದ್ವಾದಶ ಜ್ಯೋತಿರ್ಲಿಂಗವು ನೀನಂತೆ. ಗೌರಮ್ಮನ ಜೊತೆ ಕಾಲು ಬೆರೆಸಿ ಆನಂದದಿ ತಾಂಡವ ಶಿವ ಕುಣಿದಾಡುವ ಸ್ವಾಮಿ ನಂ ಭೋಲೆ. ಕುಣಿದಾಡುವ ಸ್ವಾಮಿ ನಂ ಭೋಲೆ. ಕುಣಿದಾಡುವ ಸ್ವಾಮಿ ನಂ ಭೋಲೆ. ಕುಣಿದಾಡುವ
ನಮಸ್ತೇಶು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿಯನ್ನು ಸಂಪತ್ತಿನ ಅಧಿದೇವತೆ ಎಂದು ಪೂಜಿಸುತ್ತೇವೆ. ಮಹಾಲಕ್ಷ್ಮಿಯು ಸಂಪತ್ತು ಮತ್ತು ಸಮೃದ್ಧಿಯ ಪ್ರತೀಕವಾಗಿದ್ದಾಳೆ. ಕಮಲವನ್ನೇ ತನ್ನ ಆಸನವಾಗಿರಿಸಿಕೊಂಡ ಇವಳನ್ನು ಪದ್ಮ, ಕಮಲ, ಪದ್ಮಮುಖಿ, ಪದ್ಮಾಕ್ಷಿ, ಪದ್ಮಸುಂದರಿ ಎಂದು ನಾನಾ ಹೆಸರುಗಳಿಂದ ಕರೆಯುವರು. ಭಕ್ತರ ಅಭೀಷ್ಟಗಳನ್ನು ಈಡೇರಿಸಿ ಸಂಪದ್ಭರಿತಲನ್ನಾಗಿ ಮಾಡುವ ಮಹಾಲಕ್ಷ್ಮಿಯನ್ನು ಅಭಯವರದೇ ಭಾಗ್ಯಲಕ್ಷ್ಮಿ ಬಾರಮ್ಮ ಎಂದು ಕೊಂಡಾಡಲು ಬರುತ್ತಿದ್ದಾರೆ ನಮ್ಮ ಮಕ್ಕಳು. ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯ 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 ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಕಾಲ್ಗಳ ಧ್ವನಿಯ ತೋರುದ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುದ ಹೆಜ್ಜೆಯ ಕಾಲ್ಗಳ ಧ್ವನಿಯ ತೋರುದ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುದ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆ ಒಲಗಿನ ಬೆಣ್ಣೆಯಂತೆ ಭಾಗ್ಯ ಲಕ್ಷ್ಮೀ ಬಾರಮ್ಮ. ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆ ಒಲಗಿನ ಬೆಣ್ಣೆಯಂತೆ ಭಾಗ್ಯ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ಬಾರಮ್ಮ. ಕನಕ ವೃಷ್ಟಿಯ ಕರಗಿದ ಬಾರೆ ಮನಗೆ ಮಾನವ ಸಿದ್ಧಿಯ ತೋರೆ ಕನಕ ವೃಷ್ಟಿಯ ಕರಗಿದ ಬಾರೆ ಮನಗೆ ಮಾನವ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜನಿ ಹೊರೆವ ಜನಕ ರಾಜನ ಕುಮಾರಿ ಬಾರೆ ಭಾಗ್ಯ ಲಕ್ಷ್ಮೀ ಬಾರಮ್ಮ. ದಿನಕರ ಕೋಟಿ ತೇಜನಿ ಹೊರೆವ ಜನಕ ರಾಜನ ಕುಮಾರಿ ಬಾರೆ ಭಾಗ್ಯ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ಬಾರಮ್ಮ. ಅತ್ತಿತ್ತಗಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಅತ್ತಿತ್ತಗಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಕೊಲೆಯುವ ಪುತ್ಥಳಿ ಬೊಂಬೆ ಭಾಗ್ಯ ಲಕ್ಷ್ಮೀ ಬಾರಮ್ಮ. ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಕೊಲೆಯುವ ಪುತ್ಥಳಿ ಬೊಂಬೆ ಭಾಗ್ಯ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ಬಾರಮ್ಮ. ಸಂಖ್ಯ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯಲ್ಲಿ ತಿರುಗುತ್ತ ಬಾರೆ ಸಂಖ್ಯ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯಲ್ಲಿ ತಿರುಗುತ್ತ ಬಾರೆ ಕುಂಕುಮಾಗಿದ ಪಂಕಜ ಲೋಚನ ವೆಂಕಟ ರಮಣನ ಪಟ್ಟದ ರಾಣಿ ಭಾಗ್ಯ ಲಕ್ಷ್ಮೀ ಬಾರಮ್ಮ. ಕುಂಕುಮಾಗಿದ ಪಂಕಜ ಲೋಚನ ವೆಂಕಟ ರಮಣನ ಪಟ್ಟದ ರಾಣಿ ಭಾಗ್ಯ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ಬಾರಮ್ಮ. ಸಕ್ಕರೆ ತುಪ್ಪದ ಕಾಳುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪದ ಕಾಳುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ
ನಮ್ಮಮ್ಮ ನೀ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯ 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 ಲಕ್ಷ್ಮೀ ಬಾರಮ್ಮ ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಕೃಷ್ಣನ ಕೊಳ್ಳಲ ಗಾನದ ಮಾಧುರ್ಯಕ್ಕೆ ಸೋಲದ ಮನಗಳೇ ಇಲ್ಲ. ಬೆಣ್ಣೆ ಚೋರ ಕೃಷ್ಣನ ಬಾಲ್ಯದ ಆಟ ತುಂಟಾಟಗಳನ್ನು ಬಣ್ಣಿಸಲು ಪದಗಳೇ ಸಾಲದು. ಶ್ಯಾಮಲ ವರ್ಣನು ದನಗಾಹಿಯಾಗಿಯೂ ಕುಣಿದಾಡಿದ ನಂದಕಿಶೋರ. ಭಗವದ್ಗೀತೆಯ ಸಾರದ ಮೂಲಕ ಜಗತ್ತಿಗೆ ಧರ್ಮವನ್ನು ಸಾರಿದ ಪರಮಾತ್ಮ ಶ್ರೀಕೃಷ್ಣ. ಇದೀಗ ಕುಣಿದಾಡೋ ರಂಗ ಎನ್ನುವ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ ನಮ್ಮ ವಿದ್ಯಾರ್ಥಿ ತಂಡ.
ಮೆಟ್ಟಿ ಕಾಳಿಂಗನ ಪಣಿಯಲಿ ಬಲಿಯ ಮೆಟ್ಟಿ ಕಾಳಿಂಗನ ಪಣಿಯಲಿ ಕುಳಿದು ನಾಟ್ಯವ ನಾಡಿನಾಗ ಬಲಿಯ ಮೆಟ್ಟಿ ಕಾಳಿಂಗನ ಪಣಿಯಲಿ ಏಕದಂತ ಮಹಾಕಾಯಂ ಲಂಬೋದರ ಗಜಾನನಂ ವಿಘ್ನನಾಶಕರ್ಮದೇವಂ ಹೇರಂಭಂ ಪ್ರಣಮಾಮ್ಯಹಂ. ಆದಿಪೂಜಿತ ಪ್ರಥಮ ವಂದಿತ ಗಣೇಶನು ಮೋದಕ ಪ್ರಿಯ. ಗಣೇಶನಿಗೆ ಗರಿಕೆಯು ಬಲು ಪ್ರಿಯ. ಭಕ್ತರ ಮೊರೆಯನ್ನು ಕೇಳಲು ಓಡೋಡಿ ಬರುವನು. ಸಿದ್ಧಿ ಬುದ್ಧಿಯ ಕರುಣಿಸಿ ಧೈರ್ಯದ ದಾರಿಯ ತೋರಿಸುವವನು ಏಕದಂತನು. ಪಾರ್ವತಿ ನಂದನ ಗಣೇಶನನ್ನು ನೃತ್ಯದ ಮೂಲಕ ಸ್ತುತಿಸಲು ಮುಂದಾಗಿದ್ದಾರೆ ನಮ್ಮ ವಿದ್ಯಾರ್ಥಿನಿಯರು. ಆನಂದನ ತನ ಗಣಪತಿ 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 ಆನಂದನ ತನ ಗಣಪತಿ
58ನೇ ವರ್ಷದ ಗಣೇಶೋತ್ಸವವು ಇಂದಿನಿಂದ 4 ದಿನಗಳ ಕಾಲ ಕಾರ್ಯಕ್ರಮ ಭಜನಾ ತಂಡವನ್ನು ಸಮಿತಿಯ ಪರವಾಗಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ನಮ್ಮ ಸಮಿತಿಯ ಅಧ್ಯಕ್ಷರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕಾಗಿ ವಿನಂತಿ ಮಾಡುತ್ತೇವೆ. ಭಜನಾ ಕಾರ್ಯಕ್ರಮವನ್ನು ನಲಿ ನಲಿದಾಡುತ್ತ ಬಂದನ ನಲಿ ನಲಿದಾಡುತ್ತ ಬಂದನ ಬೊಮ್ಮನು ಸಲುಗಿಯುಳು ಭಯರ ಕಂಡನ ಬೊಮ್ಮನು ಸಲುಗಿಯುಳು ಭಯರ ಕಂಡನ ಬೊಮ್ಮನು ಸಲುಗಿಯುಳು ಭಯರ ಕಂಡನ ಸೊಬಗಿನ ಮಂದರ ಸೊಬಗಿನ ಮಂದರ ತಾನಿ ತಾನ ತಾನಿ ತಂದನ ತಾನಿ ತಂದನ ತಾನಿ ತಂದನ ಭೂರಮೆಗೆ ಮರುಜನ್ಮವ ನೀಯುವ ಭೋರ್ಗರೆದು ಸುರಿಯುವ ವರುಣ ವಸುಂಧರೆ ಸೌಗಂಧಿತಳು ಎಂದೆನಿಸಲು ಕೃಪೆ ತೋರುವ ಮುಗುಳು ನಗೆಯ ಅರುಣ. ಇಂತಹ ಸುಂದರ ಸೊಗಡು ಕಣ್ತುಂಬಿಕೊಳ್ಳುವುದು ಪ್ರಕೃತಿಯಲ್ಲಿ. ಜಗದ ಒಡಲಿನ ಹಸಿವನ್ನು ನೀಗುವ ಭೂಮಿ ತಾಯಿಯ ಮಣ್ಣಿನ ಮಕ್ಕಳು ಪ್ರಕೃತಿಯ ಸೊಬಗನ್ನು ಆಸ್ವಾದಿಸುತ್ತಾ ಹೆಜ್ಜೆಯನ್ನಿಡುತ್ತಿದ್ದಾರೆ ಇದೀಗ ನಿಮ್ಮ ಮುಂದೆ.
ದಾಸನಂದಂ ಕಣ್ಣೀಡು ಜೋಡಂದಂ ದಂದನ ದನ ದನಾರೆ ನದಿ ನದಿ ಪೂಗಿದವೆಲ್ಲ ಅಲೆಲೈ ಆಶನೂಯನ ಮುತ್ತು ಹಲಲೆ ಶೂರನ ತೇಲಿ ಆಡಾಲ ಧನ ಧನ ದಂದನ ದನ ದಂದನ ದನ ದನಾರೆ ಧನ ಧನ ದಂದನ ದನ ದಂದನ ದನ ದನಾರೆ ಧನ ಧನ ದನ ಧನ ದಂದನ ದನ ದನಾರೆ ಧನ ಧನ ದಂದನ ದನ ದಂದನ ದನ ಮುಗಿಸುವ ಮುನ್ನ ಒಂದು ಮಾತು. ಪ್ರತಿ ಮನೆಯಲ್ಲಿ ಪ್ರಹ್ಲಾದ ಶಿವಾಜಿ ಅಂತ ಮಕ್ಕಳು ಮರೆಯಾಗುವ ಮುನ್ನ, ಪ್ರತಿ ಮನೆಯಲ್ಲೂ ರಾಮ ಲಕ್ಷ್ಮಣರಂತ ಅಣ್ಣ ತಮ್ಮಂದಿರು ಮರೆಯಾಗುವ ಮುನ್ನ, ಪ್ರತಿ ಮನೆಯಲ್ಲಿ ಸೀತೆ ಸಾವಿತ್ರಿ ಅಂತ ಪಾತಿವ್ರತೆಯರು ಮರೆಯಾಗುವ ಮುನ್ನ, ಪ್ರತಿ ಮನೆಯಲ್ಲಿ ಜೀಜಾಬಾಯಿ ಅಂತ ತಾಯಿ ಮರೆಯಾಗುವ ಮುನ್ನ, ಪ್ರತಿ ಮನೆಯಂಗಳದಲ್ಲಿರುವ ತುಳಸಿ ಕಟ್ಟೆ ಮರೆಯಾಗುವ ಮುನ್ನ, ಪ್ರತಿ ದೇವಾಲಯದ ಶಿಖರದಲ್ಲಿ ಹಾರಾಡುವ ಭಾಗವಧ್ವಜ ಮರೆಯಾಗುವ ಮುನ್ನ, ಓ ನನ್ನ ಸಜ್ಜನ ಹಿಂದೂ ಬಾಂಧವರೇ, ಬನ್ನಿ ಸಂಸ್ಕಾರ ಸಂಸ್ಕೃತಿಯುತ್ತ ಭವ್ಯ ಹಿಂದೂ ರಾಷ್ಟ್ರವನ್ನು ಕಟ್ಟೋಣ, ಇಂಡಿಯಾ ಭಾರತವಾಗಲಿ ಎಂದು ಹಾರೈಸೋಣ ಎನ್ನುತ್ತಾ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲಾ ವಿದ್ಯಾರ್ಥಿನಿಯರು ನಡೆಸಿಕೊಟ್ಟ ವಿವೇಕ ನೃತ್ಯಾರ್ಪಣಂ ತಮ್ಮೆಲ್ಲರಿಗೂ ಕೂಡ ಅನುಮತಿಯನ್ನು ಮೇರೆಗೆ ಪೂರ್ಣ ವಿರಾಮವನ್ನು ನೀಡುತ್ತಿದ್ದೇವೆ. ಜೈ ಹಿಂದ್. ಎಲ್ಲ ವಿದ್ಯಾರ್ಥಿಗಳು ಕೂಡ ವೇದಿಕೆಯಾಗಿ ಬಂದು ಬರಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಎಲ್ಲ ವಿದ್ಯಾರ್ಥಿಗಳು ವೇದಿಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಎಲ್ಲ ಸಜ್ಜನ ನನ್ನ ಬಂಧುಗಳು ಕೂಡ ಎದ್ದು ನಿಂತು ಒಂದು ಸಲ ನಾವು ಭಾರತ ಮಾತೆಗೆ ಜೈಕಾರವನ್ನು ಹಾಕೋಣ. ಎಲ್ಲರೂ ಕೂಡ ನಮ್ಮ ದೇಶ ಇಂದು ಉಳಿಬೇಕು ಅಂತ ಹೇಳಿದ್ರೆ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಇನ್ನು
ಇನ್ನು ಮುಂದೆಯೂ ಕೂಡ ಈ ರೀತಿಯ ಮಕ್ಕಳ ಕಾರ್ಯಕ್ರಮಗಳು ಮೂಡಿಬರಲಿ, ಅದರ ಮೂಲಕ ಹಿಂದೂ ಸಮಾಜದ ಒಳಿತಿಗೆ ಒಂದು ಸಂದೇಶವಾಗಲಿ ಎನ್ನುವಂಥ ಆಶಯದೊಂದಿಗೆ ನಿಮಗೆ ಸಮಿತಿಯ ವತಿಯಿಂದ ಕೃತಜ್ಞತಾಪೂರ್ವಕವಾಗಿರತಕ್ಕಂಥ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಎಲ್ಲರೂ ಕೂಡ ದಯವಿಟ್ಟು ಕೂತ್ಕೊಳ್ಳಿ, ತಮ್ಮ ಆಸನವನ್ನ ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಸುತ್ತ ಓಂ ಗಣೇಶಾಯ ನಮಃ. ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಮಹಾಲಿಂಗೇಶ್ವರ ದೇವಸ್ಥಾನದ ವಟಾರ ಪುತ್ತೂರು ಹಿಂದುತ್ವದ ಮೂಲಕ ಎಲ್ಲರನ್ನು ಒಂದುಗೂಡಿಸಬೇಕೆಂಬ ಉದ್ದೇಶದಿಂದ ಬಾಲಗಂಗಾಧರನಾಥರವರು ಪ್ರಾರಂಭಿಸಿದಂತಹ ಗಣೇಶೋತ್ಸವವು ಇದೀಗ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ವಟಾರದ ಸಮಿತಿಯ ವತಿಯಿಂದ 58 ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಾ ಇರುವ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಮೊದಲನೇ ದಿನದ ಸಭಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಂಡಿದ್ದೇವೆ. ಈ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರನ್ನು ಕೂಡ ಅತ್ಯಂತ ಪ್ರೀತಿ ಆಗಮಿಸಿರತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರನ್ನು ಕೂಡ ಅತ್ಯಂತ ಪ್ರೀತಿ
ಸಭಾ ಕಾರ್ಯಕ್ರಮವನ್ನು ಏರ್ಪಟ್ಟಿದೆ. ದೇವಸ್ಥಾನದ ಇಂದಿನ ಈ ಕಾರ್ಯನಿರ್ವಹಣಾಧಿಕಾರಿಯಾಗಿ ಧಾರ್ಮಿಕ ಸಭೆಯಲ್ಲಿ ನಮ್ಮೊಂದಿಗೆ ಮಾಡ್ತಿರುವಂತಹ ನಮ್ಮ ನವೀನ್ ಭಂಡಾರಿ 2010ರಲ್ಲಿ ಮಾಲಿಂಗೇಶ್ವರ ದೇವಸ್ಥಾನದ ಸರ್ಕಾರಿ ಸೇವೆಗೆ ಕಾರ್ಯನಿರ್ವಹಣಾಧಿಕಾರಿಯಾಗಿ ಬಂಟ್ವಾಳದಲ್ಲಿ ಆರ್ಥಿಕ ಮಾಡ್ತಿರುವಂತಹ ನಮ್ಮ ಶ್ರೀನಂತರ ತಾಲೂಕು ಪಂಚಾಯತಿಯಲ್ಲಿ 2018ರಲ್ಲಿ ಸೇರಿ ಬಂಟ್ವಾಳದಲ್ಲಿ ಅಭಿವೃದ್ಧಿ ಆರ್ಥಿಕ ಅಧಿಕಾರಿಯಾಗಿ ತದನಂತರ ತಾಲೂಕು ಪಂಚಾಯಿತಿಯಲ್ಲಿ 2018ರಲ್ಲಿ ಸಹಾಯ ನಿರ್ದೇಶಕರಾಗಿ 2019ರಲ್ಲಿ ತಾಲೂಕು ಪಂಚಾಯಿತಿಯ ಕಾರ್ಯ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಆಸೀನರಾಗಿದ್ದಾರೆ ವಿನಾಯಕ್ ಕುಮಾರ್ ಖಂದರ್ಕ. ಶ್ರೀಯುತರು ಮೂಲತಃ ಸುಳ್ಯ ತಾಲೂಕಿನ ಖಂದರ್ಕ ನಿವಾಸಿ. ಬಾಲ್ಯದಿಂದಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಪರ್ಕ, ಮಂಗಳೂರಿನಲ್ಲಿ ಡಿಪ್ಲೊಮಾ ಶಿಕ್ಷಣದ ಬಳಿಕ ಎಬಿವಿಪಿ ಪೂರ್ಣಾವಧಿ ಕಾರ್ಯಕರ್ತರಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೆಲಸ, ಬಳಿಕ ಸುಳ್ಯದಲ್ಲಿ ಸ್ವಂತ ವ್ಯವಹಾರ. ಮುಕ್ತ ವಿವಿಯಿಂದ ಪತ್ರಿಕೋದ್ಯಮ ಡಿಪ್ಲೊಮಾ, ರಾಜಕೀಯ ಶಾಸ್ತ್ರದ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಶ್ರೀಯುತರು ನಿರಂತರ ರಾಷ್ಟ್ರೀಯ ಚಟುವಟಿಕೆಯಲ್ಲಿ ಸಕ್ರಿಯ. 2001ರಲ್ಲಿ ಲಡಖ್ನಲ್ಲಿ ನಡೆದ ಸಿಂಧೂ ದರ್ಶನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. 2013ರಲ್ಲಿ 10 ದಿನಗಳ ಕಾಲ ಬಾಂಗ್ಲಾ ಗಡಿ ಸಂರಕ್ಷಣೆಯಲ್ಲಿ ಭಾಗಿಯಾಗಿದ್ದರು. ವಿದ್ಯಾರ್ಥಿ ಪರಿಷತ್ ಸ್ಥಾಯಿ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಬಜರಂಗ ದಳದ ತಾಲೂಕು ಸಂಚಾಲಕರಾಗಿ, ಜಿಲ್ಲಾ ಸುರಕ್ಷಾ ಪ್ರಮುಖರಾಗಿ, ಸುಳ್ಯದ ಮೊಸರು ಕುಡಿಕೆ ಉತ್ಸವ ಸಮಿತಿ ಅಧ್ಯಕ್ಷರಾಗಿ, ಬಳಿಕ ರಾಜಕೀಯ ಕ್ಷೇತ್ರ ಪ್ರವೇಶಿಸಿ ಬಿಜೆಪಿ ನಗರ ಅಧ್ಯಕ್ಷರಾಗಿ, ಪ್ರಸ್ತುತ ಬಿಜೆಪಿಯ ಮಂಡಲ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ನಿರ್ವಹಿಸುತ್ತಿದ್ದಾರೆ. ಹೋರಾಟದಿಂದಲೇ ಸಂಘಟನೆಯನ್ನು ಕಟ್ಟಿ ಬೆಳೆಸಿದ ಶ್ರೀಯುತರು ರಾಮ ಸೇತು ಹೋರಾಟ, ತಿರುಪತಿ ಉಳಿಸಿ ಹೋರಾಟ, ಸರ್ಕಾರಿ ಸ್ಥಳದಲ್ಲಿನ ಪೂಜಾ ಸ್ಥಾನಗಳ ಸಕ್ರಮೀಕರಣ ಕ್ರೀಡಾಪಟುವಾಗಿಯೂ
ಕ್ರೀಡಾಪಟುವಾಗಿ ಸಹ ಕೆಲಸಗಳನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ಈ ಗಣೇಶೋತ್ಸವ ಸಮಿತಿಯಿಂದ ಹೃತ್ಪೂರ್ವಕವಾಗಿ ಅವರನ್ನು ಅಭಿನಂದಿಸುತ್ತಿದ್ದೇವೆ. 1982ರಲ್ಲಿ ಪೆರ್ಲಂಬಾಡಿಯ ಸರಸ್ವತಿ ಇವರೊಂದಿಗೆ ವಿವಾಹ ಆಗಿ 1994ರಲ್ಲಿ ಭಾರತೀಯ ನೌಕಾಪಡೆಯಲ್ಲಿ ಭಾರತಕ್ಕೆ ತರುವ ವಿಚಾರದಲ್ಲಿ ಮೇಲಂಕಿತ ಪ್ರದೇಶಕ್ಕಾಗಿ ಭೇಟಿಯಾಗಿದ್ದರು. ಅಲ್ಲಿ 6 ತಿಂಗಳ ತರಬೇತಿ ಮತ್ತು ಹಡಗುಗಳ ಮೂಲಕ ಅವರು ತಮ್ಮ ಕಾರ್ಯವ್ಯಾಪ್ತಿಯನ್ನು ಮಾಡಿದರು. ಇವರು ನಮ್ಮೊಂದಿಗೆ ಇಂದು ನಮ್ಮ ಶ್ರೀಲಂಕಾದಲ್ಲಿ ಸಹ ಇವರ ಕಾರ್ಯವ್ಯಾಪ್ತಿಯನ್ನು ಭಾರತೀಯ ಸೇನೆಯಲ್ಲಿ ನಿರ್ವಹಿಸಿದ್ದಾರೆ. ಶ್ರೀಯುತರು ನಮ್ಮೊಂದಿಗೆ ಇರುವುದು ನಮಗೆಲ್ಲರಿಗೂ ಒಳ್ಳೆ ಗೌರವ ವಿಚಾರ ಹಾಗೂ ನಮ್ಮ ಈ ಸಮಿತಿಗೆ ಅವರು ಬಂದಿರುವಂಥದ್ದು ಒಂದು ಒಳ್ಳೆಯ ಉತ್ತಮವಾದ ಹೆಮ್ಮೆ ವಿಚಾರ. ಶ್ರೀಯುತರಿಗೆ ನಾವು ನಮ್ಮ ಸಮಿತಿಯ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಹಜರೈ ನಮ್ಮ ಸಮಿತಿಯ ಉಪಾಧ್ಯಕ್ಷರಾಗಿ ಇವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ವಿಶೇಷವಾಗಿ ಗೌರವಿಸ್ತಾ ಇದ್ದೇನೆ ಹಾಗೂ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಸುಧೀರ್ ಶೆಟ್ಟಿ ನಮ್ಮ ಉಪಾಧ್ಯಕ್ಷರು, ಇವರು ನಮ್ಮೊಂದಿಗೆ ಆಸೀನರಾಗಿದ್ದಾರೆ. ಅವರನ್ನು ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿರುವ ಶ್ರೀಯುತ ಅಶೋಕ್ ಕುಂಬ್ಳೆ ಅವರು ಆಸೀನರಾಗಿದ್ದಾರೆ. ಅವರನ್ನು ನಮ್ಮ ಸಮಿತಿಯ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ಬಂದಂತ ಎಲ್ಲ ಭಗವದ್ ಭಕ್ತರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ, ಬಂದಂತ ಎಲ್ಲ ಊರ ಹಾಗೂ ಪರವೂರ ಎಲ್ಲ ನಮ್ಮ ದಾನಿಗಳಿಗೆ ಎಲ್ರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ರಾಜಕೀಯ ಕ್ಷೇತ್ರದ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರದ ಹಲವಾರು ಗಣ್ಯರು ಇಲ್ಲಿ ಉಪಸ್ಥಿತರಿದ್ದರೆ ಎಲ್ಲ ಇರುವಿಕೆಯನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಸುಮಾರು 17 ವರ್ಷಗಳಿಂದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನ ನಿರ್ವಹಿಸಿರುವಂತ ಶ್ರೀ ಚಂದ್ರಶೇಖರ್ ಎಸ್ ರವರು ವರದಿಯೊಂದಿಗೆ ಲೆಕ್ಕಪತ್ರ ಮಂಡನೆಯನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಓಂ ಗಣೇಶಾಯ ನಮಃ. ಈ ದಿನದ ಸಭಾ ಕಾರ್ಯಕ್ರಮದ ಅಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಹಿರಿಯರೇ, ಸಜ್ಜನ ಬಂಧು ಭಗಿನಿಯರೇ, ಸುಮಾರು 58 ವರ್ಷಗಳ ಹಿಂದೆ ನಮ್ಮ ಹಿರಿಯರು ಒಂದು ಉದ್ದೇಶ ಇಟ್ಟುಕೊಂಡು ಈ ಒಂದು ಗಣೇಶೋತ್ಸವವನ್ನು ಪ್ರಾರಂಭಿಸಿದರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಬಾಲಗಂಗಾಧರ ತಿಲಕರು ನಮಗೆ ಸ್ವಾತಂತ್ರ್ಯ ಸಿಗಬೇಕಿದ್ರೆ ಜನರನ್ನು ಒಗ್ಗೂಡಿಸಲಿಕ್ಕೆ ಗಣೇಶೋತ್ಸವ ಅಂತ ಒಂದು ಮಹತ್ವದ ಹೆಜ್ಜೆಯನ್ನಿಟ್ಟು ಪ್ರಾರಂಭಿಸಿದಂತಹ ಈ ಗಣೇಶೋತ್ಸವ 58 ವರ್ಷಗಳಿಂದ ನಾವು ಇಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ಇಂದಿನ ಈ ಪರಿಸ್ಥಿತಿಯಲ್ಲಿ ನಾವು ಈ ಪರಿಸ್ಥಿತಿಯಲ್ಲಿ ನಾವು
ಪರಿಸ್ಥಿತಿಯಲ್ಲಿ ಗಣೇಶೋತ್ಸವದ ಈ ವರ್ಷದ ಮೊದಲ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ಮಾನ್ಯ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತಾಧಿಕಾರಿಗಳಾಗಿರತಕ್ಕಂತಹ ಶ್ರೀಯುತ ನವೀನ್ ಭಂಡಾರಿಯವರೇ, ವೇದಿಕೆಯಲ್ಲಿರತಕ್ಕಂತಹ ಹಿರಿಯರಾದಂತಹ ನಿವೃತ್ತ ಸೈನಿಕರಾದಂತಹ MKN ಭಟ್ರವರೇ, ಪ್ರಗತಿಕರ ಕೃಷಿಕರಾದಂತಹ ಹರಿಯಣ್ಣ ಆಳ್ವಾರವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಬಂಧುಗಳೇ, ಉದ್ಘೋಷಕರು ಹೇಳಿದರು ಬಹಳ ಗಂಭೀರವಾದಂತಹ ಭಾಷಣ ನಡೆಯುತ್ತದೆ ಅಂತ ಹೇಳಿ. ಖಂಡಿತ ಇಲ್ಲ. ಇವತ್ತು ಗಣೇಶೋತ್ಸವ ಹೇಗೆ ಸಾರ್ವಜನಿಕವಾಗಿ ಆರಂಭ ಆಯಿತು ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ಸಂಗತಿ. ಗಣೇಶೋತ್ಸವಗಳು ಹೇಗೆ ವರ್ಷದಿಂದ ವರ್ಷಕ್ಕೆ ಬೇರೆ ಬೇರೆ ಕಡೆಗಳಲ್ಲಿ ವಿಜೃಂಭಣೆಯಿಂದ ನಡೀತಾ ಇದೆ, ಇದೆಲ್ಲವೂ ಕೂಡ ನಮಗೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ಸಂಗತಿಗಳೇ. ಅದೇ ರೀತಿ ಧಾರ್ಮಿಕ ಆಚರಣೆಗಳು, ಧಾರ್ಮಿಕ ವಿಚಾರಗಳು, ಗಣಪತಿ ಹೇಗೆ ಹುಟ್ಟಿದ, ಗಣಪತಿಯ ಹುಟ್ಟು ಹೇಗೆ ಆಯಿತು, ಇದೆಲ್ಲವೂ ಕೂಡ ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕೇಳಿರ್ತಕ್ಕಂಥ ಸಂಗತಿಗಳೇ. ಹಾಗಾಗಿ ನಾನು ಅದನ್ನೇನು ಮತ್ತೆ ಮತ್ತೆ ಪುನರುಚ್ಚರಿಸಲಿಕ್ಕೆ ಹೋಗ್ತಾ ಇಲ್ಲ. ಆದರೆ ಇವತ್ತಿನ ಪ್ರಸ್ತುತ ಸನ್ನಿವೇಶದಲ್ಲಿ ಹಿಂದುತ್ವದ ಶಕ್ತಿ ಹೊರನೋಟಕ್ಕೆ ಅತ್ಯಂತ ಶಕ್ತಿಯುತವಾಗಿ ಇರತಕ್ಕಂಥ ಇವತ್ತಿನ ಸಂದರ್ಭದಲ್ಲಿ ನಮಗೆಲ್ಲಿಯೋ ಒಂದು ರೀತಿಯ ಕೊರತೆಯನ್ನು ಕಾಡ್ತಾ ಇರತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಪರಸ್ಪರ ನಾವುಗಳೇ ಚಿಂತೆ ಮಾಡಿದಾಗ ಅನ್ನಿಸ್ತಕ್ಕಂಥ ಸಂಗತಿ, ನಮಗೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರಗಳನ್ನೇ ನಾನು ಮತ್ತೆ ತಮ್ಮ ಜೊತೆಗೆ ಪುನರ್ಮನನ ಮಾಡಲಿಕ್ಕೆ ಮಾತ್ರ ಇಚ್ಛಿಸ್ತಾ ಇದ್ದೇನೆ. ಬಂಧುಗಳೇ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಉಲ್ಲೇಖವನ್ನು ಮಾಡಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರು ಒಂದು ಕಡೆ ಮಾತಾಡ್ತಾ ಹೇಳಿದರು, ಬಹುಶಃ ಕಳೆದ 1,500 ವರ್ಷಗಳ ಇತಿಹಾಸದಲ್ಲಿ ನೋಡಿದರೆ ಹಿಂದುತ್ವದ ಶಕ್ತಿ ಇವತ್ತಿನ ಕಾಲಘಟ್ಟದಲ್ಲಿ ಅತ್ಯಂತ ಪ್ರಬಲವಾಗಿದೆ ಅಂತ ಹೇಳಿ. ಅಂದರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ನಮಗೆಲ್ಲ ಗೊತ್ತಿದೆ ಈ ದೇಶದ ಮೇಲೆ ಯಾರೆಲ್ಲ ಆಕ್ರಮಣವನ್ನು ಮಾಡಿದರು, ಈ ದೇಶದ ಹಿಂದೂಗಳ ಮೇಲೆ ಯಾವ ರೀತಿಯ ಅತ್ಯಾಚಾರಗಳನ್ನು, ಅನಾಚಾರಗಳನ್ನು ಮಾಡಿದರು. ಆ ಸಂದರ್ಭದಲ್ಲಿ ಬೆರಳೆಣಿಕೆಯಲ್ಲಿ ಬಂದಂತಹ ಪರಕೀಯರ ಆಕ್ರಮಣವನ್ನು ತಡಿಲಿಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಇದ್ದಂಥ ಹಿಂದೂಗಳು ನಾವು ವಿಫಲರಾದೆವು. ನಾವೆಲ್ಲರೂ ಕೂಡ ಆರ್ಥಿಕವಾಗಿ ಶ್ರೀಮಂತರಾಗಿದ್ದೆವು. ಭಾರತ ಅತ್ಯಂತ ಶ್ರೀಮಂತವಾದಂಥ ಸಂಸ್ಕೃತಿ, ಶ್ರೀಮಂತವಾದಂತಹ ದೇಶ ಆಗಿತ್ತು. ಹಾಗಾಗಿ ಸಹಜವಾಗಿ ಈ ದೇಶಕ್ಕೆ ಆಕ್ರಮಣಕಾರರು ಬಂದರು. ನಮ್ಮ ಈಗಿನ ಇತಿಹಾಸದಲ್ಲಿ ಕೇಳುವ ಹಾಗೆ ಭಾರತ ಬಡ ದೇಶ ಖಂಡಿತ ಅಲ್ಲ. ಭಾರತ
ಬಡ ದೇಶ ಆಗಿರ್ತಿದ್ರೆ ಈ ದೇಶಕ್ಕೆ ಆಕ್ರಮಣಕಾರರು ಯಾರು ಬರ್ತಾನೆ ಇರಲಿಲ್ಲ. ಈ ದೇಶದ ಶ್ರೀಮಂತಿಕೆಯನ್ನು ಕೊಳ್ಳೆ ಹೊಡಿಲಿಕ್ಕೋಸ್ಕರ ಈ ದೇಶಕ್ಕೆ ಆಕ್ರಮಣಕಾರರು ಬಂದರು ಹೊರತು ಈ ದೇಶದಲ್ಲಿ ತಾವೇನೋ ಸಾಧನೆ ಮಾಡಿ ಈ ದೇಶದ ಜನರನ್ನು ಉದ್ಧಾರ ಮಾಡಲಿಕ್ಕೆ ಯಾವ ಆಕ್ರಮಣಕಾರರು ಕೂಡ ಬರಲಿಲ್ಲ. ಆದರೆ ದುರ್ದೈವವಶಾತ್ ಬ್ರಿಟಿಷರು ಏನು ನಮಗೆ ಗುಲಾಮಿತನದ ಮಾನಸಿಕತೆಯನ್ನು ಬೆಳೆಸುವಂಥ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತಂದರು. ಇವತ್ತಿಗೂ ಕೂಡ ಅದೇ ಶಿಕ್ಷಣ ಪದ್ಧತಿಯನ್ನು ಮುಂದುವರಿದ ಪರಿಣಾಮವಾಗಿ ನಾವು ಸ್ವಾತಂತ್ರ್ಯವನ್ನು ಪಡ್ಕೊಂಡ್ವಿ ಹೊರತು ಸ್ವರಾಜ್ಯವನ್ನು ಪಡೀಲಿಲ್ಲ. ಇವತ್ತಿಗೂ ಕೂಡ ನಮ್ಮ ಮಾನಸಿಕ ಯೋಚನೆಗಳು ಪರಾವಲಂಬಿಗಳಾಗಿಯೇ ಇದೆ. ಅತ್ಯಂತ ನೇರವಾಗಿ ಹೇಳುವುದಾದರೆ ಇವತ್ತಿನ ನಮ್ಮ ಯುವ ಜನತೆಯ ವೇಷಭೂಷಣಗಳಿರ್ಬೋದು, ನಡವಳಿಕೆಗಳಿರ್ಬೋದು, ಮತ್ತು ಅದನ್ನು ಪ್ರೋತ್ಸಾಹಿಸ್ತಕ್ಕಂತಹ ಮತ್ತು ಅದನ್ನು ಬೆಂಬಲಿಸ್ತಕ್ಕಂಥ ನಮ್ಮ ಪೋಷಕರ ಮಾನಸಿಕತೆಗಳಿರ್ಬೋದು, ಇವುಗಳನ್ನು ಗಮನಿಸಿದಾಗ ನಮ್ಮತನದಲ್ಲಿ ಏನೂ ಇಲ್ಲ, ಪರಕೀಯತೆಯಲ್ಲಿ ಎಲ್ಲವೂ ಇದೆ ಅನ್ನುವಂಥದ್ದು ಭ್ರಮೆಯಲ್ಲಿ ನಾವುಗಳು ಇದ್ದೇವೆ ಅಂತೇಳುವಂಥದ್ದು ನಮಗೆ ಗೋಚರ ಆಗ್ತದೆ. ವಿಶೇಷವಾಗಿ ಇವತ್ತು ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ನಮಗೆ 3D ಕಲ್ಚರ್ ಅಂತ ಹೇಳ್ತಾ ಇದ್ರು. ಬಹಳ ಈ ದೇಶದ ಮಾನಸಿಕತೆಗೆ ಈ 3D ಕಲ್ಚರ್ ಅತ್ಯಂತ ಮಾರಕವಾಗಿ ಬರ್ತಾ ಇದೆ. ಯಾವುದು 3D ಕಲ್ಚರ್ ಅಂತ ಹೇಳಿದರೆ 3 ಡಿಗಳು: ಡ್ರಿಂಕ್ಸು, ಡ್ರಗ್ಸ್ ಮತ್ತು ಡ್ಯಾನ್ಸು. ಈ 3 ಸಂಗತಿಗಳು ಭಾರತೀಯ ಮಾನಸಿಕತೆಯ ಮೇಲೆ ಅತ್ಯಂತ ಕೆಟ್ಟದಾದಂಥ ಪರಿಣಾಮಗಳನ್ನು ಉಂಟು ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಮಗೆ ಹೇಳ್ತಾ ಇದ್ರು. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ನಾವು ನಿಂತು ನೋಡಿದಾಗ ಆ 3 ಸಂಗತಿಗಳು ಕೂಡ ಇವತ್ತು ನಮ್ಮ ಜನರ ಜೊತೆಗೆ ಬೆರೆತು ಹೋಗಿದ್ದಾವೇನೋ ಅನ್ನುವಂಥ ಮಟ್ಟಕ್ಕೆ ಆ ವ್ಯವಸ್ಥೆಗಳು ಇವತ್ತು ಬೆಳೆದು ನಿಂತಿದ್ದಾವೆ. ಆಗಲೇ ಹೇಳಿದರು ತಿಲಕರವರು ಸಾರ್ವಜನಿಕ ಗಣೇಶೋತ್ಸವವನ್ನು ನಮ್ಮ ಸಂಸ್ಕೃತಿಯನ್ನು ಉಳಿಸಲಿಕ್ಕೋಸ್ಕರ ಮತ್ತು ಬ್ರಿಟಿಷರ ವಿರುದ್ಧದ ಹೋರಾಟವನ್ನು ರೂಪಿಸಲಿಕ್ಕೋಸ್ಕರ ಆರಂಭ ಮಾಡಿದರು ಅಂತ ಹೇಳಿ ಸ್ಪಷ್ಟವಾದಂಥ ಉದ್ದೇಶ ಇತ್ತು. ಬಹುಶಃ ಅದಕ್ಕಿಂತ ಹಿಂದೆ ಹೆಸರು ಹೇಳಿದರು. 92ರಲ್ಲಿ ಮೊದಲ ಬಾರಿಗೆ ಪುಣೆಯಲ್ಲಿ ಸಾರ್ವಜನಿಕ ಗಣೇಶೋತ್ಸವವನ್ನು ಆರಂಭ ಮಾಡಿದರು. 93ರಲ್ಲಿ ಪುಣೆಯ ಮಾರುತಿ ಮಂದಿರದ ಉತ್ಸವದ ಸಂದರ್ಭದಲ್ಲಿ ಆದಂತಹ ಕೋಮುಗಲಭೆ, ಮಂದಿರದಲ್ಲಿ ಆದಂತಹ ಉದ್ಘೋಷದ ವೇಳೆ ಅದನ್ನು ನಿಲ್ಲಿಸಲಿಕ್ಕೆ ಹೇಳಿ ಪರಕೀಯರು ಆಕ್ರಮಣ ಮಾಡಿದಂಥ ಸಂದರ್ಭದಲ್ಲಿ ಉಂಟಾದ ಕೋಮುಗಲಭೆಯಿಂದ ಆ ಕಾಲದಲ್ಲಿ ಪುಣೆಯಲ್ಲಿ 75ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು. ಅತ್ಯಂತ ಬರ್ಬರವಾದಂಥ ಹಿಂಸಾಚಾರ ಆಯಿತು. ಆ ಕಾರಣದಿಂದಾಗಿ ಮತ್ತು ಆ ಸಂದರ್ಭದಲ್ಲಿ ಬ್ರಿಟಿಷ್ ಸೈನ್ಯ, ಬ್ರಿಟಿಷಿನ ಆಡಳಿತ ನಡೆದುಕೊಂಡಂತಹ ರೀತಿ, ಏನು ಒಡೆದು ಆಳುವ ನೀತಿ ಇತ್ತು, ಇಷ್ಟೆಲ್ಲ ಆಕ್ರಮಣಗಳಾದರೂ ಕೂಡ ಅವರು ಮುಸಲ್ಮಾನರ ಪರವಾಗಿ ಇಡೀ ಸೈನ್ಯ ಮತ್ತು ಆಡಳಿತ ನಡ್ಕೊಂಡಂತಹ ರೀತಿ ನೋಡಿದಾಗ ತಿಲಕರಿಗೆ ಅನ್ನಿಸ್ತು, ಈ ಒಡೆದು ಆಳುವ ನೀತಿಯ ವಿರುದ್ಧ ನಾವು ಸಂಘಟಿತರಾಗಬೇಕು. ಹಾಗಾಗಿ ಗಣೇಶೋತ್ಸವವನ್ನು ಸಾರ್ವತ್ರಿಕವಾಗಿ ಆಚರಿಸುವಂಥ ಒಂದು ಪ್ರಯತ್ನಕ್ಕೆ ಅವರು ಬೆಂಬಲವಾಗಿ ನಿಂತರು. ಅವರಾಗಿ ಮಾಡಿದ್ದಲ್ಲ. ಅವರ ಪತ್ರಿಕೆಯ ಮೂಲಕ, ಸ್ವರಾಜ್ ಪತ್ರಿಕೆಯ ಮೂಲಕ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಹೋದರು. ಆ ರೀತಿಯ ಸಂಘಟನಾ ಶಕ್ತಿಯಿಂದಾಗಿ ಪುಣೆಯಿಂದ ಹೊರಟಂತಹ ಆ ಸಾರ್ವಜನಿಕ ಗಣೇಶೋತ್ಸವಗಳ ಒಂದು ಕಾರ್ಯಕ್ರಮಗಳು ದೇಶದಾದ್ಯಂತ ಇವತ್ತು ಆವರಿಸಿಕೊಂಡು ನಿಂತಿದೆ. ತದನಂತರದಲ್ಲಿ ನವರಾತ್ರಿ ಉತ್ಸವ ಸಾರ್ವಜನಿಕವಾಗಿ ದುರ್ಗಾ ಪೂಜೆಯನ್ನು ಆಚರಿಸುವಂಥ ಪದ್ಧತಿ ಬಂಗಾಳದ ವಿಭಜನೆಯ ಸಂದರ್ಭದಲ್ಲಿ ಆರಂಭ ಆಯಿತು. ಈ ಎಲ್ಲ ಸಂಗತಿಗಳು ಆರಂಭ ಆಗಿರುವಂಥದ್ದು ಒಂದು ಚಳುವಳಿಯ ರೂಪದಲ್ಲಿ. ಒಂದು ಚಳುವಳಿಗೆ ನಿರ್ದಿಷ್ಟವಾದಂಥ ಉದ್ದೇಶ ಇದ್ದಾಗ ಆ ಚಳುವಳಿ ಯಶಸ್ವಿಯಾಗ್ತದೆ. ಹಿಂದೂಗಳನ್ನು ಸಂಘಟನೆ ಮಾಡಬೇಕು ಮತ್ತು ನಮ್ಮನ್ನು ನಿಕೃಷ್ಟರನ್ನಾಗಿಸುವಂತಹ ಮಾನಸಿಕತೆಯ ವಿರುದ್ಧ ನಾವು ಒಂದಾಗಬೇಕನ್ನುವಂತಹ ಒಂದು ಉದ್ದೇಶದಿಂದ ಏನು ತಿಲಕರು ಆರಂಭವನ್ನು ಮಾಡಿದರು. ಇವತ್ತಿನ ಕಾಲಘಟ್ಟದಲ್ಲಿ ನಾವು ನೋಡಿದಾಗ ಅನೇಕ ಕಡೆಗಳಲ್ಲಿ ಗಣೇಶೋತ್ಸವಗಳು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ.
ಆದರೆ ಕೆಲವು ಉತ್ಸವಗಳನ್ನು ಹೊರತುಪಡಿಸಿದರೆ ಅನೇಕ ಉತ್ಸವಗಳಲ್ಲಿ ಅದರ ಮೂಲ ಉದ್ದೇಶ ಏನಿದೆ ಅದು ಮರೆತು ಹೋಗಿದೆ. ಗಣೇಶೋತ್ಸವವನ್ನು ಆಚರಿಸಲಿಕ್ಕೋಸ್ಕರ ತಿಲಕರು ಯಾವ ಉದ್ದೇಶವನ್ನು ಇಟ್ಕೊಂಡಿದ್ರು, ಆ ಉದ್ದೇಶ ಇವತ್ತು ಇದೆಯಾ ಅಂತ ಕೇಳಿದರೆ ಅನೇಕ ಕಡೆಗಳಲ್ಲಿ ಅದು ಮರೆಯಾಗಿದೆ. ಇವತ್ತು ಗಣೇಶನ ವಿಸರ್ಜನೆಯ ಸಂದರ್ಭದಲ್ಲಿ ಅತ್ಯಂತ ಒಳ್ಳೆಯ ಸುಶ್ರಾವ್ಯ ಸಂಗೀತವನ್ನು ಹಾಕಿ ಹೋದರೆ ಬಹುಶಃ ಅದರ ಹಿಂದುಗಡೆ ಯಾರೂ ಇರೋದಿಲ್ಲ. ಬದಲಾಗಿ ಯಾವುದೋ ಅಬ್ಬರದ ಸಂಗೀತವನ್ನು ಹಾಕಿದರೆ ಅದಕ್ಕೆ ಕುಣಿಲಿಕ್ಕೋಸ್ಕರನೇ ಒಂದಷ್ಟು ಜನ ಬರ್ತಾರೆ. ಆ ಅಬ್ಬರದ ಸಂಗೀತದಲ್ಲಿ ಕುಣಿಯುವುದಷ್ಟೇ ಅವರ ಕೆಲಸ. ಆ ಕುಣಿಲಿಕ್ಕೆ ಉತ್ಸಾಹ ಬರಬೇಕಿದ್ರೆ ಇನ್ನೇನೋ ಅವರು ತಗೊಳ್ಬೇಕು. ನಾನಾಗಲೇ ಹೇಳಿದಂಥ ಡ್ರಿಂಕ್ಸು, ಡ್ರಗ್ಸ್ ಮತ್ತು ಡ್ಯಾನ್ಸ್, ಇದರ ಹಿಂದೆ ನಾವು ಹೋಗ್ತಾ ಇದ್ದೀವಿ ಹೊರತು ಗಣೇಶನ ಉದ್ದೇಶ ಏನು ಅದನ್ನು ಮರಿತಾ ಇದ್ದೇವೆ ನಾವು. ಗಣೇಶನ ಹಬ್ಬವನ್ನು ಯಾಕೆ ಮಾಡಬೇಕು ಅಂತ ಕೇಳಿದರೆ ಆನಿಯೊಂಜಿ ಬಾರಿ ಪೊರ್ಲುಟ್ಟು ನಲಿಪೆರ ಹಾಪುಂಡು ಎಂಕ್ಲೆಗೆ ಕುಣಿಯುವುದಕ್ಕೋಸ್ಕರ ಇವತ್ತು ಗಣೇಶೋತ್ಸವ ಆಚರಣೆಯ ಸಂದರ್ಭಗಳು ಅನೇಕ ಕಡೆಗಳಲ್ಲಿ ನಡೀತಾ ಇದೆ. ಹಾಗಾಗಿ ಈ ಮೂಲ ಉದ್ದೇಶ ಏನಿದೆ ಅದನ್ನು ಮರೆತಾಗ ಸಂಘಟನೆ ಶಿಥಿಲಗೊಳ್ತಾ ಹೋಗ್ತದೆ. ಬಹುಶಃ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಉಲ್ಲೇಖವನ್ನು ಮಾಡಿದರು. ಹಿಂದೂಗಳನ್ನು ಸಂಘಟಿಸುವಂಥ ಒಂದು ಉದ್ದೇಶ ಜಾತಿಯ ವಿಷಯದಲ್ಲಿರ್ಬೋದು, ಭಾಷೆಯ ವಿಷಯದಲ್ಲಿರ್ಬೋದು, ಒಡೆದು ಹೋಳಾಗಿದ್ದಂತಹ ಒಂದು ವ್ಯವಸ್ಥೆಯನ್ನು ಸರಿಪಡಿಸಬೇಕು. ಹಿಂದೂ ಗಟ್ಟಿಯಾದರೆ ಮಾತ್ರ ಹಿಂದುತ್ವ ಉಳಿದಲ್ಲಿ ಮಾತ್ರ ಈ ದೇಶ ಉಳಿದಿತ್ತು ಅಂತ ಹೇಳಿ ಯೋಚನೆ ಮಾಡಿದಂಥ ಒಬ್ಬ ದ್ರಷ್ಟಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಆರಂಭ ಮಾಡಿದ್ರು 1925ರಲ್ಲಿ. ಮುಂದಿನ ವರ್ಷಕ್ಕೆ 100 ವರ್ಷಗಳು ತುಂಬ್ತಾ ಇದೆ. ಮೂಲ ಉದ್ದೇಶ ಸ್ಪಷ್ಟ ಇತ್ತು. ಕಳೆದ ಅನೇಕ ವರ್ಷಗಳ ಆ ಒಂದು ಸ್ಪಷ್ಟತೆಯ ಪರಿಣಾಮವಾಗಿ ಇವತ್ತು ಸಂಘ ರಾಷ್ಟ್ರವ್ಯಾಪಿ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ವ್ಯಾಪ್ತಿಯಾಗಿ ಬೆಳೆದು ನಿಂತಿದೆ. ಹಿಂದುತ್ವದ ಸಂಘಟನೆಯನ್ನು ಅತ್ಯಂತ ಚೆನ್ನಾಗಿ ನಡೆಸಲಾಗ್ತಾ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಿಗೆ ಯಾರಿಗೂ ಕೂಡ ಸ್ವಯಂ ಸೇವಕನಾಗಿ ಬಂದರೆ ಯಾವುದೋ ಪ್ರಲೋಭದ ಆಸೆ ಇರುವುದಿಲ್ಲ. ಅಲ್ಲಿ ಪ್ರಲೋಭನೆಯನ್ನು ತೋರಿಸೋದೇ ಇಲ್ಲ. ಅಲ್ಲಿ ಕಲಿಸೋದು ಸ್ವಯಂ ಸೇವಕತ್ವ. ಸಮಯವನ್ನು ಜೋಡಿಸಿ ಸಮಾಜಕ್ಕೋಸ್ಕರ ಕೆಲಸ ಮಾಡುವಂತಹ ಸಂಗತಿಯನ್ನು ಅಲ್ಲಿ ಕಲಿಸಿಕೊಡುವಂಥದ್ದು. ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆ ಸ್ಪಷ್ಟತೆಯಿಂದಾಗಿ ಸಂಘ ಬೆಳೀತಾ ಹೋಯಿತು. ಅನೇಕ ಜನ ತಮ್ಮ ಪ್ರಾಣವನ್ನು, ತಮ್ಮ ಜೀವನವನ್ನು, ಸರ್ವಸ್ವವನ್ನು ಕೂಡ ಸಂಘಕ್ಕೋಸ್ಕರ ಅರ್ಪಣೆ ಮಾಡಿದರು, ದೇಶಕ್ಕೋಸ್ಕರ ಅರ್ಪಣೆ ಮಾಡಿದರು. ಹಾಗಾಗಿ ಸಂಘಟನೆ ಬೆಳೀತು. ಆದರೆ ನಾವು ಇವತ್ತು ಯೋಚನೆ ಮಾಡಬೇಕಾದ್ದು, ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ನಾವು ಹಿಂದುತ್ವದ ಭದ್ರಕೋಟೆ ಅಂತ ಹೇಳ್ತೇವೆ. ಇವತ್ತು ಸಂಘದ ಶಾಖೆಗೆ ಹೋಗದ ವ್ಯಕ್ತಿಗಳೇ ಇಲ್ಲ. ಎಲ್ಲಿಯವರೆಗೆ ಸಂಘ ಬೆಳೆದಿದೆ ಅಂತ ಕೇಳಿದರೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೂಡ ತಮ್ಮ ತೊದಲು ಮಾತಿನಲ್ಲಿ ನಮಸ್ತೆ ಸದಾ ವತ್ಸಲೆ ಅಂತ ಹೇಳಿ ಉಲ್ಲೇಖ ಮಾಡ್ತಾರೆ. ನಾನು ಕೂಡ ಶಾಖೆಗೆ ಹೋಗಿದ್ದೀನಿ ಅಂತ ಹೇಳುವವರ ಸಂಖ್ಯೆ ಜಾಸ್ತಿ ಆಗಿದೆ. ನಾನು ಕೂಡ ಸಂಘಕ್ಕೆ ಹೋಗಿದ್ದೀನಿ, ನಾನು ಕೂಡ ITC ಮಾಡಿದ್ದೀನಿ ಅಂತ ಹೇಳುವವರ ಸಂಖ್ಯೆ ತುಂಬ ಇದೆ. ಆದರೆ ಆ ಮೂಲ ಉದ್ದೇಶ ಏನಿದೆ ಅದನ್ನು ನಾವು ಪಾಲಿಸ್ತಾ ಇದ್ದೀವ? ಅಲ್ಲಿರುವಂಥ ಸ್ವಯಂ ಸೇವಕತ್ವ, ಅಲ್ಲಿರ್ತಕ್ಕಂಥ ನಿಸ್ವಾರ್ಥವಾದಂಥ ಸೇವೆ, ಯಾವುದೇ ಅಪೇಕ್ಷೆ ಇಲ್ಲದಂಥ ಕೆಲಸ ಮಾಡುವಂಥ ಸ್ವಭಾವಗಳನ್ನು ನಾವು ಇವತ್ತು ಉಳಿಸಿಕೊಂಡಿದ್ದೀವ ಅಂತ ಕೇಳಿದರೆ ನಮ್ಮಲ್ಲಿ ಪ್ರಶ್ನೆಗಳು ಬರ್ತದೆ. ಯಾವಾಗ ನಾನು ಅನ್ನುವಂಥದ್ದು ಬೆಳೀತದೆ ಆವಾಗ ಮೂಲ ಉದ್ದೇಶಗಳು ಮರೆಯಾಗ್ತಾ ಹೋಗ್ತದೆ. ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಿಗಳಾಗಿ ಯಾಕೆ ಯಶಸ್ವಿಯಾದರು ಅಂತ ಕೇಳಿದರೆ, ಅವರು ರಾಜಕೀಯ ವ್ಯವಸ್ಥೆಯನ್ನು ಒಂದು ಚಳುವಳಿಯನ್ನಾಗಿ ಮತ್ತೆ ಜಾರಿಗೆ ತರುವಂಥ ಕೆಲಸವನ್ನು ಮಾಡಿದರು. ಈ ದೇಶದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಕಾಂಗ್ರೆಸ್ ಅನ್ನುವಂಥದ್ದು ಒಂದು ಚಳುವಳಿ ಆಗಿತ್ತು. ಮೊದಲಿಗೆ ಅದು ಆರಂಭ ಆಗಿದ್ದು ಬ್ರಿಟಿಷರಿಂದ ಮತ್ತು ಬ್ರಿಟಿಷರ
ಬೆಂಬಲಕ್ಕೆ ನಿಂತು ಈ ದೇಶದ ಜನಗಳಿಗೆ ಸೌಲಭ್ಯವನ್ನು ಕೊಡುವ ದೃಷ್ಟಿಯಿಂದ. ಕಾಂಗ್ರೆಸ್ ಏನು ಆರಂಭದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಹುಟ್ಟಿಕೊಂಡದ್ದಲ್ಲ. 1931ರ ನಂತರದಲ್ಲಿ ಸಂಪೂರ್ಣ ಸ್ವರಾಜ್ಯ ನಮ್ಮ ಹಕ್ಕು ಅಂತ ಹೇಳುವಂಥ ಘೋಷಣೆ ಬಂದದ್ದು. ಆದರೂ ಕೂಡ ಕಾಂಗ್ರೆಸ್ ಒಂದು ರಾಜಕೀಯ ಚಳುವಳಿಯಾಗಿ ಹೋದ ಕಾರಣದಿಂದಾಗಿ ಅನೇಕ ಜನ ಸ್ವಾತಂತ್ರ್ಯದ ಹೋರಾಟದಲ್ಲಿ ಕಾಂಗ್ರೆಸ್ನೊಂದಿಗೆ ಜೋಡಿಸಿಕೊಂಡ್ರು. ಕೇವಲ ಕಾಂಗ್ರೆಸ್ ಮಾತ್ರ ಅಲ್ಲ, ರಾಜಕೀಯ ಚಳುವಳಿ. ವೀರ ಸಾವರ್ಕರ್ ಅವರು ಸ್ಥಾಪನೆ ಮಾಡಿದಂಥ ಅಭಿನವ ಭಾರತ ಸಂಘಟನೆ ಕೂಡ ಈ ರೀತಿಯ ರಾಜಕೀಯ ಚಳುವಳಿಯಾಗಿ ಬೆಳೆಯಿತು. ತಿಲಕ್ರವರು, ಲಾಲಾ ಲಜಪತ್ ರಾಯರವಂತರು ಕಟ್ಟಿದಂಥ ಸ್ವರಾಜ್ ಪಾರ್ಟಿ ಕೂಡ ಒಂದು ರಾಜಕೀಯ ಚಳುವಳಿಯಾಗಿ ಬೆಳೆಯಿತು. ಉದ್ದೇಶ ಸ್ಪಷ್ಟ ಇತ್ತು, ದೇಶಕ್ಕೆ ಸ್ವಾತಂತ್ರ್ಯ ತರಬೇಕು, ಬ್ರಿಟಿಷರನ್ನು ಒದ್ದೋಡಿಸಬೇಕು. ನೇತಾಜಿಯವರು ಸ್ಥಾಪಿಸಿದಂಥ ಆಜಾದ್ ಹಿಂದ್ ಫೌಜ್, ಇದಕ್ಕೂ ಕೂಡ ಇದು ಒಂದು ರಾಜಕೀಯ ಚಳುವಳಿ. ಅದರ ಜೊತೆಗೆ ಸೈನ್ಯವನ್ನು ಕಟ್ಟಿ ಶಸ್ತ್ರಾಸ್ತ್ರದ ಹೋರಾಟದ ಮೂಲಕವಾದರೂ ಬ್ರಿಟಿಷರನ್ನು ಓಡಿಸಬೇಕನ್ನುವಂಥ ಒಂದು ಚಳುವಳಿಯನ್ನು ರೂಪಿಸಿದರು. ಆದರೆ ಸ್ವಾತಂತ್ರ್ಯ ನಂತರದಲ್ಲಿ ಇವತ್ತು ಯಾವುದೇ ರಾಜಕೀಯ ಪಕ್ಷಗಳು ಕೂಡ ಸಿದ್ಧಾಂತ ಆಧಾರಿತವಾಗಿ ಉಳಿದು ಬಂದಿಲ್ಲ. ಬದಲಾಗಿ ರಾಜಕೀಯ ಪಕ್ಷಗಳ ಉದ್ದೇಶ ಏನು ಅಂತ ಕೇಳಿದರೆ ಅದು ಸ್ಪಷ್ಟ, ಅಧಿಕಾರ ಪಡೆಯೋದು ಮಾತ್ರ. ಅಧಿಕಾರಕ್ಕೋಸ್ಕರ ಏನನ್ನು ಬೇಕಿರೋ ಮಾಡಬಹುದು ನಾವು. ಅಧಿಕಾರಕ್ಕೋಸ್ಕರ ಯಾವ ಮಟ್ಟಕ್ಕೂ ಕೂಡ ನಾವು ಹೋಗ್ಬೋದು ಅನ್ನುವಂಥ ವ್ಯವಸ್ಥೆ ಒಳಗಡೆ ಇವತ್ತು ರಾಜಕೀಯ ವ್ಯವಸ್ಥೆ ಇದ್ದರೆ ಈ ದೇಶದ ಜನಸಾಮಾನ್ಯರ ಮಾನಸಿಕತೆ ಇವತ್ತು ರಾಜಕೀಯವೇ ಅಂತಿಮ ಪರಿಹಾರ ಅನ್ನುವಂಥ ಮಾನಸಿಕತೆಯಲ್ಲಿ ಇವತ್ತು ನಾವಿದ್ದೇವೆ. ಯಾವುದೇ ಒಂದು ಸಾಮಾಜಿಕ ವ್ಯವಸ್ಥೆ ಬದಲಾಗಬೇಕು ಅಂತ ಹೇಳಿದರೆ ಅದು ರಾಜಕೀಯ ವ್ಯವಸ್ಥೆಯಿಂದ ಸಾಧ್ಯ ಇಲ್ಲ. ಯಾವುದೋ ಒಬ್ಬ ವ್ಯಕ್ತಿ ಆಧಾರಿತವಾಗಿ ಅದು ಬದಲಾವಣೆ ಸಾಧ್ಯ ಇಲ್ಲ. ಒಂದಷ್ಟು ಕಾಲ ಬದಲಾಗಬಹುದು. ನಾನಾಗಲೇ ಮೋದಿಜಿಯವರು ಇವತ್ತು ರಾಜಕೀಯವನ್ನು ಒಂದು ಚಳುವಳಿಯನ್ನಾಗಿ ರೂಪಿಸಿದ್ರು. ಯಾಕಂತ ಹೇಳಿದರೆ ಚುನಾವಣೆಯನ್ನು ಗೆಲ್ತೀನೋ ಬಿಡ್ತೀನೋ ಅನ್ನುವಂಥ ಪ್ರಶ್ನೆಯನ್ನು ಬಿಟ್ಟು ಈ ದೇಶಕ್ಕೋಸ್ಕರ ಏನು ಮಾಡಬೇಕು ಅದನ್ನು ಸ್ಪಷ್ಟವಾಗಿ ಮಾಡ್ತಾ ಹೋದರು ಅವರು. ದೇಶಕ್ಕೋಸ್ಕರ ಏನು ಬೇಕು ಅದನ್ನು ನಾನು ಸೋತ್ರೂ ಕೂಡ ದೇಶಕ್ಕೋಸ್ಕರ ಮಾಡಬೇಕು. 2047ರ ವೇಳೆಗೆ ದೇಶವನ್ನು ಅಭಿವೃದ್ಧಿಶೀಲ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನುವಂಥ ಕಲ್ಪನೆಯೊಂದಿಗೆ, ವಿಕಸಿತ ಭಾರತದ ಕಲ್ಪನೆಯೊಂದಿಗೆ ಅವರು ಕೆಲಸ ಮಾಡಿದ ಕಾರಣದಿಂದಾಗಿ ಇವತ್ತು ಮೋದಿಯವರನ್ನು ಜನ ನಂಬಿದರು. ಆದರೆ ಸಾಮಾಜಿಕವಾಗಿ ನಾವು ಬದಲಾಗಿದ್ದೀವ ಅಂತ ಕೇಳಿದರೆ ನಮ್ಮ ಚಿಂತನೆಗಳು, ಇಡೀ ಸಮಾಜದ ಚಿಂತನೆ ಇವತ್ತು ರಾಜಕೀಯ ಕೇಂದ್ರಿತವಾಗಿ ಹೋಗ್ತಾ ಇದೆ. ಯಾವುದೇ ವ್ಯವಸ್ಥೆಗಳನ್ನು ಕೂಡ ರಾಜಕೀಯಕ್ಕೆ ಅವಲಂಬಿಸಿಕೊಂಡು ಮಾಡುವಂಥ ವ್ಯವಸ್ಥೆಗಳನ್ನು ನಾವು ಹೋಗ್ತಾ ಇದ್ದೇವೆ. ಯಾವಾಗ ನಮ್ಮ ಮೂಲ ಉದ್ದೇಶ ನಾನಾಗಲೇ ಹೇಳಿದೆ, ರಾಷ್ಟ್ರೀಯತೆ, ಹಿಂದುತ್ವದ ಸಂಘಟನೆ, ಆ ಮೂಲಕ ಈ ದೇಶವನ್ನು ಪರಮ ವೈಭವಕ್ಕೆ ತೆಗೆದುಕೊಂಡು ಹೋಗುವಂಥ ಒಂದು ಕಲ್ಪನೆ ಏನಿದೆ, ಅದಕ್ಕೆ ಸಾಧನಗಳಾಗಿ ನಮ್ಮ ಸಂಘಟನೆಗಳು ಏನಿದೆ. ಆದರೆ ಆ ಸಂಘಟನೆಗಳ ಕೊಂಡು ಹೋಗುವವರ ಮಾನಸಿಕತೆಯಲ್ಲಿ ಶಿಥಿಲತೆಗಳು ಬಂದರೆ ಖಂಡಿತವಾಗಿ ಕೂಡ ಉದ್ದೇಶಗಳು ಹೋಗ್ತವೆ. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಹಿಂದುತ್ವದ ಭದ್ರಕೋಟೆ ಅಂತ ನಾವು ಕರೀತೇವೆ. ಆದರೆ ಯಾಕೆ ಈ ಭಿನ್ನತೆಗಳು ನಮ್ಮಲ್ಲಿ? ನಮ್ಮಲ್ಲಿಯೇ ಇವತ್ತು ಅನೇಕ ಭಿನ್ನತೆಗಳು. ಎಲ್ಲರೂ ಕೂಡ ಹಿಂದೂ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಆದರೆ ಒಂದೇ ಸೂರಿನಡಿಯಲ್ಲಿ ನಾವು ಬರ್ತೇವೆ ಅಂತ ಕೇಳಿದರೆ ಅದಕ್ಕೆ ನಾವು ತಯಾರಿಲ್ಲ. ನಮ್ಮದು ಬೇರೆನೆ. ಒಂದು ಸಾಮಾಜಿಕ ಪರಿವರ್ತನೆಗೋಸ್ಕರ ಕೆಲಸ ಮಾಡಬೇಕನ್ನುವಂಥ ಉದ್ದೇಶ ಇದ್ದರೆ ಅದರಲ್ಲಿ ರಾಜಕೀಯ ದೃಷ್ಟಿಕೋನಗಳು ಖಂಡಿತವಾಗಿ ಕೂಡ ಇರಬಾರ್ದು. ಯಾವಾಗ ರಾಜಕೀಯ ದೃಷ್ಟಿಕೋನ ಬರ್ತದೆ ಆಗ ಅದು ಚಳುವಳಿಯ ಸ್ವರೂಪದಿಂದ ಹೋಗಿ ಅಧಿಕಾರದ ಕೇಂದ್ರಿತವಾಗಿ ಹೋಗ್ತದೆ. ಇವತ್ತು ಅನೇಕ ಕಡೆಗಳಲ್ಲಿ ಆಗಿರುವಂಥದ್ದು ಇದೆ. ಬಂಧುಗಳೇ, ಇವತ್ತು ನಮ್ಮ ಈ ಭಾಗದಲ್ಲಿ ಹಿಂದುತ್ವದ ಹೆದ್ದೆರೆ ಅಂತ ನಾವು ಹೇಳ್ತೇವೆ. ಅನೇಕ ಸಂದರ್ಭಗಳಲ್ಲಿ ನಾವು ನೋಡಿದ್ದೇವೆ. ಹಿಂದೂ ಸಮಾಜೋತ್ಸವಗಳಾದಾಗ, ಸಾರ್ವಜನಿಕ ಮೆರವಣಿಗೆಗಳಾದಾಗ ಹಿಂದೂಗಳ ಸಂಖ್ಯೆಯನ್ನು ನೋಡಿದಾಗ ನಮಗೆ ಹೆಮ್ಮೆ ಅಂತ ಅನಿಸ್ತದೆ. ಇವತ್ತು ಈ ಭಾಗದಲ್ಲಿ ಅತ್ಯಂತ ಹೆಚ್ಚು ಮಾರಾಟ ಆಗುವಂತಹ ಬಟ್ಟೆ ಯಾವುದು ಅಂತ ಕೇಳಿದರೆ ಅದು ಕೇಸರಿ ಶಾಲು. ಆದರೆ ಕೇಸರಿ ಶಾಲ ಹಾಕಿದವರಿಗೆಲ್ಲರಿಗೂ ಕೂಡ ಆ ಕೇಸರಿಯ ಮಹತ್ವ ಗೊತ್ತಿದೆಯಾ ಅಂತ ಕೇಳಿದರೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ನಮ್ಮ ಎಲ್ಲರ ಎದುರುಗಡೆ ಇದೆ.
ಕೇಸರಿ ಅನ್ನುವಂಥದ್ದು ತ್ಯಾಗದ ಸಂಕೇತ, ಕೇಸರಿ ಭೋಗದ ಸಂಕೇತ ಅಲ್ಲ. ಕೇಸರಿ ಅನ್ನುವಂಥದ್ದು ಪಾವಿತ್ರ್ಯತೆಯ ಸಂಕೇತ. ಆ ಕೇಸರಿಯನ್ನು ನಾವು ಧರಿಸಬೇಕು ಅಂತ ಹೇಳಿದರೆ ಆ ಪಾವಿತ್ರ್ಯವನ್ನು ನಮ್ಮೊಳಗೆ ಕೂಡ ನಾವು ಆವಾಹಿಸಿಕೊಳ್ಬೇಕಿದೆ. ಹಾಗಾಗಿ ಇದು ವ್ಯವಸ್ಥೆಯ ಒಳಗಿನ ದೋಷದಿಂದಾಗಿ ಈ ರೀತಿಯ ವ್ಯತ್ಯಾಸಗಳಾಗ್ತಾ ಇದ್ದಾವೆ. ನಮಗೆಲ್ಲ ಗೊತ್ತಿದೆ, ಮಳೆಗಾಲದಲ್ಲಿ ಪ್ರವಾಹ ಬರ್ತದೆ, ಜೋರಾಗಿ ಮಳೆ ಬಂದಾಗ ಪ್ರವಾಹ ಬರ್ತದೆ. ಇವತ್ತು ಹಿಂದುತ್ವದ ಸಂಘಟನೆಯ ಭರ್ಜರಿ ಮಳೆಯಲ್ಲಿ ಹಿಂದುತ್ವದ ಯುವಕರೆಲ್ಲರೂ ಕೂಡ ಪ್ರವಾಹದ ರೂಪದಲ್ಲಿ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಹಿಂದುತ್ವದ ಪರವಾಗಿದ್ದಾರೆ. ಆದರೆ ಪ್ರವಾಹ ಶಾಶ್ವತ ಅಲ್ಲ ಅನ್ನುವಂಥ ಅರಿವು ನಮಗಿರಬೇಕು. ಆ ನದಿ ನಿರಂತರವಾಗಿ ಹರಿತಾ ಇದ್ದರೆ ಮಾತ್ರ ಸಮಾಜಕ್ಕೆ ಒಳ್ಳೆಯದು ಮಾಡುತ್ತೆ ಹೊರತು ಪ್ರವಾಹದ ರೂಪದಲ್ಲಿ ಬಂದರೆ ಅದು ಒಂದೋ ಕೆಡುಕುಂಟು ಮಾಡುತ್ತೆ, ಇಲ್ಲದೇ ಇದ್ದರೆ ಅದು ತಾತ್ಕಾಲಿಕವಾಗಿ ನಿಲ್ಲುತ್ತೆ, ಮತ್ತೆ ಬತ್ತಿ ಹೋಗುತ್ತೆ. ಶರಾವತಿ ನದಿ ಜೋಗಿನಲ್ಲಿ ಅತ್ಯಂತ ಎತ್ತರದಿಂದ ಹಾರಿ ಅತ್ಯಂತ ಸುಂದರವಾಗಿ ಭೋರ್ಗರೆದು ಹರಿದು ಹೋಗುತ್ತೆ. ವಿಶ್ವವಿಖ್ಯಾತ ಜೋಗ್ ಜಲಪಾತ, ನೂರಾರು ಜನ ನಾವು ನೋಡ್ಲಿಕ್ಕೆ ಹೋಗ್ತೀವಿ, ಅದರ ಸೌಂದರ್ಯವನ್ನು ನೋಡಿ ಬರ್ತೀವಿ. ಆದರೆ ವಿಶ್ವೇಶ್ವರನವರು ಯೋಚನೆ ಮಾಡಿದರು, ಇಷ್ಟು ದೊಡ್ಡ ಪ್ರವಾಹ ಇದೆ, ಇದು ಹೀಗೆ ವ್ಯರ್ಥವಾಗಿ ಹೋಗಬಾರ್ದು, ಬದಲಾಗಿ ಅದಕ್ಕೊಂದು ಕಟ್ಟೆಯನ್ನು ಕಟ್ಟಿ ಅದನ್ನು ಆ ಪ್ರವಾಹದ ನೀರನ್ನು ಪೈಪ್ಲೈನ್ ಮುಖಾಂತರ ತಂದು ಅದಕ್ಕೆ ಜನರೇಟರನ್ನು ಜೋಡಿಸಿ ವಿದ್ಯುತ್ತನ್ನಾಗಿ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡಿದರೆ ಅದು ಇಡೀ ಸಮಾಜಕ್ಕೆ ಬೆಳಕು ತರುತ್ತದೆ. ಈ ಯೋಚನೆಯನ್ನು ವಿಶ್ವೇಶ್ವರಯ್ಯನವರು ಮಾಡಿದ ಪರಿಣಾಮವಾಗಿ ಇವತ್ತು ಈ ಭಾಗದ ಎಲ್ಲ ಮನೆಗಳ ಕತ್ತಲೆ ಹೋಗಿ ಬೆಳಕಾಗ್ತಾ ಇದೆ. ಇವತ್ತು ಹಿಂದುತ್ವದ ಪ್ರವಾಹ ಕೂಡ ಇದೇ ರೀತಿ ಇದೆ. ನಮಗೆ ಹೊರಗಿನಿಂದ ಬಹಳ ಸುಂದರ ಅಂತ ಕಾಣಬಹುದು, ಆದರೆ ಈ ಪ್ರವಾಹವನ್ನು ಪೈಪ್ಲೈನ್ ಒಳಗೆ ಜೋಡಿಸುವಂಥ ಕೆಲಸ ಯಾವ ಪೈಪ್ಲೈನ್? ಸಂಘಟನೆಯ ಪೈಪ್ಲೈನ್, ಸಂಸ್ಕಾರದ ಪೈಪ್ಲೈನ್ನಲ್ಲಿ ನಾವು ಜೋಡಿಸದೇ ಹೋದರೆ ಈ ಪ್ರವಾಹ ವ್ಯರ್ಥವಾಗಿ ಹೋಗ್ತದೆ. ಹಾಗಾಗಿ ಇವತ್ತಿನ ಅವಶ್ಯಕತೆ, ಇವತ್ತಿನ ಅತ್ಯಂತ ಜರೂರಿನ ಅವಶ್ಯಕತೆ ಏನು ಅಂತ ಕೇಳಿದರೆ ಹಿಂದುತ್ವದ ಈ ಒಂದು ಭರ್ಜರಿ ಪ್ರವಾಹವನ್ನು ಸಂಸ್ಕಾರದ ಪೈಪ್ಲೈನ್ ಒಳಗೆ ಜೋಡಿಸುವಂಥ ಕೆಲಸ ನಮ್ಮೆಲ್ಲರಿಂದೂ ಕೂಡ ಆಗಬೇಕಾಗಿದೆ. ಮಾರ್ಗಗಳು ಅನೇಕ ಇದೆ, ಆದರೆ ಪ್ರಯತ್ನಗಳು ನಿರಂತರವಾಗಿ ಆಗಬೇಕಿದೆ. ಇವತ್ತಿನ ವ್ಯವಸ್ಥೆಯಲ್ಲಿ ಪ್ರವಾಹದ ನೀರನ್ನು ಅವರವರಿಗೆ ಎಷ್ಟು ಬೇಕೋ ಅಷ್ಟನ್ನು ಕೊಡಪಾನದಲ್ಲಿ ತುಂಬಿಸಿಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತಿನ ಕಥೆಯನ್ನು ಮಾತ್ರ ಯೋಚನೆ ಮಾಡ್ತಾ ಇದ್ದೀವಿ ಹೊರತು ಕೊಡಪಾನದ ನೀರು ಮುಗಿದ್ರೆ ಮತ್ತೆ ಎಲ್ಲಿಂದ ಅನ್ನುವಂಥ ಯೋಚನೆಯನ್ನು ನಾವು ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮ ಕೊಡಗಳಿಗೆ ನೀರು ತುಂಬಿಸುವ ಕೆಲಸವನ್ನು ಬಿಟ್ಟು ಪ್ರವಾಹಕ್ಕೆ ಕಟ್ಟೆಯನ್ನು ಕಟ್ಟಿ ಸಮಾಜದ ಸಂಸ್ಕಾರದ ಪೈಪ್ಲೈನ್ ಒಳಗೆ ನಾವು ಜೋಡಿಸಿದರೆ ಖಂಡಿತವಾಗಿ ಕೂಡ ಒಂದು ಉತ್ತಮವಾದಂಥ ಸಮಾಜದ ನಿರ್ಮಾಣ ನಮ್ಮಿಂದ ಎಲ್ಲರ ಪ್ರಯತ್ನದಿಂದ ಆಗಲಿಕ್ಕೆ ಸಾಧ್ಯ ಇದೆ. ಒಂದೆಡೆ ಇವತ್ತು ಬದಲಾವಣೆಗಳು ಸಾಕಷ್ಟು ಆಗಿದೆ, ಖಂಡಿತ ಇಲ್ಲ ಅಂತಲ್ಲ. ಇವತ್ತು ನಾವು ನೋಡಿದರೆ ಕಳೆದ 3-4 ವರ್ಷಗಳಲ್ಲಿ ಎಲ್ಲ ಕಡೆಗಳಲ್ಲಿ ಕೂಡ ಕುಣಿತ ಭಜನೆಗಳ ತಂಡ ಎಲ್ಲ ಕಡೆಗಳಲ್ಲಿ ಆಗಿದೆ. ಬಹಳ ಅತ್ಯಂತ ಒಳ್ಳೆಯ ಬೆಳವಣಿಗೆ. ಮಕ್ಕಳಲ್ಲಿ ಆ ರೀತಿಯ ಭಜನೆಯ ಸಂಸ್ಕಾರದ ಮೂಲಕ ಅವರನ್ನು ಜೋಡಿಸುವಂಥ ಪ್ರಯತ್ನ ಅತ್ಯಂತ ಚೆನ್ನಾಗಿ ಆಗ್ತಾ ಇದೆ. ಸಂಸ್ಕಾರ ದೀಪಿಕದಂತಹ ಕ್ರಿಯಾತ್ಮಕ ಚಟುವಟಿಕೆಗಳು ಕೂಡ ಇವತ್ತು ಕೆಲವು ಕಡೆಗಳಲ್ಲಿ ಆಗ್ತಾ ಇದೆ. ಆದರೆ ಅದರ ಜೊತೆಗೆ ಇನ್ನಷ್ಟು ವೇಗವಾಗಿ ಕೆಲಸಗಳು ಜೋಡಿಸಿಕೊಳ್ಳುವಂಥ ಅವಶ್ಯಕತೆ ಇದೆ. ಯಾಕಂತ ಹೇಳಿದರೆ ಸಮಯ ನಮಗೋಸ್ಕರ ಕಾಯೋದಿಲ್ಲ. ಹೇಗೆ ನಮ್ಮ ಶಕ್ತಿ ಇವತ್ತು ಪ್ರಬಲವಾಗಿ ಬೆಳೀತಾ ಇದೆಯೋ ಅದೇ ರೀತಿ ಈ ದೇಶವನ್ನು
ತಮ್ಮ ಕೈವಶ ಮಾಡಿಕೊಳ್ಬೇಕನ್ನುವಂಥ ಉದ್ದೇಶದ ಅನೇಕ ಶಕ್ತಿಗಳು ಇವತ್ತು ಒಂದಾಗಿ ಕೆಲಸ ಮಾಡ್ತಾ ಇದೆ. ಎದುರುಗಡೆಯಿಂದ ಇವತ್ತು ಎಲ್ಲರೂ ಕೂಡ ಸ್ನೇಹದ ಹಸ್ತವನ್ನು ಕೈ ಚಾಚಬಹುದು. ಆದರೆ ಓಟದ ಸ್ಪರ್ಧೆಯಲ್ಲಿ ನಂಬರ್ 1 ಸ್ಥಾನವನ್ನು ಪರ್ಮನೆಂಟ್ ಉಳಿಸಿಕೊಂಡವರು ತನ್ನ ಸ್ಥಾನಕ್ಕೆ ಇನ್ನೊಬ್ಬ ಬರ್ತಾನೆ ಅಂತ ಹೇಳಿದರೆ ಆ ಸ್ಥಾನವನ್ನು ಬಿಟ್ಟುಕೊಡ್ಲಿಕ್ಕೆ ಯಾರು ಕೂಡ ತಯಾರಿರೋದಿಲ್ಲ. ಈ ಸತ್ಯ ನಮಗೆ ಗೊತ್ತಿರಬೇಕು. ಹಾಗಾಗಿ ಇವತ್ತು ಏನು ಭಾರತ ನಾಗಾಲೋಟದಲ್ಲಿ ಓಡ್ತಾ ಇದೆ ಅದರ ವೇಗವನ್ನು ತಡಿಲಿಕ್ಕೆ ಏನು ಪ್ರಯತ್ನಗಳನ್ನು ಮಾಡಬೇಕು ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇದೆ, ಈ ದೇಶದ ಒಳಗಡೆನೂ ನಡೀತಾ ಇದೆ. ಹೇಗೆ 2047ರಲ್ಲಿ ಭಾರತ ವಿಕಸಿತ ಭಾರತ ಆಗಬೇಕು ಅಂತ ನಾವುಗಳು ಬಯಸ್ತೀವೋ, ಅದೇ 2047ರ ವೇಳೆಗೆ ಈ ದೇಶವನ್ನು ಇಸ್ಲಾಮಿಕ್ ರಾಷ್ಟ್ರವನ್ನಾಗಿ ಮಾಡುವಂತಹ ಕನಸನ್ನು ಕಂಡವರು ಕೂಡ ಇದ್ದಾರೆ. ಅವರುಗಳ ಕೆಲಸಗಳು ಕೂಡ ಅಷ್ಟೇ ಪ್ರಬಲ ರೀತಿಯಲ್ಲಿ ನಡೀತಾ ಇದೆ. ಅವರ ಕೆಲಸದಲ್ಲಿ ಬದ್ಧತೆ ಇದೆ, ನಮ್ಮಲ್ಲಿ ಒಂದಷ್ಟು ಕೊರತೆಗಳಿದೆ. ಬಾಲ್ಯದಲ್ಲಿ ಸಿಗಬೇಕಾದಂತಹ ಸಂಸ್ಕಾರದ ಶಿಕ್ಷಣ ನಮಗೆ ಎಲ್ಲಿ ಕೂಡ ಇವತ್ತು ಸಿಗ್ತಾ ಇಲ್ಲ. ಇವತ್ತೆಲ್ಲವೂ ಕೂಡ ಟಾರ್ಗೆಟ್ ಓರಿಯೆಂಟೆಡ್ ಆಗಿದೆ. ಅದು ಶಿಕ್ಷಣದಿಂದ ಹಿಡಿದು ಸಾಮಾಜಿಕ ಕೆಲಸಗಳಿಂದ ಹಿಡಿದು ರಾಜಕೀಯದವರೆಗೂ ಎಲ್ಲವೂ ಕೂಡ ಟಾರ್ಗೆಟ್ ಓರಿಯೆಂಟೆಡ್. ವಿದ್ಯಾರ್ಥಿಗಳಿಗೆ ಇವತ್ತು ಕೇವಲ ಓದಿದ್ರೆ ಸಾಲದು, ಬದಲಾಗಿ ಫಸ್ಟ್ ಕ್ಲಾಸ್ ಬರಬೇಕು. ಫಸ್ಟ್ ಕ್ಲಾಸ್ ಅಲ್ಲ, ಡಿಸ್ಟಿಂಕ್ಷನ್ಗಿಂತ ಮೇಲೆ 100ಕ್ಕೆ 100 ಬಂದರೆ ಮಕ್ಕಳು ಅಪ್ಪನಿಗೆ ಬಹಳ ಸಂತೋಷ. ಶ್ರೀಕೃಷ್ಣ ಪರಮಾತ್ಮ ನಮಗೆ ಹೇಳಿದ್ದು ನಮಗೆ ಮರ್ತೋಗಿದೆ. ಶ್ರೀಕೃಷ್ಣ ಹೇಳಿದ್ದೇನು? ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಅಂತ. ಕರ್ಮವನ್ನು ಮಾಡುವಂಥ ಅಧಿಕಾರ ಮಾತ್ರ ನಿನಗಿರೋದು, ಅದರ ಫಲಾಫಲಗಳ ಅಪೇಕ್ಷೆ ಬೇಡ ಅಂತ ಹೇಳಿ. ಹಾಗೆಂತೇಳಿ ನಾವು ಅಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತೀವ ಅಂತ ಕೇಳಿದರೆ ಖಂಡಿತ ಇಲ್ಲ. ಅಪೇಕ್ಷೆಗಳು ಎಲ್ರಿಗೂ ಇದೆ. ಆದರೆ ಎಲ್ಲಿಯವರೆಗೆ ಅಪೇಕ್ಷೆಗಳು ಬೇಕು? ನಮ್ಮ ಮಕ್ಕಳ ಬಾಲ್ಯದ ಆ ಒಂದು ಖುಷಿಯನ್ನು ಕಳೆದುಕೊಳ್ಳುವಷ್ಟರ ಮಟ್ಟಿಗೆ ನಮಗೆ ಬೇಕಾ? ಯಾವುದನ್ನು ಕೊಡಬೇಕು ಅದನ್ನು ನಾವು ಕೊಡ್ತಾ ಇದ್ದೀವ ಮಕ್ಕಳಿಗೆ? ಇದನ್ನು ನಾವು ಯೋಚನೆ ಮಾಡಬೇಕಿದೆ. ಇವತ್ತು ಭಗವದ್ಗೀತೆ ಇಡೀ ಜಗತ್ತಿಗೆ ಅತ್ಯಂತ ಪವಿತ್ರವಾದಂಥ, ಅತ್ಯಂತ ಉತ್ಕೃಷ್ಟವಾದಂಥ ಗ್ರಂಥ, ಹಿಂದೂಗಳ ಗ್ರಂಥ. ಆದರೆ ನಾವುಗಳದನ್ನು ಓದಿದ್ದೀವ ಅಂತ ಕೇಳಿದ್ರೆ ಯಾರೂ ಕೂಡ ಇಲ್ಲ. ಎಲ್ಲಿಯೋ ಪಾಠಶಾಲೆಗಳಲ್ಲಿ ಪೌರೋಹಿತ್ಯ ಕಲಿಯುವವರಿಗೆ ಅದನ್ನು ಕಲಿಸ್ತಾರೆ, ಬಿಟ್ಟರೆ ಬೇರೆ ಎಲ್ಲಿ ಕಲ್ತಿದ್ದಾರೆ ಅಂತ ಹೇಳಿದರೆ ಇಲ್ಲ. ಮೊನ್ನೆ ಕಾಸರಗೋಡಿನ ಒಬ್ಬ ಮುಸ್ಲಿಂ ಶಿಕ್ಷಕ ಯಾವುದೋ ಒಂದು ಫೋರ್ಡ್ ಕಂಪನಿಯ ಕಾರ್ ಇರಬೇಕು, ಫೋರ್ಡ್ ಕಂಪನಿಯ ಕಾರಿಗೆ ಹೆಸರು ಸೂಚಿಸುವ ಸ್ಪರ್ಧೆಯಲ್ಲಿ ಹೆಸರನ್ನು ಕೊಟ್ಟು ಆತ ವಿಜೇತ ಆದ. ಆತ ಕೊಟ್ಟಂಥ ಹೆಸರು ಯಾವುದು ಅಂತ ಹೇಳಿದರೆ ಕಯಾಕ್. ಕೆ ಮತ್ತು ಕ್ಯೂ ಇಂದ ಶುರುವಾಗುವಂಥ, ಕೆ ಇಂದ ಶುರುವಾಗಿ ಕ್ಯೂ ಇಂದ ಅಂತ್ಯಗೊಳ್ಳುವಂತಹ ಪದ. ಬಹುಶಃ ಕಯಾಕ್ ಅನ್ನುವಂಥದ್ದು ಸಂಸ್ಕೃತದ ಪದ. ಆ ಸಂಸ್ಕೃತದ ಪದವನ್ನು ಹುಡುಕಲಿಕ್ಕೆ ಮುಸ್ಲಿಂ ಮೌಲಿಗೆ ಗೊತ್ತಿದೆ, ಆದರೆ ನಮಗೆ ಹಿಂದೂಗಳಿಗೆ ಅದರ ಅರ್ಥ ಏನು ಅಂತ ನಾವಿನ್ನು ಹುಡುಕಿ ಆಗಬೇಕು. ಈ ರೀತಿ ನಮಗೆ ಏನು ಕಲಿಬೇಕು ಅದನ್ನು ಕಲಿಸುವಂಥ ಕೆಲಸ ನಮ್ಮಿಂದ ಆಗ್ತಾ ಇಲ್ಲ. ಕೊರತೆ ಇದೆ, ಶಕ್ತಿಯೂ ಇದೆ ನಮ್ಮಲ್ಲಿ, ಆದರೆ ಅದರ ಜೊತೆಗೆ ಕೊರತೆಗಳು ಕೂಡ ಇದೆ. ಬಂಧುಗಳೇ, ಆ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ನಾವುಗಳು ಇನ್ನಷ್ಟು ಶಕ್ತಿಯುತವಾಗಿ ಕೆಲಸ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಸಂಘಟನೆಯ ಜೊತೆಗೆ ಜೋಡಿಸುವವರ ಸಂಖ್ಯೆ ಖಂಡಿತವಾಗಿ ಕೂಡ ಹೆಚ್ಚಿದೆ. ಎಲ್ಲ ಕಡೆಗಳಲ್ಲಿ ನಾವು ನೋಡ್ತೀವಿ, ಯುವಕರ ಸಂಖ್ಯೆ ಇವತ್ತು ಸಂಘಟನೆ ಜೊತೆಗೆ ಜೋಡಿಸಿಕೊಳ್ತಾ ಇದ್ದಾರೆ, ಇಲ್ಲ ಅಂತಲ್ಲ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜೋಡಿಕೊಳ್ತಾ ಇದ್ದಾರೆ. ಆದರೆ ಅದರ ಹಿಂದೆ ಒಂದು ಸಣ್ಣ ಬಯಕೆಗಳನ್ನು ಹೊತ್ತುಕೊಂಡು ಅವರು ಬರ್ತಾ ಇದ್ದಾರೆ. ಇವತ್ತು ವಿಶ್ವ ಹಿಂದೂ ಪರಿಷತ್ನ ಜವಾಬ್ದಾರಿ ತಗೊಂಡ್ರೆ ನಾಳೆ ನನಗೆ
ನನಗೆ BJPಯ ಜವಾಬ್ದಾರಿ ಸಿಗ್ಬೋದೋ ಏನೋ, ನಾಡಿದ್ದು ನನಗೆ ಪಂಚಾಯತ್ನ ಸೀಟ್ ಸಿಗ್ಬೋದೋ ಏನೋ, ಈ ಬಯಕೆಯೊಂದಿಗೆ ಸಂಘಟನೆಯೊಂದಿಗೆ ಜೋಡಿಸಿಕೊಂಡ್ರೆ ಆತ ಬೇಗ ಭ್ರಮನಿರಸನಕ್ಕೆ ಒಳಗಾಗ್ತಾರೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಂಘಟನೆಯ ಕೆಲಸ ಮಾಡಲಿಕ್ಕೆ ಹೊರಟ್ರೆ ಮಾತ್ರ ಆತ ಶಾಶ್ವತವಾಗಿ ಸಂಘಟನೆ ಜೊತೆಗೆ ಜೋಡಿಸಿಕೊಳ್ಳಿಕ್ಕೆ ಸಾಧ್ಯ. ಬಹುಶಃ ಇವತ್ತು ಎಲ್ಲದಕ್ಕೂ ನಾನಾಗಲೇ ಹೇಳಿದೆ, ನನ್ನ ಎಲ್ಲ ಸಂಘಟನೆಯ ಬಂಧುಗಳಿಗೂ ನನ್ನ ವಿನಂತಿ, ರಾಜಕೀಯವಾದಂಥ ಅವಲಂಬನೆಯನ್ನು ಬಿಟ್ಟು ನಾವು ಸಾಮಾಜಿಕವಾಗಿ ಗಟ್ಟಿಗೊಳ್ಳಬೇಕಾದಂಥ ಕೆಲಸ ಮಾಡಬೇಕು. ಎಲ್ಲದಕ್ಕೂ ರಾಜಕೀಯ ಪಕ್ಷದ ಬೆನ್ನಿಂದ ಹೋಗುವುದನ್ನು ಬಿಟ್ಟು ಸಾಮಾಜಿಕವಾಗಿ ನಾವು ಪ್ರಬಲರಾದಾಗ ಖಂಡಿತವಾಗಿ ಕೂಡ ಯಾವುದೇ ದುಷ್ಟಶಕ್ತಿಗಳನ್ನು ಕೂಡ ಎದುರಿಸಲಿಕ್ಕೆ ನಮಗೆ ಆಗುತ್ತೆ. ಆ ದೃಷ್ಟಿಯಿಂದ ನಮ್ಮ ಚಿಂತನೆಗಳನ್ನು ಸಂಸ್ಕಾರದ ಮೂಲಕ, ಶಿಕ್ಷಣದ ಮೂಲಕ ಜೋಡಿಸಿಕೊಳ್ಳುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ, ಅನೇಕ ಸಂದರ್ಭಗಳಲ್ಲಿ ನನಗೆ 3 ಮಾತುಗಳು ನೆನಪಿಗೆ ಬರ್ತದೆ. ಅದನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಭಕ್ತ ಕನಕದಾಸರು ವಿದ್ಯಾಭ್ಯಾಸ ಮಾಡ್ತಾ ಇರಬೇಕಾದ್ರೆ ಅವರ ಗುರುಗಳಾದಂಥ ವ್ಯಾಸರಾಯರು ಆ ಶಿಷ್ಯಂದಿರನ್ನು ಎಲ್ಲರನ್ನೂ ಕೂಡ ಸ್ವಲ್ಪ ಪ್ರಶ್ನೆಗಳನ್ನು ಕೇಳಿ ಅವರು ಎಷ್ಟು ಸಮರ್ಥರು ಅಂತ ಹೇಳಿ ವಿಚಾರಿಸಿಕೊಂಡು ಬಾ ಅಂತೇಳಿ ಕನಕದಾಸನನ್ನು ಹೇಳ್ತಾರೆ. ಕನಕದಾಸ ಎಲ್ಲ ಶಿಷ್ಯಂದಿರನ್ನು ಪರೀಕ್ಷೆ ಮಾಡಿ ಬಂದ ನಂತರದಲ್ಲಿ ಹೇಳ್ತಾನೆ, ಇಲ್ಲ, ಇವರ ತಲೆ ಇನ್ನೂ ಕೂಡ ಪಕ್ವ ಆಗಿಲ್ಲ, ಇವರು ಅಸಮರ್ಥರಿದ್ದಾರೆ ಅನ್ನುವಂಥ ಉತ್ತರವನ್ನು ಕೊಡ್ತಾನೆ ಕನಕದಾಸ. ಆಗ ವ್ಯಾಸರಾಯರು ಕೇಳ್ತಾರೆ, ಹಾಗಿದ್ರೆ ನೀನು ಸಮರ್ಥನಿದ್ದೀಯಾ? ಇವರು ಯಾರು ಕೂಡ ಜ್ಞಾನವನ್ನು ಇನ್ನೂ ಕೂಡ ಸಂಪಾದನೆ ಮಾಡಲಿಲ್ಲ ಅಂತ ಹೇಳಿದರೆ ಇವರು ಯಾರು ಕೂಡ ಸ್ವರ್ಗಕ್ಕೆ ಹೋಗೋದಿಲ್ವಾ? ಆಗ ಕನಕದಾಸ ಹೇಳ್ತಾನೆ, ಇಲ್ಲ, ಈ ಸ್ಥಿತಿಯಲ್ಲಿ ಇವರಿದ್ರೆ ಇವರು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ. ವ್ಯಾಸರಾಯರು ಮತ್ತೆ ಪ್ರಶ್ನೆ ಕೇಳ್ತಾರೆ, ಹಾಗಿದ್ರೆ ನೀನು ಹೋಗಬಲ್ಲೆಯಾ? ಆಗ ಕನಕದಾಸರು ಉತ್ತರ ಕೊಡ್ತಾರೆ, ನಾನು ಹೋದರೆ ಹೋಗಬಲ್ಲೆ ಅಂತ ಹೇಳಿ. ಉಳಿದ ಎಲ್ಲ ಶಿಷ್ಯಂದರು ನಗ್ತಾರೆ. ಕನಕದಾಸ ನೀಚ ಜಾತಿಯವ, ನಾವು ಉಚ್ಚ ಜಾತಿಯಲ್ಲಿ ಹುಟ್ಟಿದ್ದೀವಿ, ನಾವಿಷ್ಟು ಬ್ರಹ್ಮಜ್ಞಾನವನ್ನು ಸಂಪಾದನೆ ಮಾಡಿದ್ದೀವಿ, ನಮಗೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಈತ ಯಾವುದೋ ಒಂದು ಕೀಳು ಜಾತಿಯಲ್ಲಿ ಹುಟ್ಟಿದವ, ಈತ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ ಅಂತೇಳಿ. ಆಗ ವ್ಯಾಸರಾಯರು ಅವನ ಮಾತನ್ನು ವಿವರಿಸಿ ಹೇಳ್ತಾರೆ, ನಾನು ಹೋದರೆ ಹೋಗಬಲ್ಲೆ ಅಂತ ಹೇಳಿದರೆ ನಾನು ಅನ್ನುವಂಥದ್ದು ಅಹಂಕಾರ. ಆ ಅಹಂಕಾರ ನನ್ನಿಂದ ಹೋದರೆ ಮಾತ್ರ ನಾನು ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ, ನನಗೆ ಬೇಕಾದಂಥ ಸನ್ಮಾರ್ಗವನ್ನು ಪಡೀಲಿಕ್ಕೆ ಸಾಧ್ಯ, ನನಗೆ ಬೇಕಾದಂಥ ಸತ್ಯವನ್ನು ಪಡೀಲಿಕ್ಕೆ ಸಾಧ್ಯ. ಹಾಗಾಗಿ ನಾನು ಅನ್ನುವುದನ್ನು ಕಳಿಬೇಕು. ನರೇಂದ್ರ ಮೋದಿಯವರು ಮೊನ್ನೆ ಕನ್ಯಾಕುಮಾರಿಯಿಂದ 3 ದಿನಗಳ ಧ್ಯಾನವನ್ನು ಬಿಟ್ಟು ಬರಬೇಕಿದ್ರೆ ಇದನ್ನೇ ಹೇಳಿದ್ದು, ಇದಂ ನ ಮಮ ಅನ್ನುವಂಥ ವಾಕ್ಯವನ್ನು ಹೇಳಿದರು. ಏನಾಗಿದೆ, ಇದು ಯಾವುದು ಕೂಡ ನನ್ನದಲ್ಲ, ಎಲ್ಲವೂ ಕೂಡ ರಾಷ್ಟ್ರ ಸಮರ್ಪಿತ ಅನ್ನುವಂಥ ಭಾವನೆಯಲ್ಲಿ ಅವರು ಹೇಳಿದರು. ಈ ರೀತಿಯ ಅಹಂಕಾರವನ್ನು ಬಿಟ್ಟಾಗ ಮಾತ್ರ ನಮಗೆ, ಆ ಸ್ವಾರ್ಥವನ್ನು, ಅಹಂಕಾರವನ್ನು ಬಿಟ್ಟಾಗ ಮಾತ್ರ ನಾವು ಉತ್ತಮ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಅದರ ಜೊತೆಗೆ ನಮಗೆ ಇರಬೇಕಾದ್ದು, ನಾನು ಇದನ್ನು ಒಂದು ವ್ಯಸನ ಮುಕ್ತ ಮಾಡುವಂಥ ಶಿಬಿರ ಅಲ್ಲ, ಒಂದು ಕೇಂದ್ರದ ಎದುರುಗಡೆ ಇರತಕ್ಕಂಥ ಒಂದು ವಾಕ್ಯವನ್ನು ಓದಿದೆ. ಬಹುಶಃ ನನಗೆ ಅತ್ಯಂತ ಖುಷಿ ಅನ್ನಿಸಿದ ವಾಕ್ಯ. ಬಹುಶಃ ನಾವು ವ್ಯಸನಿಗಳಾಗಲಿಕ್ಕೆ ಏನು ಕಾರಣ ಅನ್ನುವಂಥದ್ದು ಅದರಲ್ಲಿ ಸ್ಪಷ್ಟವಾಗಿದೆ. ವ್ಯಸನ ಅಂತ ಹೇಳಿದರೆ ಅದು ಮದ್ಯದ ವ್ಯಸನ ಇರ್ಬೋದು, ಡ್ರಗ್ಗಿನ ವ್ಯಸನ ಇರ್ಬೋದು, ಅಥವಾ ಬೇರೆ ಬೇರೆ ವ್ಯಸನಗಳಿರ್ಬೋದು. ಅದಕ್ಕೆ ಏನು ಕಾರಣ ಅಂತ ಹೇಳಿದರೆ ಅದರಲ್ಲಿ ಬರೆದಿದೆ, ಓ ದೇವರೇ, ಯಾವ ಕೆಲಸವನ್ನು, ಯಾವ ಸಂಗತಿಯನ್ನು ನನಗೆ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ವೋ ಅದನ್ನು ಸಹಿಸಿಕೊಳ್ಳುವಂತಹ ಶಕ್ತಿಯನ್ನು ನನಗೆ ನೀಡು. ಯಾವ ಸಂಗತಿಯನ್ನು ಬದಲಾಯಿಸಲಿಕ್ಕೆ ನನ್ನಿಂದ ಸಾಧ್ಯ ಇದೆಯೋ ಅದನ್ನು ಬದಲಾಯಿಸಲಿಕ್ಕೆ ಬೇಕಾದ ಶಕ್ತಿಯನ್ನು ನನಗೆ ಕೊಡು. ಮತ್ತು ಈ ಎರಡರ ನಡುವಿನ ವ್ಯತ್ಯಾಸವನ್ನು ತಿಳಿಯುವಂಥ ಜ್ಞಾನವನ್ನು ನನಗೆ ಕೊಡು ಅಂತೇಳಿ ಭಗವಂತನಲ್ಲಿ ಕೇಳುವಂಥ ಒಂದು ಪದ.
ನಮ್ಮ ಸಮಸ್ಯೆ ಏನು ಅಂತ ಕೇಳಿದರೆ, ನನ್ನಿಂದ ಯಾವುದು ಬದಲಾಗಲಿಕ್ಕೆ ಸಾಧ್ಯ ಅದನ್ನು ನಾನು ಮಾಡೋದಿಲ್ಲ. ಯಾವುದನ್ನು ಬದಲಿಸಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲೋ ಅದರ ಬಗ್ಗೆ ನಾವು ಗಂಟೆಗಟ್ಟಲೆ ಮಾತಾಡ್ತೀವಿ. ದೇಶ ಹಾಗಾಗಬೇಕು, ಜನ ಸರಿ ಇಲ್ಲ, ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ, ಅಲ್ಲಿಯ ವ್ಯವಸ್ಥೆಗಳು. ಆದರೆ ಅದನ್ನು ನಮ್ಮಿಂದ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನನ್ನ ಮನೆ, ನನ್ನ ಸಂಸಾರ, ನನ್ನ ಸುತ್ತಮುತ್ತ, ನನ್ನ ಗ್ರಾಮ, ಇದನ್ನು ಬದಲಾಯಿಸಲಿಕ್ಕೆ ಖಂಡಿತವಾಗಿ ಕೂಡ ನಾನು ಪ್ರಯತ್ನ ಪಟ್ಟರೆ, ಇನ್ನೊಬ್ಬರ ಸಹಕಾರದಿಂದ ನಾವು ಖಂಡಿತವಾಗಿ ಕೂಡ ಬದಲಾಯಿಸಲಿಕ್ಕೆ ಸಾಧ್ಯ. ಹಾಗಾಗಿ ಈ ವ್ಯತ್ಯಾಸವನ್ನು ತಿಳ್ಕೊಂಡು ನಾವು ಎಲ್ಲೋ ದೂರದ್ದನ್ನು ಮಾತನಾಡೋದನ್ನು ಬಿಟ್ಟು ನಮ್ಮ ಅಕ್ಕಪಕ್ಕದಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ಆ ಒಂದು ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಇದ್ದರೆ ಖಂಡಿತವಾಗಿ ಕೂಡ ದೇಶ ಬದಲಾಗಲಿಕ್ಕೆ ಸಾಧ್ಯ. ಋಗ್ವೇದದಲ್ಲಿ ಹೇಳಿದ ಮಾತು, ಸಂಗಚ್ಚದ್ವಂ ಸಂವದದ್ವಂ ಸಂವೋ ಮನಸಿ ಜಾನತಾಂ ದೇವಾಭಾಗಂ ಕೃತಾಪೂರ್ವೆ ಯಥಾಪೂರ್ವೆ ಸಂಜಾನನ ಉಪಾಸತೆ. ಅಂದರೆ ಋಗ್ವೇದದಲ್ಲಿ ಹೇಳಿದ್ದಾರೆ, ಏಕಮನಸ್ಸಿನಿಂದ ನಾವೆಲ್ಲರೂ ಹೋದರೆ ಕೂಡ ಯಾವುದೇ ಶಕ್ತಿಗಳು ಕೂಡ ನಮಗೆ ಅನುಗ್ರಹಿಸ್ತವೆ. ನಮ್ಮ ಎಲ್ಲರ ಪ್ರಾರ್ಥನೆಗಳು ಒಂದೇ ಆಗಿದ್ದರೆ ಎಲ್ಲ ಶಕ್ತಿಗಳು ಸೇರಿ ನಮ್ಮನ್ನು ಅನುಗ್ರಹಿಸ್ತವೆ ಅನ್ನುವಂಥದ್ದು ಮಾತೇನಿದೆ. ನಮ್ಮೆಲ್ಲರ ಪ್ರಾರ್ಥನೆ ಒಂದೇ ಆಗಿರಬೇಕು. ಈ ದೇಶ ಒಳ್ಳೆಯದಾಗಬೇಕು, ಈ ದೇಶದ ಸಂಸ್ಕೃತಿ ಉಳಿಬೇಕು, ಹಿಂದುತ್ವ ಉಳಿದ್ರೆ ಮಾತ್ರ ದೇಶದ ಉಳಿವು ಅನ್ನುವಂಥದ್ದು ಸತ್ಯದ ಅರಿವು ನಮಗಾದರೆ ಖಂಡಿತವಾಗಿ ಕೂಡ ದೇವರು ಕೂಡ ನಮಗೆ ಅನುಗ್ರಹಿಸ್ತಾರೆ ಅನ್ನುವಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನಂತಹ ಒಬ್ಬ ಹಿರಿಯ ವ್ಯಕ್ತಿಯನ್ನು ಇಲ್ಲಿಗೆ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಬಹಳ ಉತ್ತಮ ಮಾತುಗಳ ಮೂಲಕ ನಮ್ಮೆಲ್ಲ ಹಿಂದೂ ಬಂಧುಗಳನ್ನು ಅತ್ಯಂತ ಉತ್ಸಾಹವಾಗಿ ಧಾರ್ಮಿಕವನ್ನು ಜೋಡಿಸಿಕೊಳ್ಳುವ ಹಾಗೆ ಮಾತನಾಡಿದ ತಮಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಮುಂದೆ ವಿಶ್ರಾಂತ ಸೈನಿಕರು, ದೇಶದ ವಿವಿಧೆಡೆಗಳಲ್ಲಿ ಸೇವೆಗಳನ್ನು ಮಾಡಿದವರು, ಭಾರತಾಂಬೆಯ ಸೇವೆ ಇದೊಂದು ನನ್ನ ಭಾಗ್ಯ ಎಂಬ ಅತ್ಯಂತ ಹೆಮ್ಮೆಯ ಮಾತನಾಡುವಂತಹ ಶ್ರೀ MKN ಭಟ್ ತಾವು ಸಭೆಯನ್ನು ಉದ್ದೇಶಿಸಿ 2 ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭಾ ಅವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶ್ರೀ ಮಹಾಮಗನಿಗೂ ಶ್ರೀ ಮಹಾಲಿಂಗೇಶ್ವರನಿಗೂ ವಂದಿಸುತ್ತಾ ವೇದಿಕೆ ಮೇಲಿರುವ ಗಣ್ಯರಿಗೂ, ನನ್ನ ಮುಂದಿರುವ ಎಲ್ಲ ಗಣ್ಯರಿಗೂ, ಬಂಧುಗಳಿಗೂ, ಭಗಿನಿಯರಿಗೂ ನಮಸ್ಕರಿಸುತ್ತಾ, ಈ ಶುಭ ಸಂಧೆ ಗಣೇಶನ ಹಬ್ಬದ ಶುಭಾಶಯಗಳನ್ನು ನಿಮಗೆಲ್ಲರೂ ಅರ್ಪಿಸುತ್ತೇನೆ. ನಾನು ಒಬ್ಬ ಸೇನೆಯಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಎಂದು ಇಲ್ಲಿ ಕರೆಸಿದ್ದಕ್ಕೆ ನನಗೆ ಬಹಳ ಸಂತೋಷ ಆಗಿದೆ. ಇದಕ್ಕೆ ಈಗ ಈ ಆಯೋಜಕರಿಗೆ ನನ್ನ ಕೃತಜ್ಞತೆಗಳು. ಅದೇ ರೀತಿ ಇಲ್ಲಿ ಮತ್ತೊಬ್ಬ ಕೃಷಿಕನನ್ನು ಎಂದರೆ ದೇಶದ ಬೆನ್ನೆಲುಬಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದಂತೆ ಜೈ ಜವಾನ್ ಜೈ ಕಿಸಾನ್ ಎಂಬ ಮಾತನ್ನು ಸಾರ್ಥಕಪಡಿಸಲು ನಮ್ಮನ್ನು ಬರಲಿಕ್ಕೆ ಹೇಳಿದ್ದಾರೆ. ಇದು ನನಗೆ ಬಹಳ ಸಂತೋಷ ವಿಚಾರ. ಈಗ ನಾನು ಮತ್ತೆ ಇದನ್ನು ಹೆಚ್ಚಿಗೆ ಹೇಳಕ್ಕೆ ಇಷ್ಟಪಡೋದಿಲ್ಲ, ಆದರೆ ಒಂದೆರಡು ಈ ಮಾತುಗಳು ನನಗೆ ಹೇಳಬೇಕೆಂದಿದೆ. ಈ ಸಾರ್ವಜನಿಕ ಗಣೇಶ ಹಬ್ಬ ಇದು ಶುರುವಾದ ಬಹಳ ವಿಸ್ಮಯ ರೀತಿಯಲ್ಲಿ. ಕರಾವಳಿ ಪ್ರದೇಶದಲ್ಲಿ ಪ್ರತಿ ಮನೆಗಳಲ್ಲೂ ಈ ಗಣಪತಿಯ ಮೂರ್ತಿಯನ್ನು ಮಾಡಿ ಬಹಳ ಹಿಂದಿನ ಕಾಲದಿಂದಲೂ ಚೌತಿಯನ್ನು ಆಚರಿಸಿದ್ದರು. ಹಾಗೆ ಹೇಳಿದರೆ ಗಣಪತಿ ಮೊದಲು ಆರಾಧಿಸ್ತೇವೆ. ಪ್ರತಿ ನಮ್ಮ ಹಿಂದೂ ಸಮಾಜದ ವೈದಿಕ ಸಂಪ್ರದಾಯದ ಪ್ರಕಾರ ಮೊದಲು ಪೂಜೆ ಸಲ್ಲಿಸುವುದು ಗಣಪತಿಗೆ. ಆದರೆ ಮತ್ತೆ ಅದು ತಪ್ಪಿ ಹೋಗಿ ಕೆಲವು ಸಂಪ್ರದಾಯಗಳು ಈಗ ಮಾಡುವುದಿಲ್ಲ. ಅದು ಯಾಕೆ ಹೇಳಿದರೆ, ಆದರೆ ನಾವೆಲ್ಲ
ಗಣಪತಿಗೆ. ಅದೇ ಥರ ಈ ಕೋಸ್ಟಲ್ ಏರಿಯಾದಲ್ಲಿ ಅಂದರೆ ಮಹಾರಾಷ್ಟ್ರದ ಕೊಂಕಣ ಏರಿಯಾದಲ್ಲಿ ಅಂದರೆ ನನಗೆ ಗೊತ್ತಿದ್ದ ಹಾಗೆ ಪ್ರತಿ ವರ್ಷ ಮಣ್ಣಿನ ಗಣಪತಿಯನ್ನು ಮಾಡಿ ಅಲ್ಲಿ ಪೂಜೆ ಸಲ್ಲಿಸ್ತಾ ಇದ್ರು. ಆದರೆ ಅದು ಸಾರ್ವಜನಿಕವಾಗಿ ಆಗ್ತಿರಲಿಲ್ಲ. ಅದೇ ಯಾರು ಪುಣದಲ್ಲಿ 1892ನೇ ಇಸವಿಯಲ್ಲಿ ಲಕ್ಷ್ಮಣ ಜವಾಳೆ ಅಥವಾ ಅವರ ಮತ್ತೊಂದು ಹೆಸರು ಲಕ್ಷ್ಮಣ ರಂಗಾರಿ ಅಂತ ಹೇಳಿದ್ರೆ ಅವರು ಈ ಬಟ್ಟೆಯ ಕೆಲಸ ಮಾಡ್ತಿದ್ದಂತೆ, ಬಟ್ಟೆಗೆ ಬಣ್ಣ ಹಾಕೋ ಕೆಲಸ, ಅದಕ್ಕೆ ರಂಗಾರಿ ಅಂತ ಅವರಿಗೆ ಹೆಸರು ಇತ್ತು. ಅವರು ಮತ್ತು ಒಬ್ಬರು ಕೃಷ್ಣಾಜಿ ಪಂತ್ ಕಶೋಗಿ ಅಂತ ಹೀಗೆ ಅವರ ಹೆಸರು, ಅವರು 2 ಜನ ಸೇರಿ ಗಣಪತಿಯ ಸಾರ್ವಜನಿಕವಾಗಿ ಗಣಪತಿ ಹಬ್ಬವನ್ನು ಆಚರಿಸಿದ್ರು. ಅಲ್ಲಿ ಸ್ವಲ್ಪ ಗಲಾಟೆ ಆಯ್ತು ಅಂತ ನನಗೆ ವಿಚಾರ ಗೊತ್ತಿರಲಿಲ್ಲ. ಆದರೆ ಅಲ್ಲಿ ಆ ವರ್ಷದ ಸಾಮಾನ್ಯ ತುಂಬ ಚೆನ್ನಾಗಿ ನಡೀಲಿಲ್ಲ. ಆದರೆ ಬಾಲಗಂಗಾಧರ ತಿಲಕರು ಅದನ್ನು ನೋಡಿ ಬಹಳ ಸಂತೋಷ ಆಯಿತು. ಅವರಿಗೊಂದು ಉಪಾಯ ಕಂಡಿತು, ಭಾರತೀಯರನ್ನು ಹೇಗೆ ಒಗ್ಗೂಡಿಸಲು ಅಂತ. ಆ ವಿಚಾರದಲ್ಲಿ ಅವರ ಪತ್ರಿಕೆ ಕೇಸರಿ ಅದರಲ್ಲಿ ಆರ್ಟಿಕಲನ್ನು ಬರೆದಿದ್ರು. ಆಮೇಲೆ ಅವರು ಮತ್ತಿನ ವರ್ಷ 1893ರಲ್ಲಿ ಚೌತಿ ಈ ಹಬ್ಬವನ್ನು ಪುಣಾದಲ್ಲಿ 2-3 ದಿಕ್ಕೆ ಮತ್ತು ಮುಂಬೈಯಲ್ಲಿ ಗಿರ್ಗಾಂವ್ ಪ್ರದೇಶದಲ್ಲಿ ಅದು ಈಗಲೂ ಇದೆ, ಅಲ್ಲಿ ಈ ಸಾರ್ವಜನಿಕ ಗಣೇಶ ಹಬ್ಬವನ್ನು ಆಚರಿಸಿದ ಗಣಪತಿಯ ಮೂರ್ತಿಯನ್ನಿಟ್ಟು. ಅವರ ಉದ್ದೇಶವಾಗಿತ್ತು ನಮ್ಮ ಹಿಂದೂಗಳನ್ನು ಒಟ್ಟುಗೂಡಿಸಿ ಬ್ರಿಟಿಷರ ವಿರುದ್ಧ ಹೋರಾಡುವುದು. ಆಗ ಕಾನೂನಿನ ಪ್ರಕಾರ 20 ಜನಕ್ಕಿಂತ ಹೆಚ್ಚಿಗೆ ಜನಗಳು ಸೇರುವ ಹಾಗಿರಲಿಲ್ಲ, ಸಾರ್ವಜನಿಕವಾಗಿ ಸೇರುವ ಹಾಗಿರಲಿಲ್ಲ. ಆದರೆ ಅದರಲ್ಲಿ ಒಂದು ಇತ್ತು ಅಂತ ಹೇಳಿದರೆ, ಈ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಜನ ಸೇರಲಿಕ್ಕೆ ಆ ಕಾನೂನಲ್ಲಿ ಅಡ್ಡಿ ಇರಲಿಲ್ಲ. ಆದ ಕಾರಣ ಮುಸ್ಲಿಮರು ಏನು ಮಾಡ್ತಿದ್ರು ಅಂತ ಹೇಳಿದರೆ, ನಮಾಜಿಗೆ ಶುಕ್ರವಾರದ ನಮಾಜ್ ಜಮಾತಲ್ಲಿ ಅವರು ಒಟ್ಟುಗೂಡ್ತಿದ್ರು. ಅದನ್ನು ನೋಡಿ ಈ ತೆಲುಗರು ಕಲ್ತ್ಕೊಂಡ್ರು, ಹೀಗೆ ನಾವು ಕೂಡ ಹೀಗೆ ಗಣಪತಿ ಮನೆ ಮೇಲೆ ಆಚರಿಸ್ತಾರೆ ಅಂದರೆ ನಾವು ಸಾರ್ವಜನಿಕವಾಗಿ ಆಚರಿಸಿದರೆ ಏನು ತೊಂದರೆ ಇಲ್ಲ, ಕಾನೂನಲ್ಲಿ ಅಡ್ಡಿ ಇಲ್ಲ ಅಂತ ಅವರು ವಕೀಲರೇ ಆಗಿದ್ದರು, ಅಡ್ಡಿ ಇಲ್ಲ ಅಂಥೇಳಿ ಹಾಗೆ ಶುರು ಮಾಡಿದರು ಅವರು. ಅದಕ್ಕೆ ಪ್ರಚಾರ ಕೊಟ್ಟರು ಎಲ್ಲ. ಅದು ಅಲ್ಲಿ ಕೊಂಕಣ ಏರಿಯಾದಲ್ಲಿ ಅದು ತುಂಬ ಪ್ರಚಾರ ಆಯಿತು. ನಾನೀಗ ಕೊಂಕಣ ಏರಿಯಾ ಅಂತ ಹೇಳುದು ಅಂತ ಹೇಳಿದರೆ, ಇವ್ರು ಹೇಳಿದ ಪ್ರಕಾರ ಈಗ ನಾನು ಮಾಜಿ ಸೈನಿಕ ಹೌದು, ಅದರೊಂದಿಗೆ ನಾನು ಸೈನ್ಯದಲ್ಲಿರುವಾಗ ಮುಂಬೈಯಲ್ಲಿ ಸ್ವಲ್ಪ ಸಮಯ ಇದ್ದೆ, ನೇವಿಯಲ್ಲಿದ್ದೆ. ಆಮೇಲೆ ನಾನು ಬಿಟ್ಟ ಮೇಲೆ ಇಂಡಿಯನ್ ರೆವಿನ್ಯೂ ಸರ್ವಿಸಿಗೆ ನಾನು ಆಫೀಸರ್ ಆಗಿ ಸೇರಿದ್ದೆ. ನಾನು ಹೆಚ್ಚಿಗೆ ಮಹಾರಾಷ್ಟ್ರದಲ್ಲೇ ಇದ್ದೆ. ಆದ ಕಾರಣ ನನಗೆ ಮಹಾರಾಷ್ಟ್ರದ ಪರಂಪರೆ ಸ್ವಲ್ಪ ಹೆಚ್ಚಿಗೆ ಗೊತ್ತಿತ್ತು. ಈ ಕರ್ನಾಟಕ ನಾನು ಹೆಚ್ಚಿಗೆ ಇದ್ದನು ಮಹಾರಾಷ್ಟ್ರದಲ್ಲಿ. ಈಗಲೂ ನನ್ನ ಮಗ ಎಲ್ಲ ಬಾಂಬೆಯಲ್ಲೇ ಇದ್ದಾನೆ, ಅವರ ಫ್ಯಾಮಿಲಿ ಎಲ್ಲ ಇದ್ದಾರೆ. ನಾನು ಈ ಊರಿಗೆ ಬಂದದ್ದು, ನಾನು ರಿಟೈರ್ಡ್ ಆಗಿದೆ 2014ರಲ್ಲಿ IRSಯಿಂದ ರಿಟೈರ್ಡ್ ಆಗಿದೆ. ನಾನು ಅಲ್ಲಿಂದ ಮತ್ತೆ ಇಲ್ಲಿಗೆ ಬಂದೆ. ಆದರೆ ಮತ್ತೆ ನಾನು ಹೋಗ್ತಾ ಇದ್ದೆ, ಕೆಲವು ಕಾರಣ ನನ್ನ ಆಫೀಷಿಯಲ್ ಕೆಲಸದಿಂದ ಹೋಗ್ತಾ ಇದ್ದೆ. ಆದರೆ ಈ ಕೊರೋನಾ ಬಂದ ಮೇಲೆ ನನಗೆ ಅತ್ಲಾಗಿ ಹೋಗ್ಲಿಕ್ಕೆ ಆಗಲಿಲ್ಲ, ಇಲ್ಲೇ ನೆಲೆಸಾಗಿ ಬಂತು ನನಗೆ. ಇಲ್ಲಿ ನಾನು ಮಾಜಿ ಸೈನಿಕ, ಈ ಸಂಘದ ಸದಸ್ಯ ನಾನು ಬಹಳ ಹಿಂದೆ ಆಗಿದ್ದೆ. ಆದರೆ ಮತ್ತು ಈಗ ನಾನು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತೇನೆ ಅಲ್ಲಿ. ನಾನು ಮತ್ತೆ ಎಂತ ಹೇಳೋದು ಅಂತ ಹೇಳಿದರೆ, ಈಗ ನಮಗೆ ಹೀಗೆ ಗಣಪತಿಯಿಂದಾಗಿ ಹಿಂದೂಗಳು ಅದರೊಟ್ಟೊಟ್ಟಿಗೆ ಮುಸ್ಲಿಮರು ಎಲ್ಲರೂ ಒಗ್ಗಟ್ಟಾಗಿದ್ದರು. ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಬಂತು ಈ ಒಗ್ಗಟ್ಟಿಂದಾಗಿ. ಅದಕ್ಕೆ ಕಾರಣ ಮುಖ್ಯವಾಗಿ ಗಣಪತಿ. ಅದು ಯಾಕೆ ಹೇಳೋದು ಅಂತ ಹೇಳಿದರೆ, ನಮ್ಮಲ್ಲಿ ಹಿಂದೂಗಳಲ್ಲಿ ಆಗ ಒಗ್ಗಟ್ಟು ಹಾಗೆ ಇರಲಿಲ್ಲ, ಎಲ್ಲ ಊರಲ್ಲಿ ಒಗ್ಗಟ್ಟಿರಲಿಲ್ಲ. ದೇಶದಲ್ಲಿ ಬೇರೆ ಬೇರೆ ಜಾತಿಯಲ್ಲಿ ಈ ಸಮಾಜ ಹರಿದು ಹೋಗಿತ್ತು. ಮುಸ್ಲಿಮರು ಅದೇ ರೀತಿ ಇದೆ, ಅವರು ಮುಸ್ಲಿಮರಲ್ಲಿ ಕೂಡ ಜಾತಿ ಪದ್ಧತಿ ಇದೆ. ಆದರೆ ನಮ್ಮ ಹಾಗೆ ಅನ್ಟಚೇಬಿಲಿಟಿ ಇರಲಿಲ್ಲ. ಇದಕ್ಕೆ ನಾನು ಒಂದು ಎಂತ ಹೇಳ್ತೇನೆ ಅಂತೇಳಿ, ನಾನು ARSನಲ್ಲಿ ಇರುವಾಗ ನನಗೆ ಬೇಸಿಕ್ ಟ್ರೈನಿಂಗ್ ಕೊಡುವಾಗ ನಮಗೆ ಒಂದು ಫಾರಿನ್ ಅಸೈನ್ಮೆಂಟ್ ಸಿಗ್ತದೆ. ಆಗ ನಾವು ಹೋಗಿದ್ದೆವು, ಮಲೇಷ್ಯಾಕ್ಕೆ ಹೋಗಿದ್ದೆವು ನಾವು. ಆ ಮಲೇಷ್ಯಾದಲ್ಲಿ ಅಲ್ಲೆಲ್ಲ, ಮಲೇಷ್ಯಾ, ಇಂಡೋನೇಷ್ಯಾ ಅಲ್ಲೆಲ್ಲ ಮುಸ್ಲಿಮರ ಎಲ್ಲರೂ ಕೂಡ ಗಣಪತಿ ಮೂರ್ತಿ ಇದೆ. ಆ ವಿಚಾರದಲ್ಲಿ ನನಗೆ ಒಬ್ಬರು ಆರ್ಟಿಕಲ್ ನೋಡಿದೆ, ಅವ್ರ ಹೆಸರು ಹೆಚ್ಚಿನ ವರ್ಷ ಚಕ್ರತೀರ್ಥ ಅಂತೇಳಿ ಅವ್ರ ಹೆಸರು. ನನಗೆ ಎಕ್ಸಾಕ್ಟ್ಲಿ ನನಗೆ ಗೊತ್ತಿಲ್ಲ, ಯಾಕೆ ಹೇಳಿದರೆ ನಾನು ಕನ್ನಡದಲ್ಲಿ ಆಗ ನಾನು ತುಂಬ ಕಮ್ಮಿ ನಾನು ಓದ್ತಿದ್ದರು.
ಅವರದಲ್ಲಿ ಈ ವಿಚಾರ ಇತ್ತು. ನಾನು ಅಲ್ಲಿ ಒಬ್ಸರ್ವ್ ಮಾಡಿದ್ದೆನು. ಅದಕ್ಕೆ ನಾನು ನಮ್ಮ ಮಿತ್ರ ಅಂತೇಳಿ ನನ್ನದೇ ಕೊಲಿಗೊಬ್ಬ ಶೇಖ್, ಹೌದು ರಹೀಮ್ ಶೇಖ್, ಅವ ಇಟ್ಲಿ ಸೋಲಾಪುರದ, ಅವನ ಹತ್ರ ಕೇಳಿದೆ, ಮಹಾರಾಜ ನೀವು ಯಾಕೆ ಇದು ಇಲ್ಲಿ ಈ ಇಂಡೋನೇಷ್ಯಾ ಮಲೇಷ್ಯಾದಲ್ಲೆಲ್ಲ ಮುಸ್ಲಿಮರು ಕೂಡ ಗಣಪತಿ ಇಡ್ತಾರೆ, ನೀವು ಯಾಕೆ ಇದು ಮಾಡಿಲ್ಲ? ಅದಕ್ಕೆ ಹೇಳಿದ್ರೆ ಸಾಹಬ್ आप तो क्या करते हैं, आप सदियों पहले हमें ठोकर मार के इधर से भगाया था, हमारा आपका समाज से मंदिर में अभी भी आप पता नहीं छोड़ते नहीं, मुझे मालूम नहीं ಅಂತೇಳಿ ನಿಮಗೆ ದೇವಸ್ಥಾನಕ್ಕೆ ಅವರು ನಮ್ಮನ್ನು ಬರ್ಲಿಕ್ಕೆ ಬಿಡ್ತೀರೋ ಇಲ್ಲೋ ಗೊತ್ತಿಲ್ಲ, ನಮ್ಮನ್ನು ನೀವು ಓಡಿಸಿದ್ದೀರಿ, ಮತ್ತು ನಾವು ಈಗ ಯಾಕೆ ನಿಮ್ಮ ದೇವರನ್ನು ಪೂಜೆ ಮಾಡಬೇಕು ಅಂದರೆ ನಾನು ಎದ್ದು ಹೇಳೋದು ಅಂತೇಳಿ ನಮ್ಮ ಸಮಾಜ ಇಷ್ಟು ಹಾಳಾಗಲಿಕ್ಕೆ ಕಾರಣ ಅಂತೇಳಿದರೆ ನಮ್ಮ ಸಮಾಜದಲ್ಲಿದ್ದ ತುಂಬ ವ್ಯತ್ಯಾಸಗಳು ಮತ್ತು ಮೇಲ್ ಜಾತಿ ಕೆಳ ಜಾತಿ ಮತ್ತು ಕೆಳಗಿರೋರನ್ನು ಮೆಟ್ಟುವುದು ಇದೆಲ್ಲ ಇದ್ರೆ ನಮ್ಮ ದೇಶ ಎಂದು ಕೂಡ ಒಂದು ಆಗಲಿಕ್ಕಿಲ್ಲ. ಅದು ಖಂಡಿತ ನಾನು ಹೇಳ್ತೇನೆ. ಈಗ ಹಿಂದೂಗಳಲ್ಲಿ ನಾವು ಎಷ್ಟು ಜನ ಇದ್ದೇವೆ, ಇದರಲ್ಲಿ ಎಷ್ಟು ಜಾತಿಗಳಿವೆ, ಈ ಜಾತಿಗಳೆಲ್ಲ ತುಂಬ ಒಂದಕ್ಕೊಂದು ವಿರೋಧಿಸ್ತವೆ, ಎದುರಲ್ಲೆಲ್ಲ ಸರಿ ಇದೆ, ಆರೋ ಇರುತ್ತೆ, ಈ ಆಗೋದ್ರಲ್ಲಿ ಸಾಧ್ಯ ಇಲ್ಲ. ಇದಕ್ಕೆ ನಾವು ಈ RSS ನವರು ಈಗ ಹೊರಡ್ತಾ ಇದ್ದಾರೆ ಅಂತ ಜಾತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಲಿಕ್ಕೆ. ಹಾಗೆ ಆಗ್ತಾ ಹೋದರೆ ಇದು ಸರಿಯಾಗ್ಬೋದು ಅಲ್ಲ. ಮತ್ತೆ ಈ ನಾನು ಹೇಳ್ತಾ ಇದ್ದು ಗಣಪತಿಯಿಂದಾಗಿ ನಮಗೆ ಬಂತು, ನಮಗೆ ಜ್ಞಾನ, ನಮಗೆ ಸ್ವಾತಂತ್ರ್ಯ ಸಿಕ್ಕಿತು. ಸ್ವಾತಂತ್ರ್ಯ ಸಿಕ್ಕಿ ಇದು ಹೆಚ್ಚು ನಾವು ಅದಕ್ಕೆ ಆರ್ಮ್ ಅಂತ ಫೈಟಿಂಗ್ ಅಂತೇಳಿ ನಾವೇನು ವಿಶೇಷ ಹೋರಾಡಲಿಲ್ಲ, ಆದರೆ ಜನ ಜಾಗೃತಿ ಆಗಿತ್ತು. ಇದರಿಂದಾಗಿ ನಮಗೆ ಸ್ವಾತಂತ್ರ್ಯ ಬಂತು. ಈ ಸ್ವಾತಂತ್ರ್ಯವನ್ನು ನಾವೀಗ ಬಂದು 75-76 ವರ್ಷ ವರ್ಷ ಆಯಿತು. ನಾವು ಇಷ್ಟು ಮುಂದರೆದಿದ್ದೇವೆ. ನಾವು ಇದನ್ನು ಇನ್ನೂ ಕೂಡ ಹೀಗೆ ಮುಂದರಿಸಬೇಕಾದ್ರೆ ನಾವು ಏನು ಮಾಡಬೇಕು, ಒಗ್ಗಟ್ಟು ಬೇಕು. ಆದರೆ ಜೊತೆಗೆ ನಮಗೆ ನಮ್ಮ ದೇಶವನ್ನು ರಕ್ಷಿಸಲು ಸೈನ್ಯ ಬಲ ಬೇಕು. ಯಾಕೆ ಭಗವದ್ಗೀತೆಯಲ್ಲಿ ಅಕೇರಿಯಲ್ಲಿ ಇರುವುದು ಸಂಜೆ ಹೇಳ್ತಾನೆ ಅಂತ ಹೇಳ್ತಾನೆ ಯತ್ರ ಯೋಗೇಶ್ವರ ಕೃಷ್ಣ. ಹಾಗೆ ನನಗೆ ಸರಿಯಾಗಿ ಬರುವುದಿಲ್ಲ, ಆದರೆ ನಾನು ಹೇಳ್ತೇನೆ, ಇಲ್ಲಿ ಯೋಗೇಶ್ವರ ಕೃಷ್ಣ ಅಂತೇಳಿ ಬುದ್ಧಿವಂತ, ಮತ್ತು ಯತ್ರ ಪಾರ್ಥೋ ಧನುರ್ಧರ ಅಂತೇಳಿದರೆ ಅರ್ಜುನ ಅಂತ ಬಲವಂತನು ಇದ್ದರೆ ಅಲ್ಲಿ ಸ್ವರಾಜ್ ಸುಖ ಶಾಂತಿ ಎಲ್ಲ ಇದೆ, ನೆಮ್ಮದಿ ಇದೆ ಅಂತೇಳಿ. ಅದೇ ರೀತಿ ಇಲ್ಲಿ ನಮ್ಮ ದೇಶ ಈಗ ಸುಖ ಶಾಂತಿ ಇರಬೇಕಂತಾದರೆ ನಾವು ಬಲಾಢ್ಯವಾಗಿರಬೇಕು, ಉತ್ತಮ ಸೈನ್ಯವೂ ಬೇಕು, ಬುದ್ಧಿವಂತರ ಭಾರಿ ಬುದ್ಧಿವಂತಿಕೆ ಜನರು ಬೇಕು. ಹಾಗಿದ್ದ ಕಾಲದಲ್ಲಿ ಮಾತ್ರ ನಾವು ನಮ್ಮ ಸ್ವಾತಂತ್ರ್ಯವನ್ನು ಮತ್ತು ಈ ನಮ್ಮ ದೇಶದ ಏಳಿಗೆಯನ್ನು ಇನ್ನೂ ಹೆಚ್ಚಾಗಿ ಮಾಡಿಕೊಂಡು ಹೋಗ್ಬೋದು. ಇದೇ ಮತ್ತು ಒಂದೆರಡು ಸಣ್ಣ ವಿಚಾರದಲ್ಲಿ ನಾನು ನೇವಿಯಲ್ಲಿದ್ದೆ. ನಾವು ನೌಸೇನಾ ಅಂತ ಹೇಳ್ತೇವೆ, ಅದಕ್ಕೆ ನೇವಿಯಲ್ಲಿದ್ದೆ. ನಾನು ಸಣ್ಣ ಮಾಹಿತಿ ಕೊಡ್ತೇನೆ. ಈ ನೇವಿಯ ಕೆಲಸ ಅಂತ ಹೇಳಿದರೆ ನಮ್ಮ ಕರಾವಳಿ ಪ್ರದೇಶವನ್ನು ಕಾಪಾಡೋದು, ಅಂದರೆ ಪರಕೀಯರಿಂದ ಈ ಭಾಗವನ್ನು ರಕ್ಷಿಸುವುದು, ಒಂದು ದಾಳಿ ಮಾಡಿದಾಗೆ. ಮತ್ತು ಈ ಸಮುದ್ರ ಉಂಟಲ್ಲ, ಅದರಲ್ಲಿ ಅದರ ಅಡಿಯಲ್ಲಿ ತುಂಬ ಸಂಪತ್ತಿದೆ. ಈಗ ನಮ್ಮ ಸಮುದ್ರ ಅಂತ ಹೇಳಿದರೆ ರತ್ನಾಕರ ಅಂತ ಲೆಕ್ಕ, ಅದರ ಅಡಿಯಲ್ಲಿ ಎಷ್ಟು ಸಂಪತ್ತಿದೆ ಅಂತೆ. ಆ ಏರಿಯಾವನ್ನು ರಕ್ಷಿಸಬೇಕು, ಅದಕ್ಕೆ ಏನು ಮಾಡಬೇಕು, ನೇವಿ ಬೇಕು. ಮತ್ತೆ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದರೆ, ಮೊದಲಾಗಾಯ್ತು ಇತ್ತದೆಲ್ಲ, ಆದರೆ ಮತ್ತು ಹೆಚ್ಚಿಗಾಗಿದೆ. ನಮ್ಮ ಹೆಚ್ಚಿನ ವ್ಯಾಪಾರಗಳು ಆಮದು ಮತ್ತು ರಫ್ತು ಆಗುವುದು ಸಮುದ್ರ ಮೂಲಕ. ಆ ಹಡಗುಗಳನ್ನು, ಮರ್ಚೆಂಟ್ ನೇವಿಯ ಹಡಗುಗಳನ್ನು ಕಾಪಾಡಬೇಕು ಅಂತ ಅದಕ್ಕೆ ನಾವು ಆರ್ಮ್ಡ್ ಗಾರ್ಡ್ ಬೇಕು ಅಂತೇಳಿದರೆ ನಾವು ನಮ್ಮ ನೇವಿ ಹಡಗುಗಳು ಅದಕ್ಕೆ ರುಟೀನ್ ಎಕ್ಸಸೈಸ್ ನಡೆಸ್ತೇವೆ ಮತ್ತು ಅಲ್ಲೆಲ್ಲ ಪೆಟ್ರೋಲಿಂಗ್ ನಡೆಸ್ತೇವೆ. ಇದರಿಂದಾಗಿ ನಮ್ಮ ಆಮದು ಮತ್ತು ರಫ್ತುಗಳು ಎರಡನ್ನೂ ಸುಲಭವಾಗಿ ವಿರೋಧಿಗಳ ಯಾರ್ದಾರು ತೊಂದರೆ ಇಲ್ಲದೆ ಆಗ್ತದೆ. ಈ ಎರಡು ಮತ್ತು
ನಮ್ಮ ನೇವಿ ಅದು ಹಡಗುಗಳು ಕೆಲವು ಸಲ ಫಾರಿನ್ ಕಂಟ್ರಿಗೆ ಹೋಗ್ತೇವೆ. ಅಷ್ಟೊತ್ತಿಗೆ ನಾವು ರಾಯಭಾರಿಯಾಗಿ ಅಂತ ಕೆಲಸ ಮಾಡ್ತೇವೆ ಅಂತ ನಮ್ಮ ಹೇಗೆ ನಮ್ಮ ಹಡಗುಗಳು ಒಳ್ಳೇದಿದ್ದರೆ ಪರದೇಶದವರು ಕೂಡ ಹೇಳ್ತಾರೆ ಇವರು ಬಲವಂತರು ಅಂತ ತಿಳಿದ್ದಾರೆ. ಈಗ ನಾವು ನಮ್ಮ ಸೈನ್ಯವರು ಅವರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಏನಾಗ್ತಾರೆ, ಯಾರಿಗೂ ನಮ್ಮ ವಿಚಾರ ಗೊತ್ತಿಲ್ಲ. ಮತ್ತು ನೇವಿದು ಸಿವಿಲ್ ಅಡ್ಮಿನಿಸ್ಟ್ರೇಷನಿಗೆ ಸಹಕಾರ ಮಾಡೋದು ಅಂತೇಳಿ ಈ ನ್ಯಾಚುರಲ್ ಡಿಸಾಸ್ಟರ್ಗಳಲ್ಲಿ ಸಹಾಯ ಮಾಡೋದು. ಮತ್ತು ಎಂಥಾರು ಮಿಲಿಟರಿ ಕೆಲಸವೇ. ಸಿವಿಲ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಎಲ್ಲ ದಂಗೆ ಆಯಿತು, ಆಗ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಯಾರನ್ನು ಕರೀತಾರೆ, ಫೈನಲಿ ಮಿಲಿಟರಿಯನ್ನು ಕರೀತಾರೆ. ಇಂಥ ಎಲ್ಲ ಕಾರ್ಯಗಳು ಈ ಮಿಲಿಟರಿ ಇದೆ. ನೇವಿದು ನಾನು ಹೆಚ್ಚಿಗೆ ಹೇಳೋದು ನೇವಿಯಲ್ಲಿ ಅಂತ ಹೇಳಿದರೆ ಇದರಲ್ಲಿ 3 ಕಮಾಂಡ್ಗಳಿವೆ. ವೆಸ್ಟರ್ನ್ ಕಮಾಂಡ್, ಈಸ್ಟರ್ನ್ ಕಮಾಂಡ್ ಅಂತ ಹೇಳಿದರೆ ವೆಸ್ಟರ್ನ್ ಕಮಾಂಡಿನ ಕೆಲಸ ಪಶ್ಚಿಮದ ಕರಾವಳಿ ಅರಬ್ಬಿ ಸಮುದ್ರ ಮತ್ತು ಅದರ ಕೆಲವು ದ್ವೀಪಗಳು, ಲಕ್ಷದ್ವೀಪದಂಥ ದ್ವೀಪಗಳು ನಮ್ಮ ದೇಶಕ್ಕೆ ಸೇರಿವೆ, ಅದರ ರಕ್ಷಣೆ. ಮತ್ತು ಈಸ್ಟರ್ನ್ ಕಮಾಂಡಲ್ಲಿ ಸಮುದ್ರ, ಅದರ ಸಂಪತ್ತುಗಳು ಮತ್ತು ಅಂಡಮಾನ್ ನಿಕೋಬಾರ್ ಐಲ್ಯಾಂಡಿನ ರಕ್ಷಣೆ, ಅದು ನೇವಿಯ ಕೆಲಸ. ಮತ್ತೊಂದು ಕಮಾಂಡ್ ಇದೆ, ಥರ್ಡ್ ಇದು ಸೌದರ್ನ್ ಕಮಾಂಡ್. ಅದಕ್ಕೆ ಟ್ರೈನಿಂಗ್ ಎಲ್ಲ ಅಧಿಕಾರಿಗಳದ್ದು ಸೈನಿಕರದ್ದು ಟೆಕ್ನಿಷಿಯನ್ಗಳಲ್ಲಿ ಟ್ರೈನಿಂಗು ಸದರ್ನ್ ಕಮಾಂಡಿಂದು. ಮತ್ತೊಂದು ವಿಚಾರ ಅಂತೇಳಿ ಎಲ್ಲರಿಗೂ ಹೇಳ್ತೇನೆ, ಈ ದೇಶದ ರಕ್ಷಣೆ ಪ್ರತಿಯೊಬ್ಬ ನಾಗರಿಕನ ಹೊಣೆ. ಅದಕ್ಕಾಗಿ ನೀವೆಲ್ಲರೂ ನಮ್ಮ ದೇಶದ ಭಕ್ತಿಯನ್ನು ಇರಿಸಿಕೊಂಡು ಇರಬೇಕೆಂದು ಹೇಳ್ತೇನೆ. ಜೈ ಹಿಂದ್. ಸೇನೆಯಲ್ಲಿ ಕೆಲಸ ಮಾಡುವ ಮೂಲಕ ಅಭಿಮಾನದ ಮಾತುಗಳನ್ನಾಡಿದ ತಮಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಮುಂದೆ ಕಾರ್ಯಕ್ರಮದಲ್ಲಿ ಸಭಾಧ್ಯಕ್ಷರ ಮಾತು ಶ್ರೀ ನವೀನ್ ಭಂಡಾರಿ, ಆಡಳಿತಾಧಿಕಾರಿ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು, ತಾವು ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಮತ್ತು ಶ್ರೀ ಮಹಾಗಣಪತಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ, ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಶ್ರೀ ಮಹಾಲಿಂಗೇಶ್ವರ ದೇವಾಲಯದ ವಠಾರದಲ್ಲಿ ನಡೆಯುವಂತಹ 58ನೇ ಗಣೇಶೋತ್ಸವದ ವೇದಿಕೆಯಲ್ಲಿರುವಂತಹ ಈಗಾಗಲೇ ಧಾರ್ಮಿಕ ಭಾಷಣವನ್ನು ಅತ್ಯಂತ ಮನವರಿಕೆಯಾಗಿ ಮೂಡಿಸುವಂತಹ ವಿನಯ ಕುಮಾರ್ ಕುಂದಡ್ಕ ಅವರು ಹಿರಿಯ ಸ್ವಯಂ ಸೇವಕರು ಹಾಗೂ ಈಗಾಗಲೇ ನಿವೃತ್ತ ಸೈನಿಕರಾದಂತಹ MKN ಭಟ್ ಅವರೇ ಹಾಗೂ ಸಮಿತಿಯ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಭಕ್ತಾಭಿಮಾನಿಗಳೇ, ಕಳೆದ ಹಲವಾರು ವರ್ಷಗಳ ಹಿಂದೆ ಮನೆಯಲ್ಲಿ ಪೂಜಿಸುತ್ತಿರುವಂತಹ ನಮ್ಮ ಗಣೇಶೋತ್ಸವ ದೇವರನ್ನು ನೀವು ಇಲ್ಲಿ ಎಲ್ಲಿ ಇರುವುದು ಸತ್ಯವೋ ಅದೇ ರೀತಿ ನಾವು ದೇವರನ್ನು ನಂಬಿಕೊಂಡಿರುವಂಥದ್ದು ಸಹ ಸತ್ಯ. ಆ ನಿಟ್ಟಿನಲ್ಲಿ ಒಂದು ಧಾರ್ಮಿಕವಾಗಿ ನಾವು ದೇವರನ್ನು ಪೂಜಿಸ್ತಾ ಬರ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಮನೆಯಲ್ಲಿ ಪೂಜಿಸ್ತಿರುವಂತಹ ಈ ಒಂದು ಗಣಪತಿ ಕಳೆದ ಶಿವಾಜಿಯವರ 16ನೇ ಶತಮಾನದ ಶಿವಾಜಿಯವರ ಕಾಲದಿಂದಲೇ ಸಾರ್ವಜನಿಕವಾಗಿ ರಾಷ್ಟ್ರೀಯತೆ ಬರಬೇಕು ಅನ್ನುವ ನಿಟ್ಟಿನಲ್ಲಿ ಪ್ರಾರಂಭವಾಗಿರುವಂಥದ್ದು. ಆದರೆ ವಸಾಹತುಶಾಹಿಗಳಿಂದಾಗಿ ಸ್ವಲ್ಪ ಅಡೆತಡೆ ಉಂಟಾಯಿತು. ನಂತರ ಹೋರಾಟಗಾರರಂತಹ ತಿಲಕ್ ಅವರ ನೇತೃತ್ವದಲ್ಲಿ ಸಂಘಟನೆಗೆ ಶಕ್ತಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಯಶಸ್ವಿಯಾಗಿ ಈ ಕಾರ್ಯಕ್ರಮ ಇಡೀ ರಾಷ್ಟ್ರದಲ್ಲಿ ಆಗ್ತಾ ಇದೆ. ಸ್ವತಂತ್ರ ನಂತರ ಮತ್ತೆ ಇದೊಂದು ರಾಷ್ಟ್ರೀಯತೆಯ ಹಬ್ಬವಾಗಿ ಇದನ್ನು ಆಚರಿಸಿರುವುದು ತುಂಬ ಸಂತೋಷದ ವಿಷಯ. ಯಾಕೆಂದರೆ ಇದು ಕೇವಲ ಹಿಂದೂ ಮಾತ್ರ ಅಲ್ಲ, ಎಲ್ಲ ಧರ್ಮದವರು ಪಾಲ್ಗೊಂಡು ಈ ಒಂದು ಹಬ್ಬದಲ್ಲಿ ಪಾಲ್ಗೊಂಡು ನಾವು ಒಂದು ಸಂಘಟನೆ ಈ ಒಂದು ಭಾರತದ ಸಂಸ್ಕೃತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂಥ ಒಂದು ಕೆಲಸ ಕಾರ್ಯಗಳು ಆಗ್ತಾ ಇದೆ. ಆದರೆ ಈಗ ಧಾರ್ಮಿಕ ಉಪನ್ಯಾಸ ನೀಡಿದವರು ಹೇಳಿದರು ಇದೊಂದು DJ ಕಲ್ಚರ್ ಆಗ್ತಾ ಉಂಟು. ಆದರೆ ಈ ಸಲ ಸರ್ಕಾರ ಸ್ವಲ್ಪ ಕಡಿವಾಣ ಹಾಕಿದೆ. ಈ ಸಲದ ಮಟ್ಟಿಗೆ ಸ್ವಲ್ಪ ಸಂಘಟನೆಗಳಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಆದರೂ ಸ್ವಲ್ಪ ಈ ಒಂದು ಭಜನೆ ಅಥವಾ ಈ ನಮ್ಮದೇ ಆದ ಸಂಸ್ಕೃತಿ ಅಂತ ಒಂದು ಚೆಂಡೆ ಅಂಥದ್ದೇ ಒಂದು ಉಪಯೋಗಿಸ್ಕೊಂಡು ಆಗ್ತಾ ಇರೋದು ಈ ಸಲದ ಒಂದು ವಿಶೇಷತೆ.
ಹಾಗೆ ಈ ವರ್ಷ ಅತ್ಯಂತ ಅದ್ಧೂರಿಯಲ್ಲಿ ಆಗ್ತಾ ಇರುವಂಥ ಈ ಒಂದು ದೇವರ ಮಹಾಲಿಂಗೇಶ್ವರ ದೇವರ ಎದುರಲ್ಲಿ ಆಗ್ತಿರುವಂಥದ್ದು ಇನ್ನೂ ಶತಮಾನದಷ್ಟು ಕಾಲ ನಡೆಯಲಿ. ಈ ಒಂದು ಸಮಿತಿಯವರು ಸಹ ಅಷ್ಟೇ ಶಕ್ತಿಯುತವಾದಂಥ ಸಮಿತಿ ಸಹ ಇದೆ. ಹಾಗೆ ಮುಂದೆ ಸಹ ಅಂಥ ಒಂದು ಸಮಿತಿ ಬಂದು ಇದು ನಿರಂತರವಾಗಿ ನಡೀತಾ ಇರಲಿ. ಹಾಗೆಯೇ ಈ ಒಂದು ಮಹತೋಬರ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತಾಧಿಕಾರಿಯಾಗಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ತಮಗೂ ನಾನು ಆತ್ಮೀಯವಾಗಿ ವಂದಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ಸಂದರ್ಭೋಚಿತವಾಗಿ ಅತ್ಯಂತ ವಿಶೇಷ ರೀತಿಯಲ್ಲಿ ಅಧ್ಯಕ್ಷೀಯ ಭಾಷಣವನ್ನು ನಿರ್ವಹಿಸಿದ ತಮಗೆ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ ಕಾರ್ಯಕ್ರಮದ ಕೊನೆಯ ಅಂಗಕ್ಕೆ ನಾವು ಬರ್ತಾ ಇದ್ದೇವೆ. ನಮ್ಮ ಸಮಿತಿಯ ಸಕ್ರಿಯ ಸದಸ್ಯರಾಗಿರತಕ್ಕಂಥ ಅದೇ ರೀತಿ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವಿಶ್ವನಾಥ್ ಗೌಡರವರು ಎಲ್ಲರಿಗೂ ಕೂಡ ಧನ್ಯವಾದ ಸಮರ್ಪಣೆಯನ್ನು ನೆರವೇರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಇಂದಿನ ಸಭೆಯ ಅಧ್ಯಕ್ಷರಾದಂಥ ಮಾತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತಾಧಿಕಾರಿಯಾದಂಥ ನವೀನ್ ಭಂಡಾರಿ ಅವರಿಗೆ ಗಣೇಶೋತ್ಸವ ಸಮಿತಿಯ ವತಿಯಿಂದ ಹಾಗೂ ಎಲ್ಲ ಸರ್ವ ಸದಸ್ಯರ ವತಿಯಿಂದ ಧನ್ಯವಾದವನ್ನು ಅರ್ಪಿಸಿದ್ದೇನೆ. ಅದೇ ರೀತಿ ಈ ದಿನದ ಸಭೆಯಲ್ಲಿ ಧಾರ್ಮಿಕ ಭಾಷಣ ಮಾಡಿದಂಥ ಶ್ರೀ ವಿನಾಯಕ್ ಕುಮಾರ್ ಕಂದಡ್ಕ, ಹಿರಿಯ ಸ್ವಯಂ ಸೇವಕರು ಸುಳ್ಯ, ಇವರನ್ನು ಕೂಡ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ವತಿಯಿಂದ ತುಂಬ ಹೃದಯದಿಂದ ಧನ್ಯವಾದವನ್ನು ಹೇಳ್ತೀನಿ. ಅದೇ ರೀತಿ ಈ ದಿನದ ಈ ಸಭೆಯಲ್ಲಿ ಉಪಸ್ಥಿತರಿದ್ದು ಶ್ರೀ MKN ಭಟ್, ನಿವೃತ್ತ ಸೈನಿಕರು, ಭಾರತೀಯ ನೌಕಾದಳ. ಸರ್, ನಿಮಗೂ ಕೂಡ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ವತಿಯಿಂದ ಹೃದಯಸ್ಪರ್ಶಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಸಮಿತಿಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಅಶೋಕ್ ಕುಂಬ್ಳೆ ಅವರಿದ್ದಾರೆ. ಸರ್, ನಿಮ್ಮನ್ನು ಕೂಡ ನಮ್ಮ ಸಮಿತಿಯ ವತಿಯಿಂದ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಸರ್. ಅದೇ ರೀತಿ ನಮ್ಮ ಸಮಿತಿಯ ಉಪಾಧ್ಯಕ್ಷರು, ನಮಗೆಲ್ಲರಿಗೂ ಮಿತ್ರ ಆಗಿರ್ತಕ್ಕಂಥ ಸಾಜ್ರೆ ಇದ್ದಾರೆ. ಸರ್, ನಿಮ್ಮನ್ನು ಕೂಡ ಸಮಿತಿಯ ವತಿಯಿಂದ ಗೌರವಪೂರ್ವಕ ನಿಮಗೂ ಕೂಡ ಧನ್ಯವಾದಗಳು ಸರ್. ಅದೇ ರೀತಿ ನಮ್ಮ ಸಮಿತಿಯ ಇನ್ನೊಬ್ಬರು ಉಪಾಧ್ಯಕ್ಷರು, ಉದ್ಯಮಿಗಳು ಸುಧೀರ್ ಶೆಟ್ಟಿ ಇದ್ದಾರೆ. ಸರ್, ನಿಮ್ಮನ್ನು ಕೂಡ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ವತಿಯಿಂದ ಧನ್ಯವಾದಗಳು ಸರ್, ನಿಮಗೂ ಕೂಡ. ಹಾಗೂ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮಿತ್ರರು, ನಿರಂತರ ಈ ಸಮಿತಿಯ ಗಣೇಶೋತ್ಸವ ಸಮಿತಿಯಲ್ಲಿ ನಿರಂತರ ಕೆಲಸ ಮಾಡಿ ಈ ಕಳೆದ 2 ವರ್ಷದಿಂದ ನಮ್ಮ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ದುಡಿದು ಈ ಸಮಿತಿಯನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಕೊಂಡೋಗಬೇಕು ಅಂತ ಹೇಳುವಂಥ ಮನಸ್ಥಿತಿ ಇರುವಂಥ ಕಾರ್ಯಾಧ್ಯಕ್ಷರಾದಂಥ ರಾಧಾಕೃಷ್ಣ ನಂದಿಲ್ಲ, ಇವರಿಗೆ ಕೂಡ ಧನ್ಯವಾದಗಳು ಸರ್. ಅದೇ ರೀತಿ ಪತ್ರಕರ್ತ ಮಿತ್ರರಿಗೆ ಕೂಡ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ವತಿಯಿಂದ ಧನ್ಯವಾದಗಳು. ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ಭಗವತ್ಭಕ್ತರಿಗೂ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ವತಿಯಿಂದ ತುಂಬ ಹೃದಯದಿಂದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದವನ್ನು ಅರ್ಪಿಸ್ತಾ
ನಾಳೆಯಿಂದ ಇನ್ನು 3 ದಿವಸದ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಗಳಾಗಿ ನಮ್ಮೊಂದಿಗೆ ಸಹಕರಿಸಿ ಈ ಗಣೇಶೋತ್ಸವ ಸಮಿತಿಯಲ್ಲಿ ದುಡಿಯುವಂಥ ಎಲ್ಲ ಬಂಧುಗಳಿಗೆ ಒಂದು ಬೆನ್ನೆಲುಬಾಗಿ ನಿಂತು ನಿಮ್ಮೆಲ್ಲರ ಸಹಕಾರವನ್ನು ಬಯಸ್ತಾ ಇದ್ದೇವೆ. ಎಲ್ಲರೂ ಸಹಕರಿಸಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಕೊನೆಗೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ಧನ್ಯವಾದನ ಸಮರ್ಪಣೆ ಮಾಡಿದ ತಮಗೂ ಕೂಡ ಧನ್ಯವಾದಗಳು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸತಕ್ಕಂಥ ಎಲ್ಲ ಬಂಧುಗಳಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಅಧ್ಯಕ್ಷರ ಅನುಮತಿಯ ಮೇರೆಗೆ ಸಭಾ ಕಾರ್ಯಕ್ರಮವನ್ನು ಮುಂದೂಡ್ತಾ ಇದ್ದೇವೆ. ಇದೀಗ ದೇವರ ರಂಗಪೂಜೆ ಮಹಾಮಂಗಳಾರತಿ ನಡೀಲಿಕ್ಕಿದೆ. ಭಗವದ್ಭಕ್ತರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಪಾಂಚಜನ್ಯ ಯಕ್ಷಕಲಾವೃಂದ ಪುತ್ತೂರು ದಕ್ಷಿಣ ಕನ್ನಡ ಮಕ್ಕಳ ತಂಡದ ಇವರಿಂದ ಯಕ್ಷಗಾನ ನಡೀಲಿಕ್ಕಿದೆ. ಶಿವಕಾರುಣ್ಯ ಎಂಬ ಯಕ್ಷಗಾನ ಪ್ರಸಂಗ ನಡೀಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೂ ಕೂಡ ತಾವೆಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.
ವೈರ್ಲೆಸ್ ಸೈಡ್ 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 ಸ್ವಲ್ಪ ಮುಂದೆ ಹೋಗಿ ಮುಗಿದ ಆರಾಧ್ಯ
ಪೂಜೆ ಸೇವೆ ಮಾಡಿದಂತಹ ಸೇವಾರ್ಥಿಗಳು ಶ್ರೀದೇವರ ಮುಂಭಾಗದಲ್ಲಿ ಹಸ್ತಿರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ರಂಗಪೂಜೆ ಮಾಡಿಸಿದಂತಹ ಸೇವಾರ್ಥಿಗಳು ಶ್ರೀದೇವರ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಭಕ್ತಾದಿಗಳ ಗಮನಕ್ಕೆ ನಾಳೆ 8/9/2024 ಆದಿತ್ಯ ಭಾಗ ಕಾರ್ಯಕ್ರಮ ಈ ರೀತಿ ಇರುತ್ತದೆ. ಅಪರಾಹ್ನ ಗಂಟೆ 12:30 ಯಕ್ಷಗಾನ ಪ್ರಾರಂಭವಾದರೆ ದೇಶಕ್ತಿ ಮಹಿಳಾ ಯಕ್ಷಗಾನ ಸಂಘ ಪೂರ್ವದಿಂದ ಸಾಯಂಕಾಲ 5 ಗಂಟೆಗೆ ಸಾಂಸ್ಕೃತಿಕ ವೈವಿಧ್ಯದಲ್ಲಿ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಹುಟ್ಟೂರಿನ ವಿದ್ಯಾರ್ಥಿನಿಯರಿಂದ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ನಡೆಯಲಿದೆ. ಸಂಜೆ 6ಕ್ಕೆ ಸಭಾ ಕಾರ್ಯಕ್ರಮ ನಡೆಯಲಿದೆ. ಸಭಾಧ್ಯಕ್ಷತೆಯನ್ನ ಶ್ರೀ ಉಜ್ವಲ್ ಪ್ರಭು ಉದ್ಯಮಿಗಳು ಯುವರ್ ಪ್ರಾಪರ್ಟೀಸ್ ಪುತ್ತೂರು ಇವರು ವಹಿಸಲಿದ್ದಾರೆ. ನಾಳೆಯ ಧಾರ್ಮಿಕ ಭಾಷಣ ಡಾಕ್ಟರ್ ರವೀಶ್ ಪಡುಮಲೆ ಎಂಟೆಕ್ PhD ದೈವನರ್ತಕರು ಮತ್ತು ಸಿವಿಲ್ ಇಂಜಿನಿಯರ್ ಬಹಳ ಅದ್ಭುತ ಮಾತುಗಳೊಂದಿಗೆ ನಮ್ಮೆಲ್ಲರನ್ನ ಬರಿದೂಡಿಸಲಿದ್ದಾರೆ. ಗೌರವ ಉಪಸ್ಥಿತಿಯಲ್ಲಿ ಶ್ರೀ ಕೆ ಸುಂದರಗೌಡ ನಡುವೆಯು ವಿಶ್ರಾಂತ ಸೈನಿಕರು ಭೂಸೇನೆ ಹಾಗೂ ಶ್ರೀ ರಾಮಕೃಷ್ಣ ಕೊಡಚ ಪ್ರಗತಿಪರ ಕೃಷಿಕರು. ರಾತ್ರಿ 8ಕ್ಕೆ ರಂಗಪೂಜೆ ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿತರಣೆ ನಡೆಯುತ್ತಿದೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ರಾತ್ರಿ 8:30ರಿಂದ ಬಹಳ ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮ ಶ್ರೀ PS ಸುಬ್ರಹ್ಮಣ್ಯ ಭಟ್ ಮತ್ತು ಕಾರ್ತಿಕ್ ಭಟ್ ಚಿತ್ರಾಪುರ ಮಾರ್ಗದರ್ಶನದಲ್ಲಿ ಬೆನಕ ಆರ್ಟ್ಸ್ ಕೂಟ ಅರ್ಪಿಸುವ ಪರಿಪುದಪ್ಪೆ ಜಲದುರ್ಗೆ ಎಂಬ ವಿಶೇಷ ಕಥಾನಕ ನಡೆಯಲಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಭಕ್ತ ಬಂಧುಗಳಾದ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮಗೆ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಒಂದು ಪ್ರಕಟಣೆ GA 04C3470 ಒಂದು ಕಾರು ಅಲ್ಲಿ ಉಳಿದ ವಾಹನಗಳಿಗೆ ಅಡ್ಡಲಾಗಿ ನಿಂತಿದೆ. ದಯವಿಟ್ಟು ಅಲ್ಲಿಂದ ಅದನ್ನು ತಕ್ಷಣ ತೆರವುಗೊಳಿಸಬೇಕು. GA 04C 3470 ನಂಬರ್ನ ಕಾರನ್ನು ತಕ್ಷಣ ಅಲ್ಲಿಂದ ತೆರವುಗೊಳಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ. ಮಾಡಿಸಿದ ಸೇವಾರ್ಥಿಗಳು ಶ್ರೀದೇವರ ಮುಂಭಾಗದಲ್ಲಿ ಬಂದು ಭಕ್ತಿಗಳನ್ನು ವಿನಂತಿ ಮಾಡ್ತಾ ಇದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಶ್ರೀದೇವರಿಗೆ ರಂಗಪೂಜೆ ನಡೆಯಲಿದೆ.
ಇವರಿಗೆ ರಂಗಪೂಜೆಯು ಈಗಾಗಲೇ ಆರಂಭಗೊಂಡಿದೆ. ಎಲ್ಲ ಭಗವದ್ಭಕ್ತರು ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಬೇಕಾಗಿ ವಿನಂತಿ ಮಾಡಬೇಕು.
ಶ್ರೀದೇವರಿಗೆ ರಂಗಪೂಜೆಯು ಈಗಾಗಲೇ ಸಂಪನ್ನಗೊಂಡಿದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಪಾಂಚಜನ್ಯ ಯಕ್ಷಗಾನದ ಪುತ್ತೂರು ಮಕ್ಕಳ ತಂಡ ಇವರಿಂದ ಯಕ್ಷಗಾನ ಶಿವ ಕಾರುಣ್ಯ ಈ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸಮಿತಿ ಪರವಾಗಿ ವಿನಮ್ರವಾಗಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಪಾಂಚಜನ್ಯ ಯಕ್ಷಗಾನ ಕಲಾವಿದರಿಂದ ಪುತ್ತೂರು ಇವರಿಂದ ಯಕ್ಷಗಾನ ಶಿವ ಕಾರುಣ್ಯ ಇವರಿಗೆ ಸಮಿತಿಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾರೆ.
ಮತ್ತು ಸಿವಿಲ್ ಇಂಜಿನಿಯರ್ ಇವರು ಆಗಮಿಸಲಿಕ್ಕಿದ್ದಾರೆ. ಗೌರವ ಉಪಸ್ಥಿತಿಯಲ್ಲಿ ನಿವೃತ್ತ ಸೈನಿಕರು ಶ್ರೀ ಕೆ ಸುಂದರಗೌಡ ನಡುಬೈಲು ಇವರು ಆಗಮಿಸಲಿಕ್ಕಿದ್ದಾರೆ. ಪ್ರಗತಿಪರ ಕೃಷಿಕರಾದ ಶ್ರೀ ರಾಮಕೃಷ್ಣ ಪುಣಚ ಇವರು ವೇದಿಕೆಯಲ್ಲಿ ಉಪಸ್ಥಿತರಿರಲಿಕ್ಕಿದ್ದಾರೆ. ಸಭಾ ಕಾರ್ಯಕ್ರಮಕ್ಕಿಂತ ಮೊದಲು ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಇದರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮ ಜರುಗಲಿಕ್ಕಿದೆ. ಸಭಾ ಕಾರ್ಯಕ್ರಮದ ಬಳಿಕ ಮೊದಲ ಪ್ರದರ್ಶನದಲ್ಲೇ ಸಿನಿ ತಂತ್ರಜ್ಞಾನದ ಜನಮೆಚ್ಚುಗೆ ಗಳಿಸಿ ದಾಖಲೆ ಬರೆದ ಸಿನಿ ನಾಟಕ LED ಹಿನ್ನೆಲೆ ಪರದೆಯೊಂದಿಗೆ ವಿಶೇಷ ಆಕರ್ಷಣೆ ಇರುವಂತಹ ಬೆನಕ ಆರ್ಟ್ಸ್ ಕುಡ್ಲ ಇವರ ಪೊರ್ಲುದಪ್ಪೆ ಜಲದುರ್ಗೆ ಎಂಬ ತುಳು ಐತಿಹಾಸಿಕ ನಾಟಕವನ್ನು ಪ್ರದರ್ಶನಗೊಳ್ಳಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಭಗವದ್ಭಕ್ತರಾದ ಹೆಚ್ಚಿನ ಸದಸ್ಯರು ಭಾಗವಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಸಂಜೆ 6 ಗಂಟೆಗೆ ಸರಿಯಾಗಿ ಸಭಾ ಕಾರ್ಯಕ್ರಮ ಮತ್ತು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿನಿಯರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ. ಈ ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಪುತ್ತೂರಿನ ಹೆಸರಾಂತ ವೈದ್ಯರಾದ ಡಾಕ್ಟರ್ ಸಚಿನ್ ಹಾರಕೆರೆ ಇವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಧಾರ್ಮಿಕ ಉಪನ್ಯಾಸಕರಾಗಿ ರಾಜೇಶ್ ಪದ್ಮಾರು, ಪ್ರಾಂತ ಪ್ರಚಾರ ಪ್ರಮುಖ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕರ್ನಾಟಕ ದಕ್ಷಿಣ ಇವರು ಬೆಂಗಳೂರಿನಿಂದ ಆಗಮಿಸಲಿಕ್ಕಿದ್ದಾರೆ. ಬಹುಮಾನ ವಿತರಣೆಗಾಗಿ ಪುತ್ತೂರಿನ ಉಪ ತಹಶೀಲ್ದಾರರಾದಂಥ ಶ್ರೀಮತಿ ಕವಿತಾ ಎಸ್ ಇವರು ಆಗಮಿಸಲಿಕ್ಕಿದ್ದಾರೆ. ವೇದಿಕೆಯಲ್ಲಿ ಗೌರವ ಉಪಸ್ಥಿತರಾಗಿ ನಿವೃತ್ತ ತರಬೇತರಾದ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಈಗ ವಿಶ್ರಾಂತ ಜೀವನ ನಡೆಸಿರುವಂಥ ಶ್ರೀ ರಾಮಚಂದ್ರ ಪುಚ್ಚೇರಿ ಇವರು ನಮ್ಮೊಂದಿಗೆ ಸೇರಿಕೊಳ್ಳಲಿಕ್ಕಿದ್ದಾರೆ. ಯುವ ಪ್ರಗತಿಪರ ಕೃಷಿಕರಾಗಿ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಕಸೆಕೋಡಿ ಇದರ ಆಡಳಿತ ಮಂಡಳಿ ಸದಸ್ಯರಾಗಿರುವಂಥ ಶ್ರೀ ಮನೋಜ್ ಶೆಣೈ ಆರ್ಯಮುಗೇರು ಇವರು ಕೂಡ ಆಗಮಿಸಲಿಕ್ಕಿದ್ದಾರೆ. ಸಭಾ ಕಾರ್ಯಕ್ರಮದ ಬಳಿಕ ಅಮ್ಮ ಕಲಾವಿದರ್ ಕುಡ್ಲ ಇದರ ಸದಸ್ಯರಿಂದ ಅಮ್ಮೇರ್ ಎಂಬ ತುಳು ಹಾಸ್ಯಮಯ ನಾಟಕ ಜರುಗಲಿಕ್ಕಿದೆ. ನಮ್ಮ ಉತ್ಸವದ ನಾಲ್ಕನೇ ದಿನ 10ನೇ ತಾರೀಕಿಗೆ ಶ್ರೀ ಗಣೇಶನ ಜಲಸ್ತಂಭನ ಶೋಭಾಯಾತ್ರೆ ಜರುಗಲಿಕ್ಕಿದೆ. ಈ ಶೋಭಾಯಾತ್ರೆಯ ಸಂದರ್ಭದಲ್ಲಿ ಸುಮಾರು 12ಕ್ಕೂ ಮಿಕ್ಕಿ ವಿವಿಧ ಸಂಘ ಸಂಸ್ಥೆಗಳ ಸ್ತಬ್ಧ ಚಿತ್ರಗಳು ಪ್ರದರ್ಶನಗೊಳ್ಳಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಭಗವದ್ಭಕ್ತರು ಭಾಗವಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಆತ್ಮೀಯ ಕಲಾಭಿಮಾನಿಗಳೇ, ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರ ಪುತ್ತೂರು ಇದರ ಪ್ರಥಮ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ನಡೆಯುವಂತಹ ಯಕ್ಷಗಾನ ಕಾರ್ಯಕ್ರಮ ನಮ್ಮ ಕರ್ನಾಟಕದ ಗಂಡು ಕಲೆ ಯಕ್ಷಗಾನ. ಈ ಯಕ್ಷಗಾನವನ್ನು ಈ ಸಮಿತಿಯವರು ಆಯ್ಕೆ ಮಾಡಿಕೊಂಡಿರುವುದಕ್ಕಾಗಿ ಪ್ರಪ್ರಥಮವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಇವತ್ತು ಈಗ ನಮ್ಮ ಪಾಂಚಜನ್ಯ ಯಕ್ಷಕಲಾವೃಂದ ಪುತ್ತೂರು ಇದರ ವತಿಯಿಂದ ಶಿವಕಾರುಣ್ಯ ಎಂಬ ಪ್ರಸಂಗವನ್ನು ನಿಮ್ಮ ಮುಂದೆ ಈಗ ಪ್ರದರ್ಶಿಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮದ ಹಿಮ್ಮೇಳದಲ್ಲಿ ಭಾಗವಹಿಸುವವರು ಭಾಗವತರು ಸತೀಶ್ ಇರ್ದೆ, ಹಾಗೆ ಚೆಂಡೆ ಮತ್ತು ಮದ್ದಳೆ ರಾಜೇಂದ್ರ ಪ್ರಸಾದ್ ಪುಂಡಿಕಾಯಿ,
ವರ್ಷಿತ್ ಹಿಜೆಕ್ಕಾರು, ಹಾಗೆ ಚಕ್ರತಾಳದಲ್ಲಿ ನಾಗೇಶ್ ಆಚಾರ್ಯ. ಮುಮ್ಮೇಳ ಕಲಾವಿದರಾಗಿ ದೇವೇಂದ್ರ ಸರ್ವಾಣಿ, ದೇವೇಂದ್ರನ ಬಲಗಲು ವಿದ್ಯಾ ಹಾಗೂ ವೈಷ್ಣವಿ ಅಮ್ಮಾರ್. ಅಂಧಕಾಸುರ ಪೃಥ್ವಿಶೆಟ್ಟಿ, ವಾತಾಪಿ ಪರೀಕ್ಷಿತ್, ಇಲ್ವಾಲ ಪ್ರದೀಪ್ ಕೃಷ್ಣ, ಅಗಸ್ತ್ಯ ಅದ್ವೈತ್ ಕೃಷ್ಣ, ಕಾಲಕೇತು ಅಭಯ ಕೃಷ್ಣ, ಕಾಲನೇಮಿ ಮನ್ಪ್ರೀತ್ ಶೆಟ್ಟಿ, ಕಾಲಮುಖ ಕಿಶನ್, ವಿಷ್ಣು ಕೃತಿಕಾ, ಈಶ್ವರ ಪ್ರದೀಪ್ ಕೃಷ್ಣ, ವೀರಭದ್ರ ದಿವಿತ್, ಷಣ್ಮುಖ ಪರೀಕ್ಷಿತ್, ಪಾರ್ವತಿ ಉಶಿರೈ, ಬ್ರಹ್ಮ ಆರಾಧ್ಯ, ಸಖಿ ಸಾಕ್ಷಿ. ಹಾಗೆಯೇ ಇದರ ನಿರ್ದೇಶನ ಬಾಲಕೃಷ್ಣ ಪೂಜಾರಿ ಉಡ್ಡಂಗಲ, ವೇಷಭೂಷಣ ಶ್ರೀ ಗಣೇಶ್ ಕಲಾವೃಂದ ಪೈವಳಿಕೆ ದೇವಕಾನ. ಕಾರ್ಯಕ್ರಮದ ಸಂಯೋಜನೆ ಪದ್ಮನಾಭಜ್ಜಿ ಹಂದ್ರಟ್ಟ. ಹಾಗೆ ಇಲ್ಲಿ ನೆರೆದಿರುವ ಎಲ್ಲ ಕಲಾಭಿಮಾನಿಗಳನ್ನು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತಿಸುತ್ತಾ ಪ್ರಸಂಗವನ್ನು ಆರಂಭ ಮಾಡುವರೆ ಭಾಗವತರಿಗೆ ಅಪ್ಪಣೆ. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ಇದೊಂದು ಪ್ರಕಟಣೆ. ಒಂದು ಕಾರಿನ ಕೀ ಪಂಚ್ ಸಿಕ್ಕಿರುತ್ತದೆ. ಕಳೆದುಕೊಂಡವರು ಕಚೇರಿಯಿಂದ ಬಂದು ಪಡ್ಕೊಳ್ಳಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಸೇವಾ ಕೇಂದ್ರದ ಕಚೇರಿಯಿಂದ ಬಂದು ಕೀ ಪಂಚನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ಹಲೋ, ವಾಹನದ ಕೀ ಕಳಕೊಂಡವರು ಗುರುತನ್ನು ಹೇಳಿಕೊಂಡು ವಾಹನದ ಕೀಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಶ್ರೀ ಗುರುಗಣಾಧಿಪತಯೇ ನಮಃ. ಪಂಬುರುಹದಳ ನೇತ್ರಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಪಂಬು ನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಗೆ ಬಣಮಡುದ ವರ್ಣಿಪೆನಿ ಕಥಾಮೃತವಾಯಿ.
ಇರುವಂತಹ ಸ್ಥಳ ಸ್ವರ್ಗಲೋಕಕ್ಕೆ ಯಾರೆಂದು ಕೇಳಿದ್ದೆ ಸುರಪಾಲ ಅಂತ ಕೇಳಿಬಂದು ಹಾಗೆಂದುಕೊಳ್ಳಬಹುದು ಹೊರಡು ಬಂದಂತಹ ಕಾರ್ಯಕಾರಣ ಅನೇಕವಿದೆ.
ಜಗನ್ಮಾತೆ ನೀನೇ ರಕ್ಷಿಸುತ್ತಾಯೆ. ಸುಮನಸರೇ ಸುರಪಾಲ ಮೂರು ಮೂರ್ತಿಗಳನ್ನು ಮನಸಾರೆ ವಂದಿಸಿ ಈ ಸುರಲೋಕದ ಸಿರಿಗದ್ದುಗೆಯನ್ನು ಏರಿಕೊಂಡಿದ್ದೇನೆ. 3 ಯಾಗಗಳ ಫಲದಿಂದ ಪಡೆದ ಈ ನಮ್ಮ ಸುರಗದ್ದುಗೆ ನಮ್ಮ ಪೂರ್ವ ಜನ್ಮದ ಪುಣ್ಯದ ಫಲ. ಅಗ್ನಿ, ವರುಣ, ವಾಯು, ಕುಬೇರ, ನಿರತಿ, ಯಮನೆ ಮೊದಲಾದ ದಿಕ್ಪಾಲಕರು, ಗಂಧರ್ವರು, ಕಿನ್ನರರು, 33 ಕೋಟಿ ದೇವತೆಗಳನ್ನು ಕೂಡಿದ ಈ ನಮ್ಮ ಧರ್ಮ ಸಭೆಯ ಚೆನ್ನವನ್ನು ನೋಡಬಾರದೆ? ಒಂದು ಕಡೆಯಿಂದ ಚಿತ್ರಸೇನನ ಕರ್ಣ ಮನೋಹರವಾದ ಗಾಯನ, ಮತ್ತೊಂದು ಕಡೆಯಿಂದ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮ ಮೊದಲಾದವರ ನಾಟ್ಯ ವೈಭವ. ಸುಮನಸರೇ ಕೊಂಡು ಬಂದಿರುವ ನಾವೇ ಧನ್ಯರು. ಆದರೆ ಸುಮನಸರೇ ಸುರಪಾಲ ಮನಸರೇ ಸುರಪಾಲ. ಆದರೂ ನಾವು ಮೈಮರೆಯುವಂತಿಲ್ಲ. ಯಾಕೆ ಗೊತ್ತೇ? ದುಷ್ಟರಾದ ದಾನವರು ನಮ್ಮ ಈ ಸ್ವರ್ಗಲೋಕಕ್ಕೆ ಒಮ್ಮೆ ಒಮ್ಮೆ ದಾಳಿ ಮಾಡುತ್ತಾ ಇರುತ್ತಾರೆ. ಒಂದು ವೇಳೆ ಅಂತಹ ದಾನವರೇನಾದರೂ ಈ ನಮ್ಮ ಸ್ವರ್ಗಲೋಕಕ್ಕೆ ದಾಳಿ ಮಾಡಿದರೆ ನೀವೇನು ಮಾಡುವಿರಿ? ಸುರಪಾಲ ಮೊದಲಾಗಿ ನಿನ್ನನ್ನು ವಂದಿಸಿಕೊಂಡಿದ್ದೇನೆ. ಎದ್ದೇಳು. ರಕ್ಕಸರು ನಮ್ಮ ಮೇಲೆ ದಾಳಿ ಮಾಡಿದರೆ ಭಯಪಡಬೇಕಾಗಿಲ್ಲ. ಹರಿಹರರ ದಯೆ ನಮ್ಮ ಮೇಲಿದೆ. ಒಂದೇನಾದರೂ ಅವರು ನಮ್ಮ ಮೇಲೆ ದಾಳಿ ಮಾಡಿದರೆ ಅವರನ್ನು ಕೊಂದು ಸ್ವರ್ಗಲೋಕದ ಅಧಿಕಾರವನ್ನು ನಿನಗೆ ಸ್ಥಿರವಾಗಿಸುತ್ತೇನೆ. ಧೈರ್ಯಸ್ಥನಾಗು. ಅಭಿಪ್ರಾಯವೇ ಸುರಪಾಲ.
ದೇವೇಂದ್ರ, ವಾಯುದೇವ, ವಂದಿಸಿಕೊಂಡಿದ್ದೇನೆ. ಎದ್ದೇಳು. ದೇವಲೋಕದ ಅಧಿಕಾರದ ಆಸೆಯಿಂದಾಗಿ ದುರುಳರು ಬರುವುದು ಸಹಜ. ಆದರೆ ಅವರನ್ನ ನೋಡಿ ನಾವು ಭಯಪಡುವ ಅವಶ್ಯಕತೆ ಇಲ್ಲ. ಒಂದು ವೇಳೆ ಅಂತಹ ದಾನವರು ನಮ್ಮ ಸ್ವರ್ಗಲೋಕದ ಮೇಲೆ ದಾಳಿ ಮಾಡಿದರೆ ಅವರನ್ನು ಕೊಂದು ಇನ್ನು ಮುಂದೆ ವೈರಿಗಳಿಲ್ಲದಂತೆ ಮಾಡುತ್ತೇನೆ. ನೀವು ಧೈರ್ಯಸ್ಥರಾಗಿರಿ. ಸಂತೋಷವಾಯಿತು. ಸಂತೋಷವಾಯಿತು. ನೀವಾಡಿದ ಮಾತುಗಳು ಅಕ್ಷರಶಃ ಸತ್ಯ. ನೀವು ಈ ಸುರಲೋಕದ ಭಾಗ್ಯ ರತ್ನಗಳು. ಆದ್ದರಿಂದ ಸ್ಥಳರ ಭೀತಿಯು ನಮಗಿಲ್ಲ. ಹಾಗಾಗಿ ಇಂದಿನ ಈ ಸಭೆಯನ್ನು ಮುಕ್ತಾಯಗೊಳಿಸಿ ಮುಂದಿನ ಕಾಲದ ನಿರೀಕ್ಷೆಯಲ್ಲಿರೋಣ. ಹಾಗೇ ಆಗಲಿ.
ಎನ್ನುವುದಾಗಿ
ಯೋಚಿಸಿದಾಗ ಹೊಳ್ಳಿದೊಂದು ಉಪಾಯ. ಏನದನ್ನ? ನಮ್ಮ ಮಾಯಾವಿದ್ಯೆ ಕಲಿತವರು ನಾವು. ನಿಜ. ಆದುದರಿಂದ ಆ ಮಾಯಾವಿದ್ಯೆಯನ್ನು ಬಳಸಿ ನಿನ್ನನ್ನು ನಾನು ಆಡಾಗಿಸುತ್ತೇನೆ. ಸರಿ. ಆಡಾಗಿಸಿದ ಬಳಿಕ ನಿನ್ನಿಂದ ತಯಾರಿಸಿದಂತಹ ಆ ಪದಾರ್ಥವನ್ನು ಬ್ರಾಹ್ಮಣರಿಗೆ ಗುಣಪಡಿಸುತ್ತೇನೆ. ಅವರ ಹೊಟ್ಟೆಯನ್ನು ಸೇರಿದಾಕ್ಷಣ ವಾತಾಪಿ ಎಂದು ಕರೆದಾಗ ಅವರ ಹೊಟ್ಟೆ ಹೊರಗೆ ಬರಬೇಕು. ಹೇಗಿದೆ ಉಪಾಯ? ಉಪಾಯ ಬಲು ಚೆನ್ನಾಗಿದೆ. ಇದರಿಂದ ಯಾಗ ಯಜ್ಞಾದಿ ನಡೆಯುವುದಿಲ್ಲ. ಯಾಗ ಯಜ್ಞಾದಿ ಮಾಡುವ ಆ ಬ್ರಾಹ್ಮಣರೇ ಉಳಿಯುವುದಿಲ್ಲ. ಅಣ್ಣ, ಒಳ್ಳೆಯ ಉಪಾಯ. ಇದನ್ನು ಪರೀಕ್ಷಿಸಬೇಕಾಗಿ ಏನು ಮಾಡುವುದು? ಕಾಲ ನಿರೀಕ್ಷೆಯಲ್ಲಿರೋಣ. ವಿಭ್ರಾಜಿತನ ಮಗಳಾದ ಲೋಪಮುದ್ರೆಯನ್ನು ವರಿಸಿ ಹಲವು ಕಾಲ ಕಳೆಯಿತು. ನಮ್ಮಿಬ್ಬರ ದಾಂಪತ್ಯ ಜೀವನವು ಹಾಲಿಗೆ ಜೇನು ಸೇರಿಸಿದಂತೆ ಇದೆ. ಆದರೆ ಅವಳೀಗ ಗರ್ಭವತಿ. ಹಾಗಾಗಿ ಅವಳ ಮನದಾಶೆಗಳನ್ನು ಪೂರೈಸುವುದು ನನ್ನ ಕರ್ತವ್ಯ. ಅದಕ್ಕೆ ಧನಕನಕಗಳ ಅವಶ್ಯಕತೆ ಇದೆ. ಧನಾರ್ಜನೆಗಾಗಿ ಹಿರಣ್ಯಪುರದ ಹತ್ರ ತೆರಳುತ್ತೇನಂತೆ. ತಮ್ಮ, ಬ್ರಾಹ್ಮಣರ ನಿರೀಕ್ಷೆಯಲ್ಲಿದ್ದವರು ನಾವು. ಯಾರು ಬರುತ್ತಿಲ್ಲವಲ್ಲ? ಯಾರು ಬರುತ್ತಿದ್ದಾರೆ?
ಗೃಹಿಣಿಯಾದಂತಹ ಲೋಪಮುದ್ರೆಯು ಈಗ ಗರ್ಭವತಿಯಾಗಿದ್ದಾಳೆ. ಹಾಗಿರುವಾಗ ಅವಳ ಮನದ ಆಶೆಗಳನ್ನು ಪೂರೈಸುವುದು ನನ್ನ ಕರ್ತವ್ಯ. ಅದಕ್ಕೆ ಧನಕನಕಗಳ ಅವಶ್ಯಕತೆ ಇದೆ. ಹಾಗಾಗಿ ಧನಾರ್ಜನೆಗಾಗಿ ನಿಮ್ಮಲ್ಲಿ ಬಂದಿದ್ದೇನೆ. ಏನು ಮಾಡುವಿರೇ? ಮಹರ್ಷಿಗಳೇ, ನಮ್ಮ ಹಿರಣ್ಯಪುರದಲ್ಲಿ ದನ ಕಣಕಗಳಿಗೆ ಯಾವುದೇ ಕೊರತೆ ಇಲ್ಲ. ನಿಮಗೆ ದನ ಕಣಕಗಳಲ್ಲವೇ ಕೊಡುವ? ನಾವು ಎತ್ತಿ ಕೊಡುದ್ರಲ್ಲಿ ಎತ್ತಿದ ಕೈ ಅಲ್ಲ ಅಣ್ಣ. ಇವನು ನಿಪುಣ ಅದ್ರಲ್ಲಿ. ನಾನ್ ನಿಪುಣ. ನಿಮಗೆ ಎತ್ತಿ ಕೊಡ್ತೇನೆ. ದನ ಕಣಕಗಳನ್ನು ಸ್ವಾಮಿ ನಿಮಗೆ ಬೇಕಾದಷ್ಟಲ್ಲ, ಹೆಚ್ಚಾಗಿ ಕೊಡುತ್ತೇನೆ. ಆದರೆ ಮಧ್ಯಾಹ್ನದ ಸಮಯದಲ್ಲಿ ಬಂದಿದ್ದೀರಿ, ಆತಿಥ್ಯ ಸತ್ಕಾರ ಸ್ವೀಕರಿಸಬೇಕು. ಹಾಗಾಗಿ ಒಳಗೆ ಹೋಗಿ ಮಿಂದು ಶುಚಿಯಾಗಿ ನಿಮ್ಮ ಊಟೋಪಚಾರದ ನಾವು ಸಿದ್ಧತೆಯಲ್ಲಿ ವ್ಯವಸ್ಥೆ ನಾವು ಮಾಡ್ತೇವೆ. ಸರಿ ಸರಿ, ಹೀಗೆ ಬನ್ನಿ. ಇವನಿಗೆ ನಮ್ಮ ಹತ್ರ ದನ ಕಣಕಗಳು ಬೇಕಂತೆ. ಇಲ್ಲಿ ಅವಿಸುವಣ್ಣಿಕಾ ದೇವತೆಗಳು ಇವನಿಗೆ ಈಗ ನಮ್ಮ ನೆನಪಾಗುವುದು. ತಮ್ಮ ಅತಿಥಿ ಬಂದಿದ್ದಾನಲ್ಲ, ಇವನಿಗೆ ತಿಥಿ ಮಾಡ್ಲೇಬೇಕು. ಅವನ ತಿಥಿ ನಾವು ಮಾಡುವ. ತಯಾರಾಗಿದೆಯಲ್ಲ? ತಯಾರಾಗಿದ್ದೇನೆ. ಮಾಯಾ ವಿದ್ಯೆಯಿಂದ ನಿನ್ನನ್ನು ಆಡಾಗಿಸ್ತೇನೆ. ತಮ್ಮನನ್ನು ಆಡಾಗಿಸಿದ್ದಾಯಿತು, ಇನ್ನು ಅವನ ನಿರೀಕ್ಷೆಯಲ್ಲಿ ಇರ್ತೇನಂತೆ. ನಗುತ ಮೈತ್ರ ವರುಣಿ ಉದರ ಮನೋಜವರುತ ಮಿಗೆ ಬಗೆದಯ ಕೈದವನ ಬಗಿದು ಬರಲಾರೆ ನಾನಗಿದು ಜೀನಿದೆ ನಿನ್ನವನ ಅಗಸ್ತ್ಯ ಹೇಗೆ ಊಟೋಪಚಾರ ಎಲ್ಲ ಚೆನ್ನಾಗಿ ಆಯ್ತಾ? ಬಹಳ ಚೆನ್ನಾಗಿತ್ತು. ತಿಂದು ತೇಗಿದ್ಯಾ? ಅಗಸ್ತ್ಯ ತಯಾರಾಗಿ. ವಾತಾಪಿ ವಾತಾಪಿ ತೀರ್ಣೋಭಾತ್ ವಾತಾಪಿ ವಾತಾಪಿ ಹೊರಗೆ ಬಾ. ಅಲ್ಲ ಎಲ್ಲ ಭಂಡ ಮುನಿಯೇ, ನನ್ನ ತಮ್ಮನನ್ನು ತಿನ್ನು ಈರ್ಣಿಸಿದೆಯ ಈ ಖಡ್ಗಕ್ಕೆ ಬಲಿಯ. ಎಲ್ಲ ದುಷ್ಟ ತಮ್ಮನಾದ ವಾತಾಪಿಯನ್ನು ಮಾಂಸವಾಗಿ ಪರಿವರ್ತಿಸಿ ನನಗೆ ಉಣಪಡಿಸಿದೆಯಲ್ಲ, ಅವನನ್ನು ಕೊಂದಿದ್ದೇನೆ. ಆದರೆ ಇಂತಹ ದುಷ್ಟತನಕ್ಕೆ ನಿನಗೆ ಜೀವಿಸಲು ಅವಕಾಶವಿಲ್ಲ.
ಯೋಗ್ಯವಾದಂತಹ ಸ್ಥಳವನ್ನು ಆಚರಿಸ್ತಾ ಬಂದಿದ್ದೇನೆ. ಇದುವೇ ಸೂಕ್ತವಾದಂತಹ ಸ್ಥಳ. ಸ್ನಾನಾದಿ ಕರ್ಮಗಳನ್ನು ಪೂರೈಸಿ ಪಂಚಾಗ್ನಿಯ ಮಧ್ಯದಲ್ಲಿ ಒಂಟಿ ಗಾಳಿಯಿಂದ ತಪಸ್ಸನ್ನು ಆಚರಿಸ್ತೇನಂತೆ. ಭಕ್ತನ ಭಕ್ತಿಗೆ ಒಲಿದು ಬಾದ ದೇವ, ಒಲಿದು ಬಾ, ಒಲಿದು ಬಾ. ಅಪಾರ ಭಕ್ತಿಯಿಂದ ವಿಧಿಯನ್ನು ಒಲಿಯಬೇಕೆನ್ನುವುದಾಗಿ ತಪಸ್ಸನ್ನು ಆಚರಿಸಿದ್ದಾರೆ. ವಿಧಿ ಒಲಿಯುವುದಿಲ್ವೇ? ಬಿಡಲಾರೆ. ಇನ್ನು ಊರಿಗೆ ಸೇರಿ ಏನನ್ನ ಮಾಡುವುದು? ಹಿಡಿದ ಖಡ್ಗದಿಂದ ನನ್ನ ಶಿರವನ್ನ ಮಗನೇ ಅಂದಕ ಎದ್ದೇಳು. ನಿನ್ನ ಹೆಚ್ಚಿನ ಭಕ್ತಿಯ ತಪಕ್ಕೆ ಮಗನೇ ಅಂದಕ ಅನನ್ಯ ಭಕ್ತಿಯಿಂದ ತಪಸ್ಸನ್ನು ಮಾಡಿದ್ದೀಯ. ಇದೋ ನಿನ್ನ ತಪಸ್ಸಿಗೆ ಮೈದೋರಿ ಒಲಿದಿದ್ದೇನೆ. ನಿನ್ನ ಮನದ ಇಚ್ಛೆಯನ್ನು ತಿಳಿಸು, ನೆರವೇರಿಸಿಕೊಡುತ್ತೇನೆ. ಓ ದೇವರ ದೇವ ಮಗನೇ ಬಂದೆಯವೋ ಸ್ವಾಮಿ ಕರುಣಾ ಸಿಂಧು ಭಕ್ತ ಪ್ರೇಮಿಯೇ ಬಂದೆಯವೋ ಸ್ವಾಮಿ ಕರುಣಾ ಸಿಂಧು ಭಕ್ತ ಪ್ರೇಮಿ ಕರುಣಾ ಸಿಂಧು ಭಕ್ತ ಪ್ರೇಮಿ ಇಂದಿಗೆ ಧನ್ಯತೆ ಹೊಂದಿದೆ ಕರುಣಿಸು ಇಂದಿಗೆ ಧನ್ಯತೆ ಹೊಂದಿದೆ ಕರುಣಿಸು ಮುಂದಿನ ಕ್ರಿಯೆಯೊದಗುವ ವರಗಳ ಮೂರು ಲೋಕದೊಳಗೆ ಇರುತ್ತಿರುತ್ತಾರಿಂದಲೂ ಎನಗೆ ಕಾದದಿರಲಿ ಮರಣವು ಆಯುಧವು ನಿವಾರಿಸದಿರಲಿ ಶರೀರವನೆಂದಿಗೂ ಬಂದೆಯ ಓ ಸ್ವಾಮಿ ವಾಣಿ ರಮಣ ಮಗನೇ ಅಂದಕ ಈ ಭಕ್ತನ ಭಕ್ತಿಗೆ ಮೆಚ್ಚಿ ಮೈದೋರಿ ಬಂದೆಯೋ ಸ್ವಾಮಿ. ಹೌದು, ನಾನೇ ಧನ್ಯ. ಮನಸ್ಸಲ್ಲಿರುವಂತಹ ಒಂದು ಆಸೆಯನ್ನ ಈಡೇರಿಸಬೇಕೆಂಬುದಾಗಿ ಸನ್ನಿಧಾನದಲ್ಲಿ ಪ್ರಾರ್ಥನೆ ಸ್ವಾಮಿ. ಸ್ವಾಮಿ, ಮೂರು ಲೋಕದಲ್ಲಿರುವಂತಹ ಯಾರೇ ವೀರರು
ವೀರರಿಂದ ನನಗೆ ಮರಣ ಬಾರದಿರಲಿ. ಸುರರು, ಕಿನ್ನರರು, ಕಿಂಪುರುಷರು, ಸಿದ್ಧರು, ಸಾಧ್ಯರಿಂದಲೂ ನನಗೆ ಮರಣ ಬಾರದಿರಲಿ. ಭೂಲೋಕದ ಮಾನವರಿಂದಲೂ ಮೃಗ ಪಕ್ಷಿಗಳಿಂದಲೂ ನನಗೆ ಮರಣ ಬಾರದಿರಲಿ ಸ್ವಾಮಿ, ಬಾರದಿರಲಿ. ಹಾಗೆಂದು ಈಡೇರಿಸು ಸ್ವಾಮಿ. ಮಗನೇ ಹೊರತೂಕ ವಿಧಿಯಿಂದ ಹೊಟ್ಟೇನು ವರಬನು ಮುದದಿಂದ ಕೀರ್ತಿಯ ಬಳಿ ನಡೆಯಲು ಸಡಗರದಿ ನಮಿಸಿ ನಿಜಪುರದೆಡೆಗೈದಿದ ಮಗನೇ. ಮಗನೇ ಅಂದಕ ಸ್ವಾಮಿ, ಹುಟ್ಟಿದ ಪ್ರತಿಯೊಂದು ಜೀವಿಗೂ ಮರಣ ಎಂಬುದು ಇದ್ದೇ ಇದೆ. ಅದನ್ನು ತಿಳಿದು ನೀನು ಕೇಳುತ್ತಿರುವೆಯಲ್ಲ. ಒಂದು ವಿಚಾರವಿದೆ ಮಗನೇ, ನಿನಗೆ ತ್ರಿಮೂರ್ತಿಗಳಿಂದಲೂ ದೇವತೆಗಳಿಂದಲೂ ಭೂಲೋಕದಲ್ಲಿರುವ ಸಕಲ ಜೀವಿಗಳಿಂದಲೂ ಮರಣ ಬರುವುದಿಲ್ಲ. ಆದರೆ ಯಾರ ಶರಪ್ರಯೋಗದಿಂದ ನಿನ್ನ ಶರೀರದಲ್ಲಿರುವ ರಕ್ತ ಮಾಂಸಗಳು ಬತ್ತಿ ಹೋಗುತ್ತದೆಯೋ ಆ ಕಾಲಕ್ಕೆ ದೇವರು ಎಂದರೆ ಯಾರು ಎಂಬುದು ನಿನಗೆ ಗೊತ್ತಾಗುತ್ತದೆ. ಅದಕ್ಕಾಗಿ ವರವನ್ನು ದುರುಪಯೋಗಪಡಿಸದೆ ಕೀರ್ತಿವಂತನಾಗಿ ಬಾಳು. ಶುಭವಾಗಲಿ. ದೇವಾ, ಕೆಟ್ಟೆ. ಈ ಅಂಧಕನಿಗೆ ವರವನ್ನು ನೀಡು ಕೆಟ್ಟೆ. ಇನ್ನು ಈ ತ್ರಿಭುವನಗಳಲ್ಲಿ ನನಗೆ ಇದಿರು ನಿಲ್ಲುವವರುಂಟೆ. ನಾನೇ ಅಜಯ, ನಾನೇ ಅಮರ. ಈ ಸಿಹಿ ಸುದ್ದಿಯನ್ನು ತಿಳಿಸುವುದಕ್ಕಾಗಿ ತೆರಳುತ್ತೇನಂತ ಅರಮನೆಗೆ. ವಿಕಟ ವಿಧಿಯೇ ಎಲ್ಲ ನಿಕಟ ಸೋದರರ ಅಳಿವಾತಿ ಸಕಲ ಸೌಭಾಗ್ಯ ಅತಿನಯಮಯ ನಾನಿನ್ನಾರ್ಗೆ ಪ್ರಕಟಿಪೆನೆಂದು ಶೋಭಿಸಿದ ಅಗಡ ಶಿವ ಶಿವ, ಏನನ್ನ ಕೇಳುತ್ತಾ ಇದ್ದೇನೆ. ಈ ವಾರ್ತೆಯನ್ನು ಕೇಳುವ ಮೊದಲೇ ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗಬಾರದಿದ್ದೆ. ನನ್ನ ಕಣ್ಣುಗಳಂತಿರುವಂತ ನನ್ನ ಇರುವರು ಸಹೋದರರು ಇಲ್ಲವೆಂದ ಮೇಲೆ ನಾನು ಬದುಕಬೇಕೇ ಈ ಭೂಮಿಯಲ್ಲಿ. ನಾನು ಬದುಕಬೇಕೇ ಈ ಭೂಮಿಯಲ್ಲಿ. ಏನನ್ನ ಕೇಳ್ತಾ ಇದ್ದೇನೆ. ಆ ಈರುವರ ಜೀವವನ್ನು ತಿಂದ ಯಮನೆ, ಈ ಅಂಧಕನ ಜೀವವು, ಈ ಅಂಧಕನ ಪ್ರಾಣವು ನಿನಗೆ ಹೆಚ್ಚಾಗಲಾರದು. ಹಿಡಿದ ಕತ್ತಿಯಿಂದ ನನ್ನ ದೇಹ ಏನನ್ನ ಹೇಳ್ತಾ ಇದ್ದೇನೆ. ರಾಕ್ಷಸರು ಮರಣಕ್ಕೆ ಹೆದರುವುದುಂಟೆ. ಕ್ಷಣ ಕಾಲ ಮಾತೃವತ್ಸಲ್ಯಕ್ಕೆ ಒಳಗಾದೆ ಬಿಡಲಾರೆ. ನನ್ನ ತಮ್ಮಂದಿರ ಸಾವಿಗೆ ಕಾರಣನಾದ ಆ ಮುನಿಯನ್ನು ಬಿಡಲಾರೆ. ಇದೇ ಪ್ರಸ್ಥಾನ ಶುಭ ಮುಹೂರ್ತ. ಇಡೀ ಲೋಕವೇ ನಡುಗುವಂತೆ ತೆರಳಿ ನಮ್ಮ ಸೈನ್ಯ. ಸಹಿತ
ಬಿಳಿರೆ ರಕ್ಷಕಲೋದ್ಧಾರಕ ಇರುವಂತಹ ಸ್ಥಳ ಕಾಲಕೇಯಾದಿಗಳು ಅಂತ ಹೇಳಿದ್ರು ಹೊರಡು ಬಂದಂತಹ ಕಾರ್ಯಕಾರಣ ಸಾರ್ಥಕತೆಯನ್ನು ಪಡೆಯುವುದಕ್ಕೆ ಸಾಧ್ಯ.
ದೇವತೆಗಳಿಗೆ ಶಕ್ತಿಯನ್ನು ತುಂಬುವಂತಹ ಆರ್ವರನ್ನು ಹರಿಯಬೇಕು ಎಂಬುದು ನಿಜ. ಆದರೆ ಇದೇ ಕಾರ್ಯಕ್ರಮದಲ್ಲಿ ಮುಂದುವರಿದ ವಾತಾಪಿ ಇಲ್ವರನ್ನು ಲೀಲಾಜಾಲವಾಗಿ ಕೊಂದಿದ್ದಾನೆ ಆ ಕುಂಭಚ. ಆದ್ದರಿಂದ ನಾವು ಇಡುವಂತಹ ಪ್ರತಿಯೊಂದು ಹೆಜ್ಜೆಯು ಬಹಳ ಜಾಗರೂಕತೆಯಾಗಿರಬೇಕು. ನಮ್ಮ ಮಾಯಾ ಜಾಲದ ಮೂಲಕ ಭೂಲೋಕದಲ್ಲಿ ನಡೆಯುವಂತಹ ಯಾಗ ಯಜ್ಞಾದಿಗಳನ್ನು ತಡೆಗಟ್ಟಬೇಕು. ಇದರಿಂದ ದೇವತೆಗಳಿಗೆ ಸಿಗುವ ಹವಿಸ್ಸು ನಮಗೆ ದೊರಕುತ್ತದೆ. ಅವೆಯನ್ನ ಇಲ್ಲಿಯವರೆಗೆ ದಾನವರಾಗಿಯೇ ಈ ಪುರದಲ್ಲಿ ಮೆರೆಯುತ್ತಿದ್ದೇವೆ. ಆದರೆ ಇಷ್ಟು ಸಾಲದೆಂಬ ಆಸೆ ಮುಂಬರಿಯುತ್ತಾ ಇದೆ. ಅದಕ್ಕೆ ಆ ದೇವತೆಗಾಳಾದ ಅವರಿಗೆ ನಾವು ಏನೆಂಬುದನ್ನು ತೋರಿಸಿಕೊಡಬೇಕು. ಅವರಿಗೆ ಸರಿಯಾದ ಪಾಠ ಕಲಿಸಬೇಕು. ಆದರೆ ಅವರಿಗೆ ಶಕ್ತಿ ತುಂಬ ಮುನಿಗಳನ್ನು ಪೀಡಿಸೋಣ. ಆಗಲೇ ಅಣ್ಣ. ಹೌದೇ, ಅವನನ್ನು ಸಂಹರಿಸಲೇಬೇಕಾಗಿದೆ. ತಕ್ಷಣವೇ ಭೂಲೋಕಕ್ಕೆ ಸೇರೋಣ. ಹಾಗೆ
ಮಾಯಾವಿಗಳಾದವರು ನಮ್ಮ ಕಣ್ಣಿಗೆ ಕಾಣಿಸುತ್ತಿಲ್ಲವಲ್ಲ. ಹೌದು. ಇಲ್ಲೇ ಕಾಲ ಕಳೆಯುವುದು ಸರಿಯಲ್ಲ. ತಕ್ಷಣ ಶ್ರೀಹರಿಯ ಬಳಿ ಹೋಗಿ ಅವನಲ್ಲಿಯೇ ಪರಿಹಾರವನ್ನು ಕೇಳೋಣ. ಹಾಗೆ ಆಗಲಿ. ಬ್ರಹ್ಮ ಸ್ವರೂಪದಲ್ಲಿ ನೀನು ನಿತ್ಯಾನಂದ ಪರಿಪೂರ್ಣನಾಗಿದ್ದು ಕೆಲವು ಕಾಲ ದಾಟಿದಾಗ ಪಂಚಭೂತಾತ್ಮಕವಾದ ಜಗತ್ತನ್ನು ಸೃಷ್ಟಿ ಮಾಡಬೇಕೆಂದೆನಿಸಿ ವಿಶಾಲವಾದ ಜಗತ್ತನ್ನು ಸೃಷ್ಟಿ ಮಾಡಿದೆ. ಆದರೆ ಜಗತ್ತಿನ ಮೂಲ ಕಾರಣೀಭೂತವಾದ ಮನುಷ್ಯ ಕುಲದ ಆಗುಹೋಗುಗಳನ್ನು ಸಸ್ಯ ಶ್ಯಾಮಲೆಯನ್ನು ನೋಡಿ ಕಣ್ತುಂಬ ನೋಡಿ ಆನಂದ ಭರಿತನಾದೆ. ಆ ಕಾಲದಲ್ಲಿ ಧರ್ಮದ ಉದ್ಧಾರಕ್ಕಾಗಿ ಹಲವು ಅವತಾರಗಳನ್ನು ತಾಳಿ ಈ ಭುವಿಯನ್ನು ಪಾಲಿಸಬೇಕಾಯಿತು. ಯಾರೋ ನನ್ನನ್ನು ಭಜಿಸುತ್ತಿದ್ದಾರಲ್ಲ, ಯಾರಿರಬಹುದು? ಸವಿವರಗಳೆಲ್ಲವ ಈ ಕ್ಷಣ
ದೇವತೆಂಚಿನೊಂದಿಗೆ ಪಾಡಿದ ಈ ಶ್ವೇತ ದೀಪಕ್ಕೆ ಯಾಕೆ ಬಂದೆ? ನಿನಗೆ ಬಂದೊದಗಿದ ಆಪತ್ತಾದರೆ ಏನು? ಓ ಶ್ರೀಹರಿ, ದೇವಾ ಏನೆಂದು ಹೇಳಲಿ ನನ್ನ ಕಷ್ಟವನ್ನು. ಸದ್ಯದ ಪರಿಸ್ಥಿತಿಯಲ್ಲಿ ಸ್ವರ್ಗಲೋಕಕ್ಕೆ ಯಾವ ಕಂಟಕವೂ ಉಂಟಾಗಲಿಲ್ಲ. ಆದರೆ ಭೂಲೋಕದಲ್ಲಿ ಅಧರ್ಮವೇ ನಡೆಯುತ್ತಿದೆ. ಹೌದೇ, ಕಾಲಕೇಯನೆಂಬ ರಾಕ್ಷಸನು ಭೂಲೋಕದಲ್ಲಿ ಸಾಧು ಸಜ್ಜನರಿಗೆ ಯಜ್ಞ ಯಾಗಗಳನ್ನು ಮಾಡಲು ಬಿಡುತ್ತಿಲ್ಲ. ಹೌದೇ, ಇದರಿಂದಾಗಿ ಜನಸಾಮಾನ್ಯನಿಗೆ ಬದುಕಲು ಕಷ್ಟವಾಗಿದೆ. ಆದ್ದರಿಂದ ವಿಷಯವನ್ನು ತಿಳಿದು ಆತನನ್ನು ವಧಿಸಲೆಂದು ಹೋದೆವು. ಆದರೆ ಮಾಯಾವಿಗಳಾದವರು ನಮ್ಮ ಕಣ್ಣಿಗೆ ಕಾಣಿಸಲಿಲ್ಲ ದೇವ. ಹೌದೇ, ಆದ್ದರಿಂದ ಪರಿಹಾರವನ್ನು ಕೇಳುತ್ತಾ ನಿನ್ನಲ್ಲಿಗೆ ಬಂದಿದ್ದೇವೆ. ನೀನೇ ರಕ್ಷಿಸಬೇಕು. ಅವರಿಂದ ಪ್ರಕೃತಿಯೇ ಅಲ್ಲೋಲ ಕಲ್ಲೋಲವಾಗಿದೆ ಎಂದು ನನಗೂ ಗೊತ್ತು.
ಆದರೆ ಅವರನ್ನು ಅಷ್ಟು ಸುಲಭವಾಗಿ ವರಿಸಲು ನನ್ನಿಂದಲೂ ಸಾಧ್ಯವಿಲ್ಲ. ಏಕೆಂದರೆ ಅವರು ಹಗಲಿನ ಕಾಲದಲ್ಲಿ ಸಮುದ್ರದಲ್ಲಿ ಅಡಗಿ ಕುಳಿತುಕೊಳ್ಳುತ್ತಾರೆ. ನಂತರ ರಾತ್ರಿಯ ಕಾಲದಲ್ಲಿ ಕೆಟ್ಟ ದುಷ್ಕೃತ್ಯಗಳನ್ನು ನಡೆಸುತ್ತಾರೆ. ಆದ ಕಾರಣ ನೀವು ಮಹಾಮಾಯಾವಿಯಾದ ಅಗತ್ಯನನ್ನೇ ಭೇಟಿ ಮಾಡಿ, ಅವರಿಂದ ನಿಮಗೆ ಖಂಡಿತ ಪರಿಹಾರ ಸಿಗುವುದು. ನಿಮಗೆ ಜಯವಾಗಲಿ. ಆಗಲಿ. ಶರಣದೇವಯ್ಯ ಮುನೀಂದ ಮೈತ್ರ ವರುಣಿಯೇ ಗರುಡ ಸಮುದ್ರ ಹರಿಯ ಮಾತಲಿದವ ಚರಣವ ಸಾಧಿವೋಗ ಹರಿಯ ಮತದಿದವ ಚರಣವ ಸಾಧಿವೋ ದುರುಳರಟ್ಟುಳಿಯನು ಮರಿಹರಿಸುವುದಯ್ಯ ಮುನೀಂದ್ರ. ದೇವಲೋಕದಿಂದ ನಾನು ಇತ್ತ ಕಡೆ ಬರಬೇಕಾದರೆ ಬಲವಾದ ಕಾರಣವಿದೆ. ಏನದು? ಭೂಲೋಕದಲ್ಲಿ ನಿತ್ಯ ನೈಮಿತ್ಯವು ಯಾಗ ಯಜ್ಞಗಳು ಆಗಬೇಕೆಂದುದು ನಿಮಗೂ ತಿಳಿದಿದೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಭೂಲೋಕದಲ್ಲಿ ಅಧರ್ಮವೇ ನಡೆಯುತ್ತಿದೆ. ಇದಕ್ಕೆಲ್ಲ ಕಾರಣನಾದವನೇ ಕಾಲಕೇಯನೆಂಬ ರಾಕ್ಷಸನು. ಆತನು ಸಾಧು ಸಜ್ಜನರಿಗೆ ಹಾಗೂ ಋಷಿಮುನಿಗಳಿಗೆ ಯಜ್ಞ ಯಾಗಗಳನ್ನು ಮಾಡಲು ಬಿಡುತ್ತಿಲ್ಲ. ಆದ್ದರಿಂದ ಅವನನ್ನು ವಧಿಸಲೆಂದು ನಾವು ಹೋದೆವು. ಆದರೆ ಮಾಯಾವಿಗಳಾದವರು ನಮ್ಮ ಕಣ್ಣಿಗೆ ಕಾಣಿಸಲಿಲ್ಲ. ಹಾಗಾಗಿ ಪರಿಹಾರವನ್ನು ಕೇಳುತ್ತಾ ಶ್ರೀ ಹರಿಯ ಬಳಿಗೆ ಹೋದೆವು. ಅವರ ಮಾರ್ಗದರ್ಶನದಂತೆ ನಿಮ್ಮಲ್ಲಿಗೆ ಬಂದಿದ್ದೇವೆ. ಆದ್ದರಿಂದ ನೀವೇ ನಮಗೆ ಸಹಾಯವನ್ನು ಮಾಡಬೇಕು. ಮಾಯಾವಿಗಳಾದ ರಾಕ್ಷಸರು ಹಗಲುಗಾಲದಲ್ಲಿ ಸಮುದ್ರದಲ್ಲಿ ಅಡಗಿ ರಾತ್ರಿಗಾಲದಲ್ಲಿ ಹೊರಬರುತ್ತಿದ್ದಾರೆ ಅಲ್ಲ. ಹಾಗಾದರೆ ಇಲ್ಲಿ ನಿಂತು ಸಮಯ ವ್ಯರ್ಥ ಮಾಡುದಲ್ಲ. ಸಮುದ್ರದಲ್ಲಿ ಅಡಗಿರುವಂತಹ ರಾಕ್ಷಸರನ್ನು ಹೊರಬರುವಾಗ ಮಾಡಲು ಈ ಸಮುದ್ರದ ನೀರನ್ನು ಆಪೋಷಣ ಮಾಡುತ್ತೇನೆ. ರಾಕ್ಷಸರು ಹೊರಬರುತ್ತಾರೆ, ಅವರನ್ನು ನೀನು ವಧಿಸು.
ಅಮೃತವನ್ನು ಪಾನ ಮಾಡಿದ ನಿಮಗೆ ಮರಣ ಬರುವುದಿಲ್ಲ ಎಂಬುದು ನನಗೂ ಗೊತ್ತಿದೆ. ಆದ್ದರಿಂದ ನಿಮಗೆ ತಲೆಯಲ್ಲಿ ಅಹಂಕಾರ ಅಡಗಿ ಹೋಗಿದೆ. ನಾವು ಸಾಗರ ಮಧ್ಯದಲ್ಲಿ ಇದ್ದವರು ನಿಜ. ನಮ್ಮ ಕೈಬಲಕ್ಕೆ ಇನ್ನೂ ಒಡೆತನ ಬಂದಿಲ್ಲ. ನೀನು ಒಬ್ಬ ವೀರನೇ ಹೌದಾದರೆ ನನ್ನೊಂದಿಗೆ ಹೋರಾಡು, ಇಲ್ಲವಾದರೆ ನಡೆ ಇಲ್ಲಿಂದ. ಯುದ್ಧದಲ್ಲಿ ನಾನು ನೀನೊಂದು ಯುದ್ಧದಲ್ಲಿ ಭೂಲೋಕದಲ್ಲಿ ನಡೆಯುವ ಸತ್ಕಾರ್ಯಗಳಿಗೆ ವಿಘ್ನ ದೋಷಿಗಳಾಗಿ ಶಾಂತಿ ಮಂತ್ರವನ್ನು ಪಠಿಸುವ ಬ್ರಾಹ್ಮಣ ಸಮುದಾಯಕ್ಕೆ ಶಿಕ್ಷೆಯನ್ನು ನೀಡುತ್ತಿರುವಿರಿ ಅಲ್ಲ? ನಿಮ್ಮನ್ನು ಯಾರು ಕೇಳುವವರಿಲ್ಲ ಎಂದು ಭಾವಿಸುತ್ತೀರಾ? ನಿನ್ನ ಮುಂದೆ ನಿಂತಿರುವವನು ಸಾಮಾನ್ಯವೇನಲ್ಲ, ನಾನೇ ವರುಣ. ನಿನ್ನ ಫಲವೇನೆಂದು ಯುದ್ಧದಲ್ಲಿ ತೋರಿಸು, ನೋಡೋಣ. ಭೂಲೋಕದಲ್ಲಿ ಯಜ್ಞಯಾಗಾದಿಗಳು ನಡೆಯಲೇಬಾರದೆಂಬ ಉದ್ದೇಶದಿಂದ ಋಷಿ ಮುನಿಗಳನ್ನು ಕಂಡಲ್ಲಿ ಕೊಂದು ಕಡೆಯಿದ್ದೇವೆ. ಅದನ್ನು ಪ್ರಶ್ನಿಸಲು ಬಂದೆಯ? ಹೌದು. ಒಳ್ಳೆ ಮಾತಿನಲ್ಲಿ ಹೇಳುತ್ತಿದ್ದೇನೆ, ಹಿಂದೆ ತರಲು. ಇಲ್ಲವಾದರೆ ಈ ಖಡ್ಗದಿಂದ ನಶ್ಯಚ್ಛೇದ ಮಾಡುವ ಎಚ್ಚರ. ದೂರದಲ್ಲಿ ನೋಡೋಣ. ಘವ
ಲೋಕಕ್ಕೆ ಮಾರಿಯಾಗಿದ್ದೀಯಲ್ಲ. ಇಷ್ಟೆಲ್ಲ ಮಾಡಿದ ನಿನ್ನನ್ನು ಸುಮ್ಮನೆ ಬಿಡುವುದು ಸರಿಯಲ್ಲ. ಏನು ಮಾಡುವೆ? ನಿನ್ನನ್ನು ಸಂಹರಿಸುವುದಕ್ಕಾಗಿ ಬಂದಿದ್ದೇನೆ. ಬಾ ಮುಂದಕ್ಕೆ. ಮುಂದೆ ದುಷ್ಟನಾದ ಕಾಲಕೇಯನನ್ನು ಸಂಹರಿಸಿ ಲೋಕಕ್ಕೆ ಮಂಗಲಕರವಾದ ವಾತಾವರಣವನ್ನು ಉಂಟು ಮಾಡಿದ್ದೇನೆ. ಇನ್ನು ನೀವು ಆಪೋಷಣೆ ಮಾಡಿದ ನೀರನ್ನು ಪುನಃ ಸ್ವಾಗರಕ್ಕೆ ಬಿಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆ ಆಗಲಿ. ನನ್ನ ಅಧಿಕಾರ ಮುದ್ರೆಯನ್ನ ಒತ್ತಿ ಬಂದಿದ್ದೇನೆ. ಅಷ್ಟು ಮಾತ್ರವಲ್ಲ, ನೇರ ಪಾತಾಳವನ್ನ ಸೇರಿಕೊಂಡೆ. ಎಡೆ ಬೆಚ್ಚಿದ ನಾಗನ ಹೆಡೆಗೆ ಮೆಟ್ಟಿ ಅಲ್ಲಿಯೂ ನನ್ನ ಅಧಿಕಾರವನ್ನ ಸ್ಥಾಯಿಸಿಕೊಂಡೆ. ಇನ್ನು ಉಳಿದದ್ದು ಆ ಮೇಲು ಲೋಕ, ಅದನ್ನು ಗೆಲ್ಲುವುದು ನನ್ನ ಧ್ಯೇಯ. ಆದರೆ ದೂತರು ಹೇಳಿದಂತಹ ವಿಚಾರವನ್ನು ಕೇಳಿದಾಗ ಆರೇ ಘಳಿಗೆ ನನ್ನ ಅರಿವಿಗೆ ಪ್ರಪಂಚವೇ ನನ್ನ ಅರಿವಿಲ್ಲದಾಗಿ ಹೋಯಿತು. ನಮ್ಮವರಾದಂತಹ ಕಾಲಕೇಯರು ಕಾಲನೇಮಿಗಳನ್ನು ಸುರರು ಮರ್ದಿಸಿದರೆ ಇದಕ್ಕೆ ಬೆಂಬಲವನ್ನು ಕೊಟ್ಟವ ಯಾರು? ಆ ಅಗಸ್ತ್ಯನೇ. ಬಿಡಲಾರೆ ಎಂಬುದಾಗಿ ಹೊರಟಾಗ ಮಹಾಮಹಿಮರಾದಂತಹ ನಾರದರು ಇಲ್ಲಿಗೆ ಬಂದರು. ನಾನು ಗಮನಿಸಿದ್ದು ಅವರ ಕೊರಳಲ್ಲಿರುವಂತಹ ಒಂದು ಹೂಮಾಲೆಯನ್ನ ಎಲ್ಲಿಂದ ಎನ್ನುವುದಾಗಿ ಪ್ರಶ್ನಿಸಿದಾಗ ಕೈಲಾಸ ಶಿಖರದಲ್ಲಿ ಮಂದರಾವನ ಎನ್ನುವ ಪ್ರದೇಶ ಹೊಂದಿದೆ. ಅಲ್ಲಿ ನೈಮಿಷಿ ಸರೋವರದಲ್ಲಿ ಈ 1000 ದಳದ ಹೊಂದಾವರೆಯು ಕಾಣಲ್ಪಡುತ್ತದೆಯಂತೆ. ಅವರಿಗೆ ಪಾರ್ವತಿ ದೇವಿ ಇದನ್ನು ಪ್ರಸಾದದ ರೂಪದಲ್ಲಿ ಕೊಟ್ಟಿರುತ್ತಾರೆ. ಆದ್ದರಿಂದ ಆ ಮಾಲೆಯನ್ನು ಪಡೆದವನು ಅವನಿಗೆ ಅಷ್ಟ ಸೌಭಾಗ್ಯವು ಕೂಡಿ ಬರುತ್ತದೆಯಂತೆ. ಅಷ್ಟು ಮಾತ್ರವಲ್ಲ, ಅಲ್ಲಿ ಯಕ್ಷರು ಕ್ಷೇತ್ರಪಾಲವನ್ನು ಮಾಡ್ತಿದ್ದಾರೆ ಎನ್ನುವುದಾಗಿ ಸೂಚಿಸುತ್ತಾ ಇದ್ದಾರೆ. ಯಕ್ಷರು ನನಗೆ ನಿರ್ಲಕ್ಷ್ಯ ಆ ಬೃಂದಾವನವನ್ನು ಪಡೆಯುವ ಉದ್ದೇಶದಿಂದ ಆಸೆ ನನಗಾಗುತ್ತಾ ಇದೆ. ಆದ್ದರಿಂದ ನೇರ ಕೈಲಾಸವನ್ನು
ಯಾರು ಜಪಿಸುತ್ತಾರೋ ಅವರಿಗೆ ಇಹದಲ್ಲಾಗಲಿ ಬರದಲ್ಲಾಗಲಿ ಸುಖವು ಲಭಿಸುತ್ತದಂತೆ ಹಿರಿಯರು ಹೇಳಿದಂತಹ ಸತ್ಯ. ಅಪ್ಪ ಸಖಿ, ಮತ್ತೆ ಇದು ನನ್ನ ಜೀವನದಲ್ಲೂ ಸತ್ಯವಾಗಿದೆ. ಪರಮೇಶ್ವರನ ಕೈ ಹಿಡಿದ ಮೇಲೆ ಎಲ್ಲರ ಆಸೆ ಒಂದೇ, ದೇವರಂತಹ ಗಂಡನನ್ನು ಪಡೆಯಬೇಕೆಂಬುದೇ ಆಸೆ. ಆದರೆ ನಾನು ದೇವರನ್ನೇ ಗಂಡನಾಗಿ ಪಡೆದಿದ್ದೇನೆ. ಎಷ್ಟು ಭಾಗ್ಯವಂತಳು ಹೇಳು. ಈಗ ಪರಶಿವನಿಂದ ಅಪ್ಪನೆಯನ್ನು ಪಡೆದು ಬಂದಿದ್ದೇವೆ. ಅದು ಏನಲ್ಲಿ ಸರೋವರವನ್ನು ಕಾಣಿಸುತ್ತಿದೆ ಅಲ್ಲ, ಆ ಸರೋವರವನ್ನು ಕಂಡಾಗ ನಿನಗೇನನಿಸುತ್ತಿದೆ? ಆ ಸರೋವರವನ್ನು ಕಂಡಾಗ ನನಗೆ ಜಲಕ್ರೀಡೆ ಆಡಬೇಕೆಂದು ಆಸೆ ಆಗುತ್ತಿದೆ ಅಲ್ಲ. ಖಂಡಿತ ಅಲ್ಲ, ಇನ್ನು ತಡ ಮಾಡುವುದು ಸರಿಯಲ್ಲ. ಸರಸ್ವತಿ ಹಿಡಿದು ಬಿಡೋಣ.
ಸರಸಿಜ ಮುಖಿಯರ ಯಾರಿಲಿಯೇ ಭುವನ ಮೋಹಿನಿಯೇ ದಿವ್ಯ ಕಾಲೆಯೇ ರೂಪಮ ಸೌಂದರ್ಯ ಕಲಿಯೇ ಸುಂದರವಾದ ಹೆಣ್ಣು ಮಕ್ಕಳಿಗೆ ನಾಚಿಕೆ ಸ್ವಲ್ಪ ಜಾಸ್ತಿ ಅಂತೆ. ಆದ್ರೆ ಇವಳನ್ನು ನೋಡುವಾಗ ನನಗೇ ನಾಚಿಕೆ ಆಗುತ್ತಾ ಉಂಟು. ಓ ಹೆಣ್ಣೆ, ಆಹಾ ಎಂತ ಸೌಂದರ್ಯ ನೋಡಿ. ನಿನ್ನಂತಹ ಸುರದ್ರೂಪಿಗಳು ಈ ಲೋಕದಲ್ಲೇ ಇರಲಾರರು. ಅಲ್ಲ, ನಾನು ನೋಡಿಲ್ವೋ, ನಾವು ರಾಜಕೀಯ ವಿಚಾರದಲ್ಲೇ ಮುನ್ನಡೆಯುವವರು, ಇದಕ್ಕೆಲ್ಲ ಗಮನ ಹರಿಸುವುದು ಕಡಿಮೆ. ಆದರೆ ನಿನ್ನನ್ನು ನೋಡುವಾಗ ಒಂದೆರಡು ಮಾತನಾಡುವಂತ ಆಗ್ತಾ ಉಂಟು. ಏನು? ನಿನ್ನ ಹಣೆಯನ್ನು ನೋಡಿದಾಗ ಅರ್ಧ ಚಂದಿರನಂತೆ ಕಾಣುತ್ತಾ ಇದೆ. ಅದಕ್ಕೊಪ್ಪುವಂತಹ ತಿಲಕ, ನಿನ್ನ ಮುಂಗುರುಳುಗಳು ಹಣೆಗೆ ಮುತ್ತಿಡುವಂತಹ ಚಂದ, ನಿನ್ನ ಓರೆ ನೋಟವನ್ನು ನೋಡಿದಾಗ ಮನ ಸೋಲದವನು ಈ ಪ್ರಪಂಚದಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ. ಓ ಹೆಣ್ಣೆ, ಯಾರು ನೀನು? ಯಾರ ಆದೀನ ನೀನು? ಹೇಳುವೆಯಾ? ಅಯ್ಯ ನುಡಿಯ ಕೇಳ್ದೋ
ನಿನ್ನ ಮಾತುಗಳನ್ನು ಕೇಳುವಾಗ ನೀನೊಬ್ಬ ಹಸುರನೆಂಬುದು ಖಂಡಿತವಾಗಿ ನನಗೆ ತಿಳಿಯಿತು. ಆಗಿರ್ಬೋದು. ಯಾರು ಬಾರದಿರುವಂತಹ ಈ ಸರೋವರಕ್ಕೆ ಬಂದು ನಮ್ಮ ವಾರಿಕೇಳ ಮರೆಯಾಗಿ ನಿಂತು ನೋಡಿದೆ ಅಲ್ಲ. ಛೀ, ಅಷ್ಟು ಮಾತ್ರವಲ್ಲದೆ ನನ್ನನ್ನೇ ಯಾರು ಎಂದು ಕೇಳುತ್ತಿರುವೆ ಅಲ್ಲ. ಯಾಕೆ ಕೇಳಬಾರ್ದ? ಖಂಡಿತವಾಗಿಯೂ ಕೇಳಬಾರ್ದು. ಅಲ್ಲ, ನೀನೀಗ ಬಂದದ್ದು ನೀನಲ್ವಾ? ಯಾಕೆ ಬಂದೆ ಎಂದು ಹೇಳು. ಕೇರಳ ಬೇಡವೇ ರನ್ನೆ? ಕೇರಳ ಬೇಡೆ ಮುದ್ದು ಕೇರಳ ಬೇಡ. ಯಾಕೆ ಗೊತ್ತಾ? ಯಾಕೆ? ನಿನ್ನಂತಹ ಸುಂದರವಾದ ಹೆಣ್ಣು ಮಕ್ಕಳು ಕೋಪಿಸಿಕೊಂಡರೆ ಮತ್ತಷ್ಟು ಚಂದ ಕಾಣುತ್ತಾರೆ. ಓಹೋ, ನೋಡು ನೋಡು,
ನಿನ್ನ ತುಟಿ ಇನ್ನಷ್ಟು ಕೆಂಪೇರಿತು. ನನ್ನ ಬರುವಿಕೆಯಿಂದ ನಿಮ್ಮ ನೀರಾಟಕ್ಕೆ ತೊಂದರೆಗೀಡಾಗಿರುವುದು ಹೌದು ಹೌದು. ಆದರೆ ನಿನ್ನನ್ನು ನೋಡಿದೇನಲ್ಲ, ಅದು ನನ್ನ ಪುಣ್ಯ. ನಾನು ಬಂದ ಕಾರಣವೇ ಬೇರೆ. ಏನದು? ಈ ನೈಮಿಷಿ ಸರೋವರದಲ್ಲಿರುವಂತಹ ಹೊಂದಾವರೆಯನ್ನು ಅರಸಿ ಬಂದವ ನಾನು. ಆದರೆ ಆ ತಾವರೆಗಿಂತ ಮಿಗಿಲಾದ ಸೌಂದರ್ಯವನ್ನು ಹೊಂದಿರುವಂತಹ ಈ ತಾವರೆ ಇರುವಾಗ ಆ ತಾವರೆ ಯಾಕೆ? ಓ ಹೆಣ್ಣೆ, ನನಗೊಪ್ಪಿ ಬರ್ತೀಯ ಅಂತಾದ್ರೆ ನಿನ್ನನ್ನು ಸ್ವೀಕರಿಸುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ. ನಾನೇನು ಸಾಮಾನ್ಯನಲ್ಲ, ತ್ರಿಜಗದೀಶ ಅಂದಾತ. ನೀಚ ಮುಚ್ಚು ಬಾಯ್. ಬಾಯಿಯಿಂದ ಒಳ್ಳೆ ಶಬ್ದಗಳಂತೂ ಬರುವುದೇ ಇಲ್ಲ, ಕೆಟ್ಟ ಶಬ್ದಗಳೇ ಬರುವುದು. ಇದು ನನ್ನನ್ನು ಯಾರೆಂದು ಕಂಡಿದ್ದಿ? ಪರಮೇಶ್ವರನ ಸತಿ ಪಾರ್ವತಿಯೇ ನಾನು, ಮರೆಯಬೇಡ. ಅಲ್ಲ, ನೀನು ಪಾರ್ವತಿಯಾದರೆ ಅವಳ ಅಮ್ಮ ಇನ್ನೊಬ್ಬಳಾದ್ರೇನು? ಭಾರಿ ಮಾತನಾಡುತ್ತಿರುವೆ. ಇದು ತಪ್ಪಾಯ್ತೆಂದು ಕಾಲಿಗೆ ಬೀಳು. ಕ್ಷಮಿಸುತ್ತೇನೆ, ಇಲ್ಲವಾದರೆ ಸುಟ್ಟು ಪೂಜೆ ಮಾಡುತ್ತೇನೆ. ಒಪ್ಪುವುದಿಲ್ಲ. ಬಿಡಲಾರೆ. ಇನ್ನ ಸೀರೆಯ ಕೈ ಇಟ್ಟಿಯಾದ ನಿನ್ನನ್ನು ಕೊಂಬೋದೇನು? ನೋಡೋಣ. ಅದಕ್ಕಾಗಿ ನನ್ನ 101 ರೂಪಾಯಿಯನ್ನು ಹೊಂದುತ್ತೇನೆ. ಗಿರಿಜೆಯಂದದಿ ತೋರಲ ನೂರ್ವರಲಿ ಉಮೆಯಾರೆಂಬುದರಿಯದೆ ಭ್ರಮೆಯೊಳಸುರ. ಏನಾಗುತ್ತಾ ಇದೆ? ಪಾರ್ವತಿಯು 101 ರೂಪಗಳಲ್ಲಿ ನನಗೆ ಕಾಣುತ್ತಾ ಇದ್ದಾಳೆ. ಏನು ತಪ್ಪಿಸಿಕೊಂಡು ಹೋದ್ಲೆ? ಬಿಡಲಾರೆ. ಆದ್ರೆ ಇನ್ನು ಇಲ್ಲಿ ನಿಲ್ಲುವುದು ಉಚಿತವಲ್ಲ. ನೇರ ಅರಮನೆಗೆ ಸೇರ್ತೇನಂತ. ಕಂಡನೊಂದು ಚೋದ್ಯದ ಸ್ವಪ್ನವ ಗಿರಿಜೆಯೋರ್ವಳೆ
ಚಕ್ರವರ್ತಿಯನ್ನು ಪಡೆದೇ ಸಿದ್ಧ ಎನ್ನುವುದಾಗಿ. ಆದ್ದರಿಂದ ನಮ್ಮಲ್ಲಿ ಹಿರಿಯನಾದಂತಹ ಸುಂದ ಎಂಬ ದಾನವನನ್ನು ಈಶ್ವರನಲ್ಲಿಗೆ ಸಂಧಾನಕ್ಕಾಗಿ ಕಳುಹಿಸಿದೆ. ಆದರೆ ಈಶ್ವರ ಏನು ಮಾಡಿದ? ಸಂಧಾನವನ್ನು ಮುರಿದ, ಸಂಗ್ರಾಮವನ್ನೇ ನಿಸ್ಸರಿಸಿದ. ಅಂತಕನು ಸಮರದಿಂದ ಗೌರಿಯನ್ನು ಪಡೆಯಲಿ ಎಂದನಲ್ಲ, ಬಿಡಲಾರೆ. ಸಮರವಾದರೆ ಸಮರವೇ. ಸಾರ್ವಜನಿಕ ಗಣೇಶೋತ್ಸವ ಸಮಿತಿ, ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರ. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಪಾಂಚಜನ್ಯ ಯಕ್ಷ ಕಲಾವೃಂದ ಪುತ್ತೂರು ಇವರನ್ನು ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿ ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಇನ್ನು ಒಂದು ಭಾಗ ಮಾತ್ರ ಬಾಕಿ ಇದೆ. ನಮ್ಮ ಉದ್ದೇಶ ಅಂತ ಹೇಳಿದರೆ, ನಮ್ಮ ಪುತ್ತೂರಿನ ಪರಿಸರದ ವಿದ್ಯಾರ್ಥಿಗಳು ಈ ಒಂದು ವಿಶೇಷ ಒಂದು ಕಲಾ ಸೇವೆಯನ್ನು ಮಾಡ್ತಾ ಇದ್ದಾರೆ, ಕಲಾ ಶಿಕ್ಷಣವನ್ನು ಪಡಿತಿದ್ದಾರೆ. ಅವರಿಗೆ ಒಂದು ಪ್ರೋತ್ಸಾಹ ಕೊಡಬೇಕು ಎಂಬ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಿಜವಾಗಿ ಈ ಬಾಲಕರು, ಈ ಬಾಲಕಿಯರು ಈ ವಿದ್ಯಾರ್ಥಿ ಜೀವನದಲ್ಲೇ ಈ ಕಲಾಕ್ಷೇತ್ರದಲ್ಲಿ ಇಷ್ಟೊಂದು ಸಾಧನೆ ಮಾಡ್ತಾರೆ ಅಂತ ಹೇಳಿದರೆ ನಿಜವಾಗಿಯೂ ಮೆಚ್ಚತಕ್ಕಂಥ ವಿಷಯ. ಅವರು ಮುಂದಿನ ದಿನಗಳಲ್ಲಿ ಈ ಕಲಾ ಮಾತೆ ಅವರಿಗೆ ಒಲಿಲಿ. ಇನ್ನೂ ಕೂಡ ಪುತ್ತೂರಿನ ಒಂದು ಮಕ್ಕಳಿಂದ ಇಂಥ ಒಂದು ಕಾರ್ಯಕ್ರಮ ಪುತ್ತೂರಿನ ಇತರ ಪರಿಸರಗಳು ಕೂಡ ಪರಿಸರಿಸಲಿ. ರಾಜ್ಯದಾದ್ಯಂತ ಈ ಒಂದು ಮಕ್ಕಳ ಪ್ರತಿಭೆ ಬೆಳಗಲಿಂತ ಹಾರೈಸ್ತಾ ಇವರನ್ನು ಈ ರೀತಿ ತಯಾರು ಮಾಡಿಕೊಟ್ಟಂಥ ಇವರ ಯಕ್ಷಗುರುಗಳಿಗೆ ಕೂಡ ನಾವು ವಿಶೇಷವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ನಮಗೆ ಈ ಕಾರ್ಯಕ್ರಮವನ್ನು ಒದಗಿಸಿಕೊಟ್ಟಂಥ ಈ ತಂಡಕ್ಕೆ ನಾವು ಧನ್ಯವಾದ ಅರ್ಪಿಸ್ತಾ ನಮ್ಮೊಂದು ಕಿರು ಕಾಣಿಕೆಯನ್ನು ಅದರ ಮುಖ್ಯಸ್ಥರು ಪಡ್ಕೊಳ್ಬೇಕು ಅಂತ ಕೇಳಿಕೊಡ್ತಿದ್ದೇವೆ. ಗಣೇಶೋತ್ಸವದ ಈ ಶುಭ ಸಂದರ್ಭದಲ್ಲಿ ಇಲ್ಲಿ ಕಲಾ ಸೇವೆ ಮಾಡಲಿಕ್ಕೆ ನಮಗೊಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ, ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರ ಪುತ್ತೂರು, ಇದರ ಅಧ್ಯಕ್ಷರು, ಸದಸ್ಯರು ಎಲ್ಲರಿಗೂ ನಮ್ಮ ತಂಡದ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆಯೇ ಇಷ್ಟೊತ್ತು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ನಮ್ಮನ್ನು ಪ್ರೋತ್ಸಾಹಿಸಿದಂತಹ ಸರ್ವರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಿಸ್ತಾ ಕಥಾಭಾಗವನ್ನು ಮುಂದುವರಿಸಲಿಕ್ಕೆ ಭಾಗವತರಿಗೆ ಅಪ್ಪಣೆ. ದುಷ್ಟನಾದಂತಹ ಅಂಧಕಾಸುರನು ವಿಧಿಯವರ ಬಲವನ್ನು ಪಡೆದು ಕೈಲಾಸ ಶಿಖರವನ್ನೇರಿ ಬಂದಿದ್ದಾನೆ. ಪಾರ್ವತಿಯನ್ನು ಬಯಸಿದವನಿದ್ದಾನೆ. ಈತನಿಗೆ ತಕ್ಕದಾದ ಶಾಸ್ತಿ ಮಾಡಬೇಕು. ಎಲ್ಲಿ ನಮ್ಮ
ಒಮ್ಮಿಂದೊಮ್ಮೆಲೆ ಕರೆಗೊಟ್ಟಿರಿ. ಕರೆಗೆ ಹೋಗೊಟ್ಟು ಸಭಾ ಪ್ರವೇಶ ಮಾಡಿದ್ದೇನೆ. ನಿಮ್ಮನ್ನು ನೋಡಿದರೆ ಕೋಪದಿಂದ ಕುದಿಯುತ್ತಿದ್ದೀರಿ. ಏನೋ ಆಗಬಾರದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂಬುದನ್ನು ಅರ್ಥೈಸಿಕೊಂಡೆ. ಅಪ್ಪ, ನಿಮಗೆ ಯಾರಿಂದ ಈ ಪರಿಸ್ಥಿತಿ ಎಂಬುದನ್ನು ತಿಳಿಸಿದರೆ ಆತನಿಗೆ ತಕ್ಕ ಶಿಕ್ಷೆ ಕೊಟ್ಟು ಮಕ್ಕಳೇ, ಅಂಧಕಾಸುರನು ಕೈಲಾಸ ಶಿಖರವನ್ನೇರಿ ಬಂದಿದ್ದಾನೆ. ಮತ್ತೆ ಪಾರ್ವತಿಯನ್ನು ಬಯಸಿದವನಿದ್ದಾನೆ. ಸಂಧಾನಕ್ಕಾಗಿ ಸುಂದರನನ್ನು ಕಳಿಸಿದ್ದಾನೆ. ಬೇಕಾದಂತಹ ತಯಾರಿಯನ್ನು ಮಾಡಿಕೊಂಡು ಯುದ್ಧಕ್ಕೆ ಬಯಸಿದೆಯಾ? ನಿನ್ನ ತಾಯಿಯ ಮಾತಿನಲ್ಲಿ ಹಿಂದೆ ಹೋದರೆ ಸರಿ. ಏನು ಮಾಡ್ತಿ? ಯಮನಾಲಯಕ್ಕೂ ಸದ್ದಿದ್ದೇನೆ ಮುಂದೆ. ಕರ್ಮಭೂಮಿಯಲ್ಲಿ ಕರ್ಮಟನಿಗೆ ಆಸೆ ಸರಿ, ಆದರೆ ದುರಾಸೆ ಸರಿಯಲ್ಲ. ಅತಿ ಆಸೆ ಎಂಬುದು ಮರಣಕ್ಕೆ ಎಂದು. ಎಲ್ಲ ರಾಕ್ಷಸನೇ ಸ್ವಲ್ಪ ಯೋಚಿಸು. ಹೆತ್ತ ಭೂಮಿಯನ್ನು ಉಳಿಯುವ
ಭಸ್ಮವನ್ನು ಧಾರಣೆ ಮಾಡುವ ನಿನ್ನಲ್ಲಿ ಕ್ಷಮೆ ಕೇಳಬೇಕೇನು? ಅಂತಹ ಯೋಗ್ಯತೆ ನಿನಗೆಲ್ಲಿಂದ ಬಂತು? ನಮ್ಮವರು ಆದಿಯಿಂದಲೇ ನಿನ್ನನ್ನು ಕುಲ ದೇವತೆ ಎನ್ನುವುದಾಗಿ ಪೂಜಿಸ್ತಾ ಇದ್ರು. ಅಂತವರಿಗೆ ನೀನೇನು ಮಾಡಿಕೊಟ್ಟೆ? ಅದು ಬಿಡು. ಸಮುದ್ರ ಮಥನದ ಕಾಲದಲ್ಲಿ ಅಮೃತವು ಬಂದಾಗ ಹರಿಯೊಂದಿಗೆ ಸೇರಿ ನೀನು ನಮ್ಮನ್ನು ವಂಚಿಸಿದ್ದಿ. ಬಿಡಲಾರೆ ಎಲ್ಲ ನಿನ್ನಂತ ಜ್ಞಾನವನ್ನು ಮಾಡುವವನಿಗೆ ಯಾಕೋ ಅಷ್ಟು ಸುಂದರ ಹೆಂಡತಿ, ಅವಳನ್ನು ನನಗೆ ಒಪ್ಪಿಸು. ಹೋಗಿಲ್ಲ ದೇವನೆಂದು ಪೂಜಿಸಿದವರಿಗೆ ಏನು ಕೊಟ್ಟೆ ಎಂಬುದಾಗಿ ಕೇಳ್ತಿದ್ದೀಯಲ್ಲ. ಯಾರಿಗೂ ಸಿಗದಂತಹ ಸ್ಥಾನವನ್ನು ಕಲ್ಪಿಸಿದವನಿದ್ದೇನೆ. ತಪ್ಪಾಯಿತೆಂದು ಕಾಲಿಗೆ ಬೀಳು.
ಶುದ್ಧಾತ್ಮನೆಂದೆನಿಸಿದ ಜ್ಞಾನವು ಜಯ ನಮೋ ಶ್ರೀ ಗೌರಿ ಲೋಲ ದಯಾಮಯ ಚರಣಾಶ್ರಿತ ಭವ ಭಯ ಹರ ಚಿನ್ಮಯನೇ ಮಾಯಾವಶನಾಗಿ ನಾನತಿ ಮೂಢತೆಯಲಿ ಲೋಕೇಶನಪ್ಪ ಹವನದಿಯೇ ದುಡ್ಡ ಆಕಾಂಕ್ಷೆಯನ್ನು ಹೊಂದಿ ಕಾಕು ಬುದ್ಧಿಯ ಮೂರ್ಖತನದಿಯೇ ಆಲೋಕ ಮಾತೆಗೆ ತಪ್ಪಿ ನಡೆದಿಯೇ ಮನ್ನಿಪೂದು ಜಯ ಜಯ ಶಂಕರ ಜಠಾಧರ ರುಂಡಮಾಲ ಮನ್ನಿಪುದು ಜಯ ಜಯ ಸರ್ವೇಶ ಪರಮೇಶ ಜಗದೀಶ ತಪ್ಪಾಯಿತು ಸ್ವಾಮಿ, ತಪ್ಪಾಯಿತು. ನಿನ್ನ ವಿಶೇಷ ಮಹಿಮೆಯನ್ನು ತಿಳಿಯದೆ ನಿನ್ನೊಂದಿಗೆ ಮೂರ್ಖನಂತೆ ವರ್ತಿಸಿಬಿಟ್ಟೆ. ಯಾರೂ ಮಾಡಲಾರದಂತಹ ಪಾಪವನ್ನು ನಾನು ಮಾಡಿಬಿಟ್ಟೆ. ಪ್ರಪಂಚದ ತಾಯಿಯಾದಂತಹ ಪಾರ್ವತಿಯನ್ನೇ ಮೋಹಿಸಿದೆ. ನಾನು ಮಾಡಿರುವಂತಹ ತಪ್ಪಿಗೆ ಭಯಸಿತವೇನು ಇಲ್ವೇ ಸ್ವಾಮಿ? ಯಾವ ಕಾಲಕ್ಕೆ ನೀನು ಉಪಯೋಗಿಸಿದಂತಹ ಶರದಿಂದ ನನ್ನ ದೇಹದಲ್ಲಿರುವಂತಹ ರಕ್ತ ಮಾಂಸ ಕಣಗಳು ಬತ್ತಿ ಹೋಯಿತು. ನೀನೇ ನನ್ನ ಮೃತ್ಯು ಎಂಬುದನ್ನು ಅರಿತುಕೊಂಡಿದ್ದೇನೆ ಸ್ವಾಮಿ. ಮನಸ್ಸಲ್ಲಿ ಒಂದು ಆಸೆ, ಏನು ಸ್ವಾಮಿ, ಈ ದೇಹದಲ್ಲಿ ನೀನು ಎಂದಿಗೂ ನಿತ್ಯ ಕಾಲ ತಾಂಡವ ನೃತ್ಯವನ್ನಾಡುವುದನ್ನು ನಾನು ಕಾಣಬೇಕು. ಅದರಿಂದ ನಾನು ಮಾಡಿದಂತಹ ಪಾಪಗಳನ್ನು ಕಳೆದು ಪುನೀತರಾಗಬೇಕು ಸ್ವಾಮಿ. ನನ್ನನ್ನು ಪೊರೆಯಬೇಕು ಸ್ವಾಮಿ, ಪೊರೆಯಬೇಕು. ನರಾಸುರ ಎಂದು ಶಂಕರಯ್ಯ
ವಿಧಿಯ ವರಬಲದಿಂದ ಕೊಬ್ಬಿ ಮೆರೆಯುತ್ತಿದ್ದಂತಹ ನೀನು ಮಾಡಿದ್ದೇನು ಎಂಬುದು ನಿನಗೀಗ ಅರ್ಥ ಆಗ್ತಾ ಉಂಟಲ್ಲ. ಅಂಧಕಾಸುರ, ನಿನ್ನ ಈ ದುಷ್ಕೃತ್ಯಗಳಿಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಂಬಂತಹ ಗುಣಗಳು ಪೂರಕವಾದವು. ಅಂಧಕಾಸುರ, ಈಗ ಪಶ್ಚಾತ್ತಾಪ ಪಡುತ್ತಿದ್ದೀಯಲ್ಲ, ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಬೇರೆ ಯಾವುದೂ ಇಲ್ಲ. ಅಂಧಕಾಸುರ, ನಿನ್ನ ಆಶೆಯಂತೆ ನಿನಗೆ ಭೃಂಗಿ ಎನ್ನುವಂತಹ ಗಣಪದವಿಯಲ್ಲಿತ್ತು, ನಿನಗೆ ಮೋಕ್ಷವನ್ನು ಕರುಣಿಸುತ್ತೇನಂತೆ ಸ್ವಾಮಿ. ಅಂಧಕ ಮೋಕ್ಷ ಎಂಬಂತಹ ಈ ಪುಣ್ಯ ಕಥಾಭಾಗವನ್ನು ಯಾರು ಆಡುತ್ತಾರೋ, ಯಾರು ಆಡಿಸುತ್ತಾರೋ, ಯಾರು ನೋಡುತ್ತಾರೋ, ಯಾರು ಕೇಳುತ್ತಾರೋ ಅವರಿಗೆಲ್ಲರಿಗೂ ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಮಹತೋಭಾರ ಶ್ರೀ ಮಹಾಲಿಂಗೇಶ್ವರ ದೇವರು ಹಾಗೂ ಶಾರದಾ ಮಾತೆಯು ಹಾಗೂ ಗಣಪತಿ ದೇವರು ಹಾಗೂ ಸ್ಥಳದಲ್ಲಿ ನೆಲೆ ನಿಂತಿರುವಂತಹ ದೈವ ದೇವಾದಿಗಳು ಸನ್ಮಂಗಳವನ್ನುಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತಾ ಈ ಕಥೆಗೆ ಮಂಗಳವನ್ನು ಹಾಡುತ್ತೇವೆ. ಭದ್ರಂ ಶುಭಂ ಮಂಗಲಂ ಯಕ್ಷಗಾನಂ ಗೆಲ್ಗೆ. ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ನಮಃ ಶಿವಾಯ ಶಾಂತಾಯ ಹರಾಯ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಯೋಗಿನಾಂ ಪತಯೇ ನಮಃ. ಹುಸುರರುಲಿದು ಮಂತ್ರಾಕ್ಷತೆಯಿಂದಲೀ ಹುಸುರರುಲಿದು ಮಂತ್ರಾಕ್ಷತೆಯಿಂದಲೀ ಸೆಸೆಯ ತಳೆದು ಕೀರ್ತಿಸೆ ಮುದದಿಂದ ಮಸದೆ ಕೀರ್ತಿಯ ಪಡೆಯಿರೆನು ತಸರುವೀಜ ಕಾರತಿ ಎತ್ತೀರೇ ಶೋಭಾನೇ. ಶರಣಾಗತ ಪರಿಪಾಲಯ ದೇವಗೆ ಶಿರವ ಬಾಗುತ್ತ ಪಾಡುವೆ ಮಂಗಲ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ಜಯ ಮಂಗಲಂ ಶ್ರೀ ಮಹಾಗಣಪತಿಗೆ
ಮಹಮಾಯೆಗೆ ಉಳ್ಳಾಟಿಗೆ ಮಂಗಲೋ ಶುಭ ಮಂಗಲೋ ಸುದ್ದಿ